ಧೂಮಪಾನ ಮತ್ತು ಮದ್ಯಪಾನ ಆರೋಗ್ಯಕ್ಕೆ ಹಾನಿಕಾರಕ. ಧೂಮಪಾನ ಮದ್ಯಪಾನದಿಂದ ಸಾವು ಉಂಟಾಗುತ್ತದೆ. ಸಿಗರೆಟ್ ಸ್ಮೋಕಿಂಗ್ ಅಂಡ್ ಆಲ್ಕೋಹಾಲ್ ಕನ್ಸಂಪ್ಷನ್ ಆರ್ ಇಂಜೂರಿಯಸ್ ಟು ಹೆಲ್ತ್. ಆನೆ ಮೇಲೆ ಕುದುರೆ ಸವಾರಿ ಗೆದ್ದೊರ ಸುತ್ತ ಸುತ್ತೋ ಈ ಭೂಮಿ. ಆನೆ ಮೇಲೆ ಕುದುರೆ ಸವಾರಿ ಗೆದ್ದೊರ ಸುತ್ತ ಸುತ್ತೋ ಈ ಭೂಮಿ. ಕತ್ರಿಕಾಲಲ್ಲಿ ಸೈಕಲ್ ಓಡಿಸಿ ಕೋಟಿ ಮಾಡೋ ಕನಸು ಕಾಣಿ. ಕತ್ರಿಕಾಲಲ್ಲಿ ಸೈಕಲ್ ಓಡಿಸಿ ಕೋಟಿ ಮಾಡೋ ಕನಸು ಕಾಣಿ. ಜಗದ ನಿಯಮ ಖಾಲಿ ನೋಟಿಗೆ ಪ್ರತಿದಿನ ಯುದ್ಧ ಮಾಮೂಲಿ. ಜಗದ ನಿಯಮ ಖಾಲಿ ನೋಟಿಗೆ ಪ್ರತಿದಿನ ಯುದ್ಧ ಮಾಮೂಲಿ. ಆನೆ ಮೇಲೆ ಕುದುರೆ ಸವಾರಿ ಗೆದ್ದೊರ ಸುತ್ತ ಸುತ್ತೋ ಈ ಭೂಮಿ. ಆನೆ ಮೇಲೆ ಕುದುರೆ ಸವಾರಿ ಗೆದ್ದೊರ ಸುತ್ತ ಸುತ್ತೋ ಈ ಭೂಮಿ. ಕಡಿಲಿ ನ್ಯಾಯ ಹಾಕಿದ್ರು ನೋವೇ ನ್ಯಾಯ ಸಿಗೋದಿಲ್ಲ. ನೀ ಹೊಟ್ಟೆ ತುಂಬಿಸೋ ರೈತ ಕೂಡನು ಸಾಲ ಮಾಡುತ್ತಿರುವ ಆ ಬ್ರಹ್ಮ ವಿಷ್ಣು ನಾವು ನೋಡಿಲ್ಲ. ಗಾಂಧಿ ನೇತಾ ದೇವರೇ ಅಲ್ವಾ. ಜನದ ಮನದ ಒಳಗೆ ಇಂದು ಹಣವೇ ಪ್ರಧಾನ ಆಗಿದೆ ತಾನೆ. ಜನದ ಮನದ ಒಳಗೆ ಇಂದು ಹಣವೇ ಪ್ರಧಾನ ಆಗಿದೆ ತಾನೆ. ಆನೆ ಮೇಲೆ ಕುದುರೆ ಸವಾರಿ ಗೆದ್ದೊರ ಸುತ್ತ ಸುತ್ತೋ ಈ ಭೂಮಿ. ಆನೆ ಮೇಲೆ ಕುದುರೆ ಸವಾರಿ ಗೆದ್ದೊರ ಸುತ್ತ ಸುತ್ತೋ ಈ ಭೂಮಿ. ನ್ಯಾಯಕ್ಕೆ ಗೆಲುವು ಸಿಗುತ್ತೆ ಅಲ್ವಾ. ಸ್ನೇಹ ಇಲ್ಲಿ ಮಿಗಿಲು ಅಲ್ವಾ. ಹೆಣ್ಣು ಹೊನ್ನು ಮಣ್ಣು ಮಾತ್ರ ನಮ್ಮ ಖುಷಿಗೆ ಕಾರಣವಲ್ಲ. ಹೋದರೆಲ್ಲ ದೇಶ ಬಿಟ್ಟೋದ್ರು ತಿಳಿದ ಇರುವ ಬಸ್ ಸ್ಟ್ಯಾಂಡ್ ಅಲ್ಲಿರುವ ಗೆಲ್ಲೋ ದಾರಿ 100 ಉಂಟು. ಹುಡುಕಿ ಮೀಸೆ ಏರಿಸು ನೀನು. ಸೋತು ಗೆಲ್ಲೋ ಆಟದಲ್ಲಿಂದು ಆಗದು ಎಂದು ಕೂರಲೇಬೇಡ. ಉಳಲು ಭೂಮಿ ತುಂಬಾನೇ ಇದೆ ಆದ್ರೂ ಹಸಿವು ಕಾಡು ತಲಿಹುದು. ಆದ್ರೂ ಹಸಿವು ಕಾಡು ತಲಿಹುದು. ಅವನೇ ಎಲ್ಲದಕ್ಕೂ ಕಾರಣ ಅಂತ ನಾವು ಅನ್ನೋದಾದ್ರೆ ಅವನನ್ನ ಯಾರೋ ಕೊಂದಿದ್ದಾರೆ. ಈ ಕೊಲೆಯಲ್ಲಿ ಯಾರ್ಯಾರು ಇನ್ವಾಲ್ವ್ ಆಗಿರ್ಬೋದು?
ಎಲ್ಲ ಇವ್ರ ಒಬ್ಬ ನನ್ನ ಮಗನು ಸಹಾಯಕ್ಕಂತ ಬರ್ತಾ ಇಲ್ವಲ್ಲ. ಏಯ್ ಏನ್ರೋ ಈ ತರ ನೋಡ್ತಾ ಇದ್ದೀರಾ? ಹೆಲ್ಪ್ ಮಾಡ್ಬೇಕು ತಾನೇ? ಒಂಚೂರು ಹೆಲ್ಪ್ ಮಾಡ್ರೋ. ನಮ್ಗೆ ಇದೆಲ್ಲ ಬೇಡ. ಹೆಲ್ಪ್ ಮಾಡಿದ್ರೆ ಐಸ್ ಕ್ಯಾಂಡಿ ಕೊಡ್ತೀರಾ? ಏಯ್ ಲಂಚ ಕೇಳ್ತಿದ್ದೀರೇನೋ? ಹೌದು ಕೇಳ್ತಿದ್ದೀವಿ. ಗವರ್ಮೆಂಟ್ ಆಫೀಸ್ ನಲ್ಲಿ ಕೆಲಸ ಮಾಡ್ಬೇಕಲ್ಲ. 3 ಜನಕ್ಕೂ ಹಾಲ್ ಐಸ್ ಕ್ರೀಮ್ ಕೊಡ್ತೀನಿ. ನಮ್ಗೆ 4 ಐಸ್ ಬೇಕು. ನೀವು 3 ಜನ ಇದ್ದೀರಾ, 4 ಐಸ್ ಕ್ರೀಮ್ ಯಾಕೆ? ಅದೆಲ್ಲ ನಿಮ್ಗೆ ಬೇಕಾಗಿಲ್ಲ. 3 ಜನಕ್ಕೆ 4 ಐಸ್ ಕೊಡ್ತೀರಾ? ಸರಿ ಕೊಡ್ತೀನಿ, ಬಾ ಈ ಕಡೆ ಬಾ. ಐಸ್ ಕೊಡಿ, ಐಸ್ ಇರೋ ಕ್ಯಾಂಡಿ ಇರೋ, ಕೊಡಿ. ಕೊಡ್ತೀನಿ, ಸ್ವಲ್ಪ ತಾಳಿ. ಹೌದು, ನೀವು ಹೊಸಬ್ರು ತರ ಕಾಣ್ತಿದ್ದೀರಲ್ಲ. ನಿಮ್ಮನ್ನ ನೋಡೇ ನಾನು ಇರ್ಲಿಲ್ಲ. ಸ್ವಂತ ವ್ಯಾಪಾರ ಮಾಡ್ತಾ ಇದ್ದೀನಿ ಕಣ್ರೋ. ಹಾಗಾದ್ರೆ ಏನ್ ವ್ಯಾಪಾರ ಮಾಡ್ತಿದ್ರಿ? ಆ ಕಟ್ಕ ಹಾ, ಕಟ್ಕನ? ನೋಡಿ 4 ಬೇಕಾಗಿತ್ತಲ್ಲ, ತಗೊಂಡ್ ಹೋಗಿ. ಅಕ್ಕನ್ಗ ಹೋಗಿ ಐಸ್ ಕೊಡೋಣ ಬಾ. ಓ ಅಕ್ಕನ್ಗ? ಅಕ್ಕ ತಂಗಿರ ಇಲ್ಲದ ಮನೆ ಮಾಂಸದ ಅಂಗಡಿ ತರ ಇರುತ್ತೆ. ಏಯ್ ಬಾಯಿಲಿ, ಬೇಗ ಬಾ. ಸೈಕಲ್ ಬಿದ್ದಿತ್ತಲ್ಲ, ಯಾಕೆ ಸುಮ್ಮನೆ ನೋಡ್ತಾ ಇದೀಯ ನೀನು? ನನ್ನನ್ನ ಯಾರು ನೋಡ್ಕೊಳ್ಳೇ ಇಲ್ಲ. ನಿನ್ನ ಯಾರು ನೋಡ್ಕೊಳ್ಳಿಲ್ವಾ? ನಾನು ಐಸ್ ಬಿಟ್ಟಾಕ್ಬಿಟ್ಟೆ, ನೀನೇನ್ ಬಿಟ್ಟಾಕ್ಬಿಟ್ಟೆ? ನಾ ಎಲ್ಲದನ್ನೂ ಬಿಟ್ಬಿಟ್ಟೆ. ಏನ್ ಬಿಟ್ಟೆ? ಮಾನ, ಮರ್ಯಾದೆ, ಗೌರವ, ಅಂತಸ್ತು ಎಲ್ಲವನ್ನೂ ಬಿಟ್ಬಿಟ್ಟೆ. ಹೌದಾ? ಬೇರೆ ಕೆಲಸ ಇಲ್ವಾ? ಹೌದು. ಕೆಲಸ ಬೇಕಾ? ಹೌದು. ಸರಿ ಬಾ, ಗಾಡಿ ತಗೊಂಡ್ ನಡಿ. ಹಲೋ. Hi dear. I love you. I miss you. I need you. ನೀ ಫೋನ್ನಲ್ಲಿ ಮತ್ತೆ ಏನು ಹೇಳಿದ್ರು ಹ್ಞೂ ಹ್ಞೂ ಅಂತೀಯಾ? ಹೇಳಿ. ಸೀರೆ ಉಟ್ಕೊಂಡಿದ್ದೀಯಾ? ಇದಕ್ಕಿಂತ ಕಾಸ್ಟ್ಲಿ ಸೀರೆ ನನ್ಗೆ ಕೊಡಿಸ್ತೀರಾ? ನನ್ನ ಮುದ್ದಾದ ಹುಡುಗಿಗೆ ಅಷ್ಟೇ ಮುದ್ದಾದ ಸೀರೆ ಕೊಡಿಸ್ಬೇಕು ಅಂತ ನನಗೆ ತುಂಬ ಆಸೆ. ಕೆಲಸ ಮಾಡೋ ಜಾಗದಲ್ಲಿದ್ದೀನಿ, ಸರಿಯಾಗಿ ಮಾತಾಡೋಕ್ಕಾಗಲ್ಲ. ನೀನು ಮಾತಾಡದೇ ಇದ್ರೂ ಪರವಾಗಿಲ್ಲ. ನಿನ್ನ ಪ್ರೀತಿ ಸಂದೇಶ ಈ ಫೋನಲ್ಲಿ ಬಂದರೆ ನಂಗೆ ಅಷ್ಟೇ ಸಾಕು. ಕವಿ ಆಗೋದೇನು ಬೇಡ, ಫೋನ್ ಇಡಿ. ಒಂದು ಸಣ್ಣ ಕಿಸ್ ಕೊಡು, ಫೋನ್ ಇಟ್ಬಿಡ್ತೀನಿ. ಹಾಂ, ಕಿಸ್ಸಾ? ಅದೆಲ್ಲ ಕೊಡೋಕ್ಕಾಗಲ್ಲ. ಹಾಗಾದರೆ ಫೋನ್ ಇಡಲ್ಲ. ನಾನೀಗ ಫೋನ್ ಇಡ್ತೀನಿ. ಸರಿ ಇಡು. ನಿಜವಾಗ್ಲೂ ಫೋನ್ ಇಡ್ತೀನಿ. ಇಡು. ಅಯ್ಯೋ, ಏನ್ರಿ ಹೀಗೆ ಕಾಟ ಕೊಡ್ತೀರಾ? ನೀವು ಫೋನ್ ಇಡಿ. ಕಿಸ್. ಅಯ್ಯಯ್ಯೋ. ಎಲ್ಲ ಬಲ್ಲ ದೇವರೇ, ನನ್ನ ಕಂಪನಿ ನಡೆಸ್ತಾ ಇರೋ ಹೆಣ್ಣು ಮಕ್ಕಳು ಎಲ್ಲರಿಗೂ ಒಳ್ಳೇದು ಮಾಡಪ್ಪ. ಯಜಮಾನ್ರೆ ಕಾಪಾಡಿಪ್ಪ. ಏನಮ್ಮ ಇಲ್ಯ, ಡಾಕ್ಯುಮೆಂಟ್ಸು ಎಲ್ಲ ಕಂಪ್ನಿದು ರಿನ್ಯೂವಲ್ ಮಾಡಿಸ್ಬೇಕಿತ್ತಲ್ಲ, ರಿನ್ಯೂವಲ್ ಮಾಡಿಸಿದೇನಮ್ಮ? ರಿನ್ಯೂವಲ್ ಮಾಡಿಸಿದ್ದೀನಿ ಸರ್. ಇದು ನೋಡಿ ರಿಸೀಟ್. ಹಾಂ. ಓ ಹಾಗಾ? ರಿನ್ಯೂವಲ್ಗೆ ಅಂತ ಅಮೌಂಟ್ ಸೆಟಲ್ ಮಾಡಿರೋದು, ಅದರ ರಿಸೀಟ್ಸು ಅದರಲ್ಲಿದೆ ಸರ್. ಮತ್ತೆ ಕಳೆದ ವಾರ ಮಟೀರಿಯಲ್ಸ್ ತಂದವ್ರಿಗೆ ತಂದು ಕೊಟ್ಟಿರೋದು ಎಲ್ಲ ಡೀಟೇಲ್ಸು ಅದರಲ್ಲಿದೆ ಸರ್. ಪರವಾಗಿಲ್ವೇ? ಎಲ್ಲದು ನೀಟಾಗಿ ಫೈಲ್ ಮಾಡಿಬಿಟ್ಟಿದ್ದಲ್ಲಮ್ಮ. ಓಕೆ ಸರ್. ನಮಸ್ಕಾರ ನಮಸ್ಕಾರ ನಮಸ್ಕಾರ. ನೀವು ಬಂದಿದ್ದಕ್ಕೆ ನಮ್ಮ ಕಂಪ್ನಿ ಕಳೆ ಬಂತು. ವಾದ್ಯ ಉತ್ಸವ. ಹೌದಾ? ನಮಸ್ಕಾರ ನಮಸ್ಕಾರ. ಏನಾಯ್ತಾ? ನಮಸ್ಕಾರ. ನಮಸ್ಕಾರ. ನಿಮ್ಗೂ ನಮಸ್ಕಾರ. ಏನ್ ಗುರಾಯಿಸ್ತಾ ಇದೆಯಾ? ಏನಿರುತ್ತೆ? ಅದ ಆಮೇಲೆ ನೋಡೋಣ, ಇವಾಗ ಹೋಗೋಣ ಬಾ. ಅಯ್ಯಯ್ಯೋ, ಈ ಹೆಣ್ಮಕ್ಳನ್ನೆಲ್ಲ ನೋಡಿದ್ರೆ ಒಂಥರ ಆಗತ್ತಪ್ಪ. ನಮಸ್ಕಾರ. ನಮಸ್ಕಾರಮ್ಮ. ಏ ಯಜಮಾನ,
ಇವ್ರಿಗೆಲ್ಲ ವಾರಂಟಿ ರಿಟೈರ್ಮೆಂಟ್ ತಗೊಂಡು ಹೋಗು ಅಂತ ಹೇಳ್ಬೇಕು ತಾನೇ ನೀನು. ರಿಟೈರ್ ಆಗಿ 10 ವರ್ಷ ಆಗ್ಬೇಕಾಗಿತ್ತು. ಮುದ್ಕ ತಂಗಳಂದಾನು ರುಚಿ ಇರುತ್ತೆ ಕಣಪ್ಪ. ಒಳ್ಳೇದೇ ಒಳ್ಳೇದೇ. ದಿನ ತಂಗಳು ಅನ್ನ ತಿಂದು ತಿಂದು ಸಾಕಾಗೋಗಿದೆ. ಒಂದೇ ಒಂದ್ಸಲ ಸುಡು ಅನ್ನ ತಿಂದ್ರೆ ನೋಡು, ನನ್ಗೆ ನಿನ್ ಬೈಕ್ ಮೇಲೆ ಒಂದು ಡೌಟ್. ಹಾಗಾಗಿ ಈ ಹಳೆ ಬೈಕ್ ಕೊಟ್ಬಿಟ್ಟು ಒಂದ್ ಹೊಸ ಬೈಕ್ ತಗೋಬೇಕು ಅಂತ ಯೋಚನೆ. ಮಚ್ಚ, ಈ ಬೈಕಲ್ಲಿ ಎಷ್ಟು ಜನ ಕೂತಿದ್ದಾರೆ ಗೊತ್ತಾ? ಪದ್ಮಿನಿ, ರಾಣಿ, ವಾಣಿ ಎಲ್ರು ಕೂತಿದ್ದಾರೆ ಈ ಬೈಕಲ್ಲಿ. ಈ ಬೈಕ್ ಹಳೇದಾಗೋಕೆ ಇನ್ನೂ ಸಾಕಷ್ಟು ಟೈಮ್ ಇದೆ ಕಣೋ. ಅದೆಲ್ಲ ಸರಿನೇ, ಆದ್ರೆ ನಂಗೆ ಈಗ ಒಂದು ಎಳಸಾಗಿರೋ ಹೊಸದಾಗಿರೋ ಹುಡುಗಿ ಕೂರಿಸ್ಬೇಕಂತ ಅನಿಸ್ತಿದೆ. ಏನಮ್ಮ ಇಲ್ಯಾ ನಡ್ಕೊಂಡು ಹೋಗ್ತಾ ಇದೀಯಾ? ಬಾ, ಬೈಕಲ್ಲಿ ಬಿಡ್ತೀನಿ, ನಿನ್ ಮನೆವರೆಗೂ ಡ್ರಾಪ್ ಮಾಡ್ತೀನಿ. ನಂಗೆ ಕಾಲಿದೆ, ನಡ್ಕೊಂಡೇ ಹೋಗ್ತೀನಿ ನಾನು. ಇವನ ಉದ್ದೇಶ ನಿಂಗೆ ಅರ್ಥ ಆಗ್ಲಿಲ್ಲ. ಪಾಪ ಕೆಲ್ಸ ಮಾಡಿ ಸುಸ್ತಾಗಿರ್ತೀಯ, ನಡ್ಕೊಂಡು ಹೋಗ್ತಿಲ್ಲ ಅಂತ ಕೇಳಿದ್ವು ಅಷ್ಟೇ. ಸಿಟ್ ಮಾಡ್ಕೋಬೇಡಮ್ಮ. ಅಣ್ಣನ್ ಮಗನ್ ಕಂಪ್ನಿ ದೊಡ್ಡದು ಅಂತ ಅಲ್ಲಿಗೆ ಹೋದ್ರೆ ನಮ್ಮಂತ ಚಿಕ್ಕ ಕಂಪ್ನಿ ಉದಾರಾಗೋದು. ಮಾಮ ನಮ್ ಕಂಪನಿಗೆ ಸೇರ್ಕೊ. ತಾತಪ್ಪಗಳ ಇಬ್ರು ಪಂಚನಿಗೆ ಅಪ್ಲಿಕೇಶನ್ ಹಾಕಕ್ ಹೋಗ್ತಾ ಇದ್ದೀರಾ? ಮಚ್ಚ, ತುಂಬಾ ಅವಮಾನ ಆಯ್ತು ಕಣೋ. ನಾವೀಗ ಅಪ್ಲಿಕೇಶನ್ ಕೊಡ್ಬೇಕು ಕೊಡ್ಬಾರ್ದು? ಅದ್ ಬೇರೆ ಯಾಕೋ? 1000 ರೂಪಾಯಿಗೆ ಆಸೆ ಪಡ್ಬಾರ್ದಿತ್ತ? ಅದೇ ಪ್ರಾಬ್ಲಮ್ ಆಗೋದು ನೋಡಪ್ಪ. ಬಾ, ಒಳಗೆ ಹೋಗೋಣ. ಹೋಗೋಣ, ನೋಡ್ಕೊಂಡ್ ಬಾರಪ್ಪ, ಬಿದ್ದೋಗ್ಬಿಡ್ತೀಯಾ? ಹೋಗೋಣ. ಏ ಪರಿಮಳ, ತ್ರಿವೇಣಿ ಥಿಯೇಟ್ರಲ್ಲಿ ಒಂದು ಹೊಸ ಸಿನಿಮಾ ಬಂದಿದೆ ಕಡೆ. ಸೂಪರ್ ಆಗಿದೆ. ಫಸ್ಟ್ ನೈಟ್ ಸೀನು ಎಷ್ಟು ಡಿಫ್ರೆಂಟ್ ಆಗಿ ತೆಗ್ದಿದ್ದಾರೆ ಗೊತ್ತಾ? ಅದನ್ನ ಹೇಳಿದ್ರೆ ಜುಮ್ ಅನ್ನುತ್ತೆ. ಏನೇ ಅದು ಫಸ್ಟ್ ನೈಟ್ ಸೀನ್ ಎಕ್ಸ್ಪ್ಲೇನ್ ಮಾಡೋ ತರ ಮಾಡ್ತಿದ್ಯಾ? ಅದ್ ಗೊತ್ತೇ, ಆದ್ರೂ ತುಂಬಾ ಡಿಫ್ರೆಂಟ್ ಆಗಿ ತೆಗ್ದಿದ್ದಾರೆ. ನೋಡಕ್ಕೆ ತುಂಬಾ ಡಿಫ್ರೆಂಟ್ ಆಗಿದೆ. ಸಸ್ಪೆನ್ಸ್ ಇಡ್ಬೇಡ್ವಿ, ಅದೇನ್ ಡಿಫ್ರೆಂಟ್ ಅಂತ ಹೇಳಿ. ಹೇಳು ಪ್ಲೀಸ್, ಹೇಳೆ. ಅದೆಲ್ಲ ಹೇಳಕ್ಕಾಗಲ್ಲ, ನೋಡೇ ಗೊತ್ತಾಗತ್ತೆ. ಹೌದಾ? ಹೋಗೆ. ಹಲೋ, ಸರಿ ಬಿಡಿ, ಗೊತ್ತಾಯ್ತು ಬಿಡಿ, ತಲುಪಿದೆ ಎಲ್ಲ. ಏನೋ ಒಂಚೂರು ಕಡಿಮೆ ಮಾಡ್ಕೊಳ್ಳಿ. ಏಯ್, ದುಬೈ ಟಾಯ್ಲೆಟ್ ಅಲ್ಲಿರೋ ಸೆಂಟ್ ವಾಸನೆ ಬಂತು ನೋಡು. ಪರಿಮಳ, ಹಾಗೆಲ್ಲ ಹೇಳ್ಬೇಡ್ವೆ. ಹೌದೌದು, ನಮ್ಮ ಯಜಮಾನ್ರು ತುಂಬಾ ಸಂಬಳ ಕೊಡ್ತಾರಲ್ವಾ? ಏನ್ರಮ್ಮ, ಎಲ್ರು ತುಂಬಾ ಖುಷಿಯಾಗಿದ್ದೀರಾ? ಏನ್ ಒಳ್ಳೆ ತಿಂಡಿ ತಿನ್ಕೊಂಡ್ ಬಂದ್ರಾ? ಏನ್ ಸಮಾಚಾರ? ಅದೆಲ್ಲ ಇರ್ಲಿ ಯಜಮಾನ್ರೆ, ನಮ್ ಥಿಯೇಟ್ರಲ್ಲಿ ಬಂದಿದ್ಯಲ್ಲ ಹೊಸ ಸಿನಿಮಾ ತರ ಫ್ರೆಶ್ ಆಗಿ ಚೆನ್ನಾಗಿ ಕಾಣ್ತಾ ಇದ್ದೀರಾ ಇವತ್ತು. ಏನ್ ವಿಷಯ? ಇರ್ಲಿ ಬಿಡಮ್ಮ. ತಗೊಳ್ಳಿ ಯಜಮಾನ್ರೆ, ನಿಮ್ಗೆ ಅಂತ ಪೂರಿ ಮಾಡ್ಕೊಂಡ್ ಬಂದಿದ್ದೀನಿ. ನೀನು ಅದನ್ನೇ ಮಾಡ್ಕೊಂಡ್ ಬಂದ್ಯಾ? ದಿನ ಪೂರ್ತಿ ತಿಂದು ತಿಂದು ಬೋರ್ ಆಗೋಗಿದೆ. ಬೇರೆ ಏನಾದ್ರೂ ಮಾಡ್ಕೊಂಡ್ ಬರ್ಲಾ ಯಜಮಾನ್ರೆ? ನನ್ಗೇನೋ ಬೇಡ, ಹೋಗಮ್ಮ. ನಾನು ಮಾಡ್ಕೊಂಡ್ ಬರ್ತೀನಿ ಯಜಮಾನ್ರೆ, ಯೋಚನೆ ಮಾಡ್ಬೇಡಿ. ನಾನ್ ಕಂಡ್ರೆ ಮಾತಾಡ್ತಿರೋದು. ಹೇಳು. ಪೂರಿ ಮಾಡಿದ್ದೀನಿ, ಬಂದು ಹೋಗಿ. ಬೇಡ ಬಿಡಮ್ಮ, ನಾನು ಇಲ್ಲೇ ಏನಾದ್ರೂ ತಿನ್ಕೋತೀನಿ. ಸರಿ, ಆಮೇಲೆ ಫೋನ್ ಮಾಡಿ. ಸರಿ ಕಣೆ. ಸುಶೀಲಾ, ನೀನು ದೋಸೆ ತಗೊಂಡ್ ಹೊರಟ. ನಿನ್ ಸ್ಕೂಲ್ ಹೇಗಿದೆಯೋ? ಅಕ್ಕ, ನಮ್ ಸ್ಕೂಲಲ್ಲಿ ತುಂಬಾ ಕಾಮಿಡಿ. ಕಲ್ಪನಾ ಟೀಚರ್ ಅಂತ ಒಬ್ರು ಟೀಚರ್ ಇದ್ದಾರೆ. ಅವರು ತುಂಬಾ ಚೆನ್ನಾಗಿದ್ದಾರೆ. ಚೆನ್ನಾಗಿದ್ದಾಳಾ? ಅಯ್ಯೋ, ನಿನ್ಗಿಂತ ಚೆನ್ನಾಗಿದ್ದಾರೆ ಅನ್ಲಿಲ್ಲ. ಸ್ಕೂಲಲ್ಲಿರೋ ಬೇರೆ ಟೀಚರ್ಗಿಂತ ಚೆನ್ನಾಗಿದ್ದಾರೆ. ಓ, ಆ ಟೀಚರ್ನೇ ನಾನ್ ಮದ್ವೆ ಆಗೋದು. ಹಿಡಿದ್ರೆ ನಾನು ಬ್ರಹ್ಮಚಾರಿಯಾಗಿ ಇರ್ತೀನಂತ ಆ ಗೋಬಿ ಹೇಳಿ ಫುಲ್ ಕಾಮಿಡಿ ಮಾಡ್ತಿದ್ದ. ಅಕ್ಕ, ಇವ್ರೇ ಐಸ್ ಮಾರೋರು. ಏನು ಇಷ್ಟು ಚೆನ್ನಾಗಿ ಕಾಣ್ತಿದ್ರಲ್ಲ? ಯಾವ್ದು ಮದ್ವೆಗೆ ಹೋಗ್ತಿದ್ದೀರಾ? ಮದ್ವೆಗೆ ಹೆಣ್ಣು ನೋಡಕ್ ಹೋಗ್ತಾ ಇದ್ದೀನಿ. ನಿಮ್ ಮಗಂಗ? ನಾನೇ ಹುಡುಗ ಕಣೋ. ಏಯ್, ನಾನೇನು ಮದ್ವೆ ಆಗ್ದಿರೋ ಬ್ರಹ್ಮಚಾರಿ ಕಣೋ, ಅದಕ್ಕೆ ಹುಡುಗಿ ನೋಡಕ್ ಹೋಗ್ತಾ ಇದ್ದೀನಿ. ಆ ಥರ ಯಾಕೆ ಆಶ್ಚರ್ಯ ನೋಡ್ತಾ ಇದೀಯಾ? ಸ್ವಲ್ಪ ಲೇಟ್ ಆಗಿದೆ ಅಷ್ಟೇ. ಬೆಸ್ಟ್ ಆಫ್ ಲಕ್. ನೀನಾದ್ರೂ ಅರ್ಥ ಮಾಡ್ಕೊಂಡಿಲ್ಲಮ್ಮ, ಥ್ಯಾಂಕ್ಸ್, ತುಂಬಾ ಸಂತೋಷ. ಹೆಣ್ಮಕ್ಳಿಗೆ ಕರೆಕ್ಟ್ ಆಗಿರೋ ವಯಸ್ಸಲ್ಲೇ ಮದ್ವೆ ಆಗ್ಬೇಕು. ಹುಡುಗರಿಗೆ ಸ್ವಲ್ಪ ಲೇಟ್ ಆದ್ರೂ ಪರವಾಗಿಲ್ಲ. ಸ್ವಲ್ಪ ಲೇಟ್ ಆದ್ರೆ ಪರವಾಗಿಲ್ಲ. ಏಯ್, ನೀ ಬಾಯಿ ಮುಚ್ಕೊಂಡು ಕೂತ್ಕೊಳ್ಳೋ. ಸ್ವಲ್ಪ ದಾರಿ ಬಿಡು, ಹೋಗ್ಬೇಕು ನಾನು. ಪಚ್ಕ
ಮೇಡಮ್ ನಿಮಗೋಸ್ಕರನೇ ಕಾಯ್ತಾ ಇದ್ದೆ. ಏ ನಿರ್ಮಲಾ, ಆ ಪೊರ್ಕಿ ನಮ್ಮನ್ನೇ ನೋಡ್ತಿದ್ದಾನ ಕಣೆ. ನಮ್ಮನ್ನೇ ನೋಡ್ತಾ ಇಲ್ಲ ಅವನು, ಅವ್ನು ನಿರ್ಮಲಾ ನೋಡ್ತಾ ಇರೋದು. ಏ ಸುಮ್ನೆ ಬಾರೆ, ಮಾತಾಡ್ಬೇಡ. ಅವ್ನ್ ನೋಡಿದ್ರೆ ವಾಂತಿ ಬರೋ ತರ ಇದ್ದಾನೆ. ಅವ್ನ್ ಮೀಸೆನೋ ಕೂದ್ಲೋ ಏ ಬಂದ ಮೇಡಮ್ ನಿಮ್ಗೋಸ್ಕರನೇ ಕಾಯ್ತಾ ಇದ್ದೆ. ಇದೇನ್ ಕಾರ್ಪೊರೇಷನ್ ಬಸ್ ವೇಟ್ ಮಾಡೋದಕ್ಕೆ? ಮೇಡಮ್ ಲವ್ ಲೆಟರ್ ಇಸ್ಕೊಂಡು ಹೋಗಿ. ಆ ತೆಂಗಿನಕಾಯಿ ತರ ಇರೋ ಜುಟ್ಟನ್ ಸರಿ ಮಾಡ್ಕೊ ಮೊದ್ಲು. ಅಪ್ಪಿ ತಪ್ಪಿ ತಿರುಗಿ ನೋಡ್ಬೇಡ ಕಣೆ. ತಿರುಗಿ ನೋಡಿದ್ರೆ ಸಿನಿಮಾ ತರ ಅವನ್ನ ಲವ್ ಮಾಡ್ತಿದ್ಯಾ ಅನ್ಕೊಂಡ್ಬಿಡ್ತಾನೆ. ಹೌದೌದು, ಅವನ್ ಮೂತಿಗೆ ತಿರುಗ್ ಬೇರೆ ನೋಡ್ತೀನಿ ನಾನು. ಏನನ್ನ ಇದು, ಲವ್ ಲೆಟ್ರಾ? ಹೌದು ಕಣೋ ತಮ್ಮ, ನನ್ನ ಪ್ರೀತಿನೆಲ್ಲ ಬರ್ದಿದ್ದೀನಿ. ಅನ್ನ ಇದ್ರಲ್ಲಿ ಏನು ಬರ್ದಿಲ್ಲ. ತಮ್ಮಂದ್ರ ನಂಗೇನು ಗೊತ್ತಿಲ್ಲ, ನಾ ಹೆಂಗ್ ಬರೆಯಕ್ಕಾಗತ್ತೆ? ಏನನ್ನ ಹಿಂಗ್ ಮಾಡ್ತಿದ್ರ? ಲವ್ ಲೆಟರ್ ಅಂತ ಕೊಡಕ್ ಹೋಗಿದ್ರಿ, ಅವಳೇನಾದ್ರೂ ಇಸ್ಕೊಂಡಿದ್ರಿ? ಏನ್ ತಮ್ಮಂದ್ರ, ಈ ಲವ್ ಲೆಟರ್ನ ಅವಳು ತಗೊಳ್ಳೋದಿಲ್ಲ ಅಂತ ಗೊತ್ತಿತ್ತು. ಇದರಿಂದ ನಾನು ಅವಳಿಗೆ ಲವ್ ಲೆಟರ್ ಕೊಡೋಕೆ ಟ್ರೈ ಮಾಡಿದೆ ಅಂತ ಗೊತ್ತಾಯ್ತಲ್ಲ, ಅಷ್ಟೇ ಸಾಕು. ಹೌದಾ? ಈ ಚಿಕ್ಕ ಮಕ್ಕಳೆಲ್ಲ ನಾವು ಓದಿಲ್ಲ ಅಂತ ಹೇಳುವಾಗಾದ್ರಲ್ಲ, ನಾವು ಓದ್ತೀನಿ, ಲವ್ ಲೆಟರ್ ಬರ್ತೀನಿ. ಏನ್ರೋ ದಾರಿ ಗಡ್ಡ ನಿಂತ್ಬಿಟ್ಟಿದ್ದೀರಿ? ಅಣ್ಣ, ನಿಮ್ಮಿಂದ ಒಂದು ಸಹಾಯ ಬೇಕು. ಏನ್ರೋ 3 ಜನ ಬಂದ್ಬಿಟ್ಟು 4 ಐಸ್ಬಿಡ್ಬೇಕಾ? ನೀವು ಕೊಟ್ಟಿರೋ ಒಂದು ಐಸ್ ಕ್ಯಾಂಡಿ ತಿನ್ನೋಕಾಗಿಲ್ಲ, ಅಷ್ಟು ಟೇಸ್ಟಿ ಆಗಿತ್ತು. ಇನ್ನೊಂದು ಬೇರೆ. ಅಣ್ಣನ್ ಕಿಂಡಲ್ ಮಾಡ್ಬಿಡ್ರು. ಅಣ್ಣ, ವಿಷಯ ನಾನ್ ಹೇಳ್ತೀನಿ. ಇವನು ಎಕ್ಸಾಮ್ ನಲ್ಲಿ ತುಂಬಾ ಕಮ್ಮಿ ಮಾರ್ಕ್ಸ್ ತಗೊಂಡ, ಅದಕ್ಕೆ ಮನೆಯಿಂದ ಯಾರಾದ್ರೂ ಕರ್ಕೊಂಡ್ ಬಾ ಅಂದ್ರು. ಅದಕ್ಕೆ ನಾಳೆ ಇವನ್ ಅಪ್ಪ ಆದ್ರೆ. ಏನಂದೆ? ನಮ್ಮಪ್ಪ ಇವನ್ ತರ ಇಲ್ಲ, ನನ್ ಮಾವ ಅಂತ ಹೇಳಿದ್ರೆ ಸಾಕು. ನಿಮ್ ಮಾವ ಹೀಗಿದ್ದಾರಾ? ಅವ್ರು ಹಿಂಗೆ ಇರೋದು. ಯಾರು ಈ ತರ ಮಾತಾಡೋಕ್ ಹೇಳಿದ್ದು? ನಿಮ್ಮನ್ನ ಎಲ್ಲೋ ನೋಡ್ದಂಗಿದೆಯಲ್ಲ. ಹೌದು ಸರ್, ನಮ್ ಮಾವನ್ ನಗು ತುಂಬಾ ಚೆನ್ನಾಗಿದೆ, ಎಲ್ರೂ ಹೇಳ್ತಾರೆ. ನಿಮ್ ಹುಡುಗ ಎಲ್ಲ ಸಬ್ಜೆಕ್ಟ್ ಅಲ್ಲೂ ತುಂಬಾ ಕಡಿಮೆ ಮಾರ್ಕ್ಸ್ ತಗೊಂಡಿದ್ದಾನೆ. ನಮ್ಗೆ ಎಷ್ಟು ಬೇಜಾರಾಗುತ್ತೆ ನೋಡಿ. ನೋಡು ಸರ್, ಎಷ್ಟು ಫೀಲ್ ಮಾಡ್ಕೊಡ್ತಿದ್ದಾರೆ. ಇನ್ನು ಮುಂದೆ ಚೆನ್ನಾಗಿ ಓದು. ಚೆನ್ನಾಗಿ ಓದ್ದೇ ಇದ್ರೆ ಕೈಯೋ ಕಾಲೋ ಮುರಿದು ಬಿಡ್ತೀನಿ, ಹುಷಾರು. ಸರ್, ಕೋಪ ಮಾಡ್ಕೋಬೇಡಿ, ಪ್ರೀತಿಯಿಂದ ಹೇಳಿ ಅವನ್ಗೆ. ನೋಡ್ದೇನೋ ಎಷ್ಟು ಒಳ್ಳೆಯವರಿದ್ದಾರೆ. ಹಾ, ಚೆನ್ನಾಗಿ ಓದಿದ್ರೆ ಮಾತ್ರ ಫ್ಯೂಚರ್ ಚೆನ್ನಾಗಿರುತ್ತೆ. ತಗೊಳ್ಳಿ, ನಿಮ್ ಕೈಯಿಂದಾನೇ ಸೈನ್ ಮಾಡಿ. ಸೈನ್ ಮಾಡಿ ಸರ್. ಏನ್ ನೋಡ್ತಾ ಇದ್ದೀರಾ? ಮಾಡೋದು ಇವಾಗ. ಸೈನ್ ಮಾಡಿ ಸರ್. ಅದ್ರ ಮೇಲೆ ಸೈನ್ ಮಾಡಿ ಮಾಮ. ಇದೊಳ್ಳೆ ಕಥೆ ಆಯ್ತು. ಸೈನ್ ಮಾಡಿಬಿಡಿ ಸರ್. ಚಿಕ್ಕ ಮಕ್ಕಳಾದ ನಿಮ್ಮ ಮಾತನ್ನ ಕೇಳಿ ಬಂದಿನಲ್ಲ, ಅದು ನನ್ ತಪ್ಪು ಕಣ್ರೋ. ಅದಕ್ಕೆ ಹೊಡೆದ್ರಲ್ಲ. ನೀವೇನೋ ಚಿಕ್ಕ ಹುಡುಗರು, ನಿಮ್ಗೆ ಹೊಡೆದ್ರೆ ಪರವಾಗಿಲ್ಲ, ಆದ್ರೆ ನನ್ನಂತ ದೊಡ್ಡ ಮನುಷ್ಯನಿಗೆ ಹೊಡೆದು ಬಿಟ್ರಲ್ಲೋ. ನೀವೇ ತಾನೇ ಬ್ಯಾಂಕಲ್ಲಿ ಕೆಲಸ ಮಾಡ್ತಿದ್ದೀನಿ ಅಂತಿದ್ದು, ಯಾವ್ದೋ ಸೈನ್ ಹಾಕದಪ್ಪ. ಅದೆಲ್ಲ ಹೇಳ್ದೆ, ಗೆಟಪ್ ಅಂತ ಹೇಳೋದಕ್ಕೋಗಿ ಮೋಸ ಹೋಗ್ಬಿಟ್ಟೆ. ಆ HM ನಿಮ್ಮನ್ ಹೊಡೆದ್ರು ಪರವಾಗಿಲ್ಲ, ನಾನು ಚಿಕ್ಕವನು, ನನ್ಗೂ ಹೊಡೆದ್ರು. ಹೋಗ್ಲಿ ಬಿಡ್ರೋ, ಪ್ರಿನ್ಸಿಪಲ್ ತಾನೇ ಹೊಡೆದವರು. ಸೈಕಲ್ ಹೊಡೆಯುವಾಗ ಬೀಳ್ದಲೇ ಇರೋದು, ಓದುವಾಗ ಹೊಡ್ತಾ ತಿಂದೇ ಇರೋಕ್ಕಾಗತ್ತಾ? ಇದೆಲ್ಲ ಮರೆಯೋದಕ್ಕೆ ಒಂದು ಪಾರ್ಟಿ ಕೊಟ್ಬಿಡಿ ನೀವು. ಏನ್ ಪಾರ್ಟಿ? ನಿಮ್ಮನ್ನ ಹಿಡ್ಕೊಂಡು ಗುಂಡ್ ಪಾರ್ಟಿ ಮಾಡೋಕ್ಕಾಗತ್ತಾ? ಸಾದಾ ಪಾರ್ಟಿ ಕೊಟ್ಬಿಡಿ.
ಅರ್ಥ ಆಗ್ಲಿಲ್ವಾ? ಪರೋಟನೋ ದೋಸೆನೋ ಕೊಡಿಸ್ಬಿಟ್ಟು ನಡೀರಿ ಹೋಗೋಣ. ಈ ಮಲ್ಲಿಗೆ ಹೂವಿನ ಥರ ಇರೋ ಮೈನಾನ ಹೇಗಾದ್ರೂ ಬುಟ್ಟಿಗೆ ಹಾಕೋಬೇಕಲ್ಲ. ಮನೆಯಲ್ಲಿ ಯಾರೂ ಇಲ್ಲ ಅನ್ಸುತ್ತೆ, ಅದಕ್ಕೆ ಬೀದಿಗೆ ಬಂದು ಹೆಡ್ಫೋನ್ ಹಾಕೊಂಡು ಓಡಾಡ್ತಾ ಇದ್ದಾಳೆ. ಇವಳಿಗೆ ನನ್ನ ಪ್ರೀತಿ ಬಗ್ಗೆ ಹೇಗಾದ್ರೂ ಹೇಳ್ಬೇಕಲ್ಲ. ಒಂದು ಒಳ್ಳೆ ಹಾಡೇನಾದ್ರೂ ಹೇಳ್ಬಿಡ್ಲಾ? ಅದೆಲ್ಲ ಓಲ್ಡ್ ಸ್ಟೈಲ್. ಹೊಸದಾಗಿ ಏನಾದರೂ ಮಾಡಬೇಕಲ್ಲ. ಹಾ, ಐಡಿಯಾ ಇದೆ. ಡಿಸ್ಕೆ ಡಿಸ್ಕೆ ಐಡಿಯಾ ವರ್ಕೌಟ್ ಆಯ್ತು. ಹಾಯ್ ಮೇಡಮ್. ಏಯ್, ನೀನ್ ಇಲ್ಲಿಗೆ ಯಾಕೆ ಬಂದಿದೀಯಾ? ಮರ್ಯಾದೆಯಾಗಿ ಹೋಗು. ನೀ ನನಗೆ ಐ ಲವ್ ಯು ಅಂತ ಹೇಳ್ಬಿಡು, ನಾ ಹೋಗ್ತೀನಿ. ಫಸ್ಟ್ ನಿನ್ ಮುಖ ಕನ್ನಡಿಲಿ ನೋಡ್ಕೊಂಡಿದ್ಯಾ? ಅದೆಲ್ಲ ಚೆನ್ನಾಗಿ ಇರುತ್ತೆ ಬಿಡಿ. ಕಡೆ ಸಲ ಹೇಳ್ತಿದ್ದೀನಿ, ಮರ್ಯಾದೆಯಾಗಿ ಹೋಗು ಅಷ್ಟೇ. ನಿಮ್ಮಪ್ಪ ಇರುವಾಗಲೇ ನಿಮ್ಮ ಮನೆಗೆ ಬಂದು ಅವ್ರ ಹತ್ರ ನಿನ್ನ ಬಗ್ಗೆ ಮಾತಾಡ್ಲಿಲ್ಲ ಅಂದ್ರೆ ಕೇಳು. ಒಂದಲ್ಲ ಒಂದಿನ ನಿನ್ನ ಈ ಮನೆಯಿಂದ ಕರ್ಕೊಂಡು ಹೋಗ್ಲಿಲ್ಲ ಅಂದ್ರೆ ಕೇಳು ನೀ ನನ್ನನ್ನ. ಅದಕ್ಕೂ ಮುಂಚೆ ಒಂದು ಬಿರಿಯಾನಿ ತಿನ್ಕೊಂಡು ಬಾ. ಅಯ್ಯಯ್ಯೋ, ಓಡು. ಪ್ರೀತಿ ಪ್ರೇಮ ಏನೂ ಗೊತ್ತಿಲ್ಲ ನನಗೆ. ಮೊದ್ಲು ಇಲ್ಲಿಂದ ಎಸ್ಕೇಪ್ ಆಗು. ಏನಾಯ್ತು? ನಿನ್ನ ನೋಡಿದ್ರೆ ನಾನೇ ಗಂಡಾಗಿರ್ಬಾರ್ದ ಅಂತ ತುಂಬಾ ವ್ಯಥೆ ಆಗುತ್ತೆ. ಏನ್ ಮಾಡೋದು? ನೀನೇನ್ ಮಾಡ್ತೀಯಾ? ಮಾಡ್ಬೇಕಾದವರು ಮಾಡ್ತಾರೆ. ವಿಕ್ರಮ್ ಅವ್ರ ಮನೇಲಿ ಪರ್ಮಿಷನ್ ಕೇಳ್ಕೊಂಡ್ ಬಂದಿದ್ದಾರೆ. ಹೌದಾ? ಸರಿ ಸರಿ. ವಿಕ್ರಮ್ ಹಳ್ಳಕ್ ಬಿದ್ದ. ನಿನಗೇನೆ ತೊಂದ್ರೆ? ಏನ್ ಸರ್ ಇದು? ನನ್ನ ಬರ್ತ್ಡೇ ಕಣಮ್ಮ ಇವತ್ತು. ಹ್ಯಾಪಿ ಬರ್ತ್ಡೇ. ಥ್ಯಾಂಕ್ ಯು ಥ್ಯಾಂಕ್ ಯು. ಕೊಡಿ ಸರ್, ನಾನ್ ತಗೊಂಡು ಹೋಗ್ತೀನಿ. ಏಯ್, ಅಲ್ಲಿ ಹೊಸಬ ಬಂದಿದ್ದಾನಲ್ಲ, ಅವ್ನ್ ಕಾರ್ ಎಷ್ಟ್ ಚೆನ್ನಾಗಿದೆ ಗೊತ್ತಾ? ಏ, ಅದೇನ್ ಕಾರು ಅಂತೀಯ? ನನ್ ಗಂಡನ ಹತ್ರ ಬಂದ್ ಕೇಳು, ನನ್ ಕಾಲ್ ಬಗ್ಗೆ ಅವ್ರು ಹೇಳ್ತಾರೆ. ಅದನ್ನೇನೆ ನಿನ್ ಗಂಡನ ಹತ್ರ ಕೇಳೋದು. ನಮ್ಮ ಯಜಮಾನ್ರನ್ ಕೇಳಿದ್ರೆ ಹೇಳ್ತಾರೆ. ಅದು ಸರಿ. ಏನ್ರಿ ನೀವು ಗಂಡ್ ಮಕ್ಳ ತರ ಗ್ಲಾಮರ್ ಅಂತ ಯಾಕೆ ಮಾತಾಡ್ಬಾರ್ದ? ಗಂಡ್ ಮಕ್ಳು ಮಾತ್ರ ಮಾತಾಡ್ಬೇಕಾ? ಅವ್ರಿಗೆ ಗ್ಲಾಮರ್ ಬರೋದೇ ನಮ್ಮಿಂದ. ಏಯ್, ಆಯ್ತಮ್ಮ, ನಿನ್ನೆ ರಾತ್ರಿ ನೋಡ್ಬೇಕಿತ್ತು, ಅವಾಗ ನೀನ್ ಮಾತಾಡ್ಬೇಕಿತ್ತು. ಹೆಣ್ಮಕ್ಳೇ, ಎಲ್ರು ಬನ್ನಿ, ಎಲ್ರು ಬನ್ನಿ. ನನಗೆ ಇವತ್ತಿಗೆ 35 ವರ್ಷ ತುಂಬುತ್ತೆ. ನಿಜವಾಗ್ಲೂನಾ? 30 ವರ್ಷ ಆಗೋಯ್ತಾ? ಒಳ್ಳೆ 25 ವರ್ಷದ ತರ ಕಾಣಿಸ್ತಿದ್ದೀರಾ. ಗೊತ್ತೇ ಆಗಲ್ಲ ಅಲ್ವೇನ್ರಿ? ಅದಕ್ಕೆ ನಿಮ್ಮೆಲ್ಲರಿಗೂ ಗಿಫ್ಟ್ ತಂದಿದ್ದೀನಿ, ಸೆಲ್ ಫೋನ್. ಹಾ ತಗೊಳ್ಳಿ. ಥ್ಯಾಂಕ್ ಯು ಸರ್. ನೀನು ತಗೋ. ನೀನು ತಗೊಳಮ್ಮ. ಥ್ಯಾಂಕ್ ಯು ಸರ್. ಇದು ನಿನಗೆ. ನಂಗೆ ಬೇಡ ಸರ್, ನಾನು ಯಾರ ಹತ್ರ ಮಾತಾಡ್ತೀನಿ? ಅದು ಏನ್ ಸರ್, ನಿಮ್ಮ ಬರ್ತ್ಡೇ ಖುಷಿಯಲ್ಲಿ ನಮಗೂ ಫೋನ್ ಕೊಡ್ತೀರಾ ನೀವು? ಏಯ್, ನಿನ್ಗೆ ವಾರ ಸರಿಯಾಗಿ ಕೂಲಿ ಕೊಡ್ತೀನಿ ತಾನೇ, ಅದರಲ್ಲಿ ಫೋನ್ ತಗೋಗೋ. ಈಗ ನಿಮ್ಮೆಲ್ಲರಿಗೂ ತಂದಿರೋ ಮೊಬೈಲ್ ಫ್ರೀ ಕಾಲ್ಸು ಇರೋ ಸಿಮ್ಮು ಅಲ್ಲೇ ತಂದಿದ್ದೀನಿ. ಇವಾಗ ಈ ಫೋನಿಂದ ನಾವೆಲ್ಲರೂ ಒಬ್ರಿಗೊಬ್ರು ಸೇರ್ಕೊಂಡು ಮಾತಾಡ್ತಾನೆ ಇರ್ಬೋದು ಫ್ರೀಯಾಗಿ. ದುಡ್ಡೇ ಖರ್ಚಾಗಲ್ಲ. ಈ ಹೆಣ್ಮಕ್ಳೆಲ್ಲ ನಮ್ಮ ಯಜಮಾನ್ ಜೊತೆ ಮಾತಾಡ್ತಾ ಇದ್ರೆ ಅವ್ರ ಗಂಡಂದ್ರ ಜೊತೆ ಯಾರು ಮಾತಾಡ್ತಾರೆ? ಅವ್ರವ್ರ ಸಮಸ್ಯೆ ಅವರವರಿಗೆ, ನೀನ್ ಯಾಕೆ ತಲೆ ಕೆಡಿಸ್ಕೋತೀಯ?
ಅಹಲ್ಯ, ನಿನ್ನ ಮೇಲೆ ನನಗೆ ತುಂಬ ಪ್ರೀತಿ ಇದೆ ಅಂತ ನನಗೆ ಗೊತ್ತಿಲ್ಲ. ಆದರೆ ಒಂದು ಚಿಕ್ಕ ಪ್ರಾಬ್ಲಮ್ ಇದೆ. ಒಂದು ಹುಡುಗಿ ಸಂಬಂಧ ಬಂದಿದೆ. ಅವ್ರು ನನಗೆ ಕಾರ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ನನ್ನ ಬಿಸ್ನೆಸ್ ಮಾಡೋದಕ್ಕೆ ಫಂಡು ಕೊಡ್ತೀನಿ ಅಂತ ಹೇಳಿದ್ದಾರೆ. ನೀನ್ ಏನ್ ಹೇಳ್ದೆ? ಅಪ್ಪ ಅಮ್ಮ ಏನು ಹೇಳ್ತಾರೋ ಹಾಗೆ ಮಾಡಬೇಕಲ್ವಾ? ನನ್ನನ್ನೇ ಮದ್ವೆ ಆಗ್ತೀನಿ ಅಂದು ಅಲ್ಲಿ ಬಂದು ರೂಮ್ ಮಾಡಿ ಬಾ ಅಂತ ಕರೆದು ನನ್ ಜೊತೆ ಮಜಾ ಮಾಡ್ಬೇಕು ಅಂತಿದ್ದೆ ಅಲ್ವಾ? ನಿನ್ ಮಾತನ್ ನಂಬಿ ನಾನ್ ಬಂದಿದ್ದಿದ್ರೆ ನನ್ ಕತೆ ಏನು? ಹೆಣ್ಣು ಅಂತ ಸುಮ್ಮನಿದ್ರೆ ಏನೇನೋ ಮಾತಾಡ್ತೀಯಾ? ಓ, ನಿನ್ ಮದ್ವೆ ಆಗಿ ನಿನ್ ಸೇವೆ ಎಲ್ಲ ಮಾಡಿ ನಿನ್ ಮಕ್ಕಳನ್ನ ಹೆತ್ಕೊಂಡು ನಿನ್ ಮನೆಗೆ ಬಂದು ನನಗ್ ಕಷ್ಟನೋ ಸುಖನೋ ನಿಮ್ಮೆಲ್ಲರ ಸೇವೆ ಮಾಡ್ಕೊಂಡಿರೋದಕ್ಕೆ ನಾನ್ ನಿಂಗೆ ಬಿಸ್ನೆಸ್ ಮಾಡೋದಕ್ಕೆ ದುಡ್ಡು ಕೊಟ್ಟು ಕಾರ್ ಕೊಟ್ಟು ನಾನೇ ನಿನ್ ಮದ್ವೆ ಆಗ್ಬೇಕಾ? ನಾನೇ ದುಡ್ಡು ತಗೊಂಡ್ಬರ್ಬೇಕಾ? ನಾನ್ ಹೆಣ್ಣಾಗಿ ಹುಟ್ಟಿ ಹೆಣ್ಣು ತರ ಜೀವನ ಮಾಡ್ತಾ ಇದ್ದೀನಿ. ನೀನ್ ರೂಪದಲ್ಲಿ ಮಾತ್ರ ಗಂಡು ಅಷ್ಟೇ. ಗುಡ್ ಬೈ. ಹೆತ್ತಮ್ಮ ಇರ್ಬೇಕು ಅಂತ ಈಗ ಅರ್ಥ ಆಗ್ತಿದೆ. ನೀವು ನನ್ನ ಜೊತೆ ಇದ್ದಿದ್ದಿದ್ರೆ ನನ್ಗೆ ಏನ್ ಮಾಡ್ಬೇಕು ಅರ್ಥ ಆಗ್ತಿತ್ತು. ಅಮ್ಮನ್ ತರ ಕಾಣ್ತಿದ್ದಿ ಅಕ್ಕ. ಅಯ್ಯೋ, ವೈನ್ ಶಾಪಲ್ಲಿ ಕುಟ್ಕೊಂಡು ಬಹಳ ಕ್ಲೋಸ್ ಆಗಿ ಮಾತಾಡ್ತಾನೆ. ಒಬ್ರಿಗೊಬ್ರು ಜೊತೆ ಗುಂಡಾಗ್ತೀವಿ. ಇಂಥ ಮನುಷ್ಯನಿಗೆ ನನ್ನ ಫೀಲಿಂಗ್ಸ್ ಅರ್ಥ ಆಗ್ತಾ ಇಲ್ವಲ್ಲ. ಎಲ್ಲಿ ಹೋದ ಇವನು? ಎಷ್ಟು ಕಾಯ್ತಾ ಇದ್ದೀನಿ, ಬರ್ತಾನೆ ಇಲ್ವಲ್ಲ. ಯಪ್ಪ, ಬಾರ ಬಾರ ಬಾರ. ಇಂಗ್ಲಿಷಾ, ತಮಿಳ, ಮಲಯಾಳಂನ, ತೆಲುಗ, ಯಾವ್ದು? ನೀನ್ ಹೇಳಿದ್ದನ್ನ ಎಲ್ಲದನ್ನು ಇದಕ್ಕೆ ಹಾಕೊಂಡ್ ಬಂದಿದ್ದೀನಿ. ಹೌದ್ರಲ್ಲಿ ಏನ ನಿಮ್ಗೆ ಒಂಚೂರು ಟೇಸ್ಟ್ ಇಲ್ವಾ? 30-40 ವರ್ಷದಿಂದ ಬರೀದಾನೆ. ನೋಡಿ ನೋಡಿ ಹಾಳಾಗಿ ಹೋಗ್ತಾ ಇದ್ದೀರಾ. ಅಯ್ಯೋ, ಅವ್ರು ಸೀಡಿ ಕಣ ಹೇಳಿದ್ದ. ಗೊತ್ತಾಯ್ತು. ಅದ್ ಸರಿ, ಇದು ಚೆನ್ನಾಗಿದ್ಯಾ? ಇದು ಒಳಗ್ ಹಾಕಿದ್ರೆ ತಾನೇ ಗೊತ್ತಾಗೋದು. ಹಾಗೆ ಇದು ಗೊತ್ತಾಗಲ್ಲ. ನೋಡೋಣವಾ? ಸೂಪರ್. ಬಾ 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 ಹೋಗೋಣ. ಆಯ್ತಾ? ಅಯ್ಯೋ, ಏಯ್, ಬೀದಿಲ್ ನಿಂತ್ಕೊಂಡು ಏನ್ ವ್ಯವಹಾರ ಮಾಡ್ತಿದ್ಯಾ? ಒಳಗೋ ಕೆಲಸ ನೋಡ್ಕೊಳಯ್ಯ. ಏನಾದ್ರೂ ಒಂದು ಗತಿ ಕಾಣಿಸ್ಬೇಕು. ಮಚ್ಚ, ಒಂದ್ ವಿಷಯ ಕೇಳ್ಬೇಕಾಗಿತ್ತು ನಿನಗೆ. ಏನು? ನೋಡೋಕ್ ಈ ತರ ಭಯ ಆಗೋ ತರ ಇದ್ದಾಳ ನಿನ್ನ ಹೆಂಡತಿ. ಅವಳನ್ನ ಹೇಗಾದ್ರೂ ಮದ್ವೆ ಆದ ನೀನು? ನೋಡ್ ಗುರು, ನನ್ನ ಹಣೆ ಬರ. ಹೀರೋ ಅಜಿತ್ ಕುಮಾರ್ ತರ ಇರೋ ನಾನೆಲ್ಲಿ, ದೊಡ್ಡ ಗುಡಾಣ ತರ ಇರೋ ಇವಳೆಲ್ಲಿ? ಅದೇ ನಾನ್ ಕೇಳ್ತಾ ಇರೋದು. ನಿನ್ಗೂ ಅವ್ರಿಗೂ ಹೇಗ್ ಕನೆಕ್ಷನ್ ಆಯ್ತು ಅಂತ. ನಾನ್ ಫೋಟೋ ಗೀಟೋ ಅಂತ ಏನು ನೋಡ್ದೇನೆ. ಹೆಣ್ಣು ನೋಡಕ್ಕೆ ಅವರ ಊರಿಗೆ ಹೋಗುವಾಗ ದಾರಿಯಲ್ಲಿ ಒಬ್ಬ ಸಿಕ್ಕಿದ. ಒಂದು ಫೋಟೋ ತೋರಿಸಿದ. ನಾನು ಆ ಫೋಟೋ ನೋಡ್ದೆ. ಫೋಟೋ ನೋಡಿ ನೋಡಿ ಬಿದ್ದೋಗ್ಬಿಟ್ಟೆ. ಇದು ಯಾವ ಹುಡುಗಿ ಫೋಟೋನಪ್ಪ ಅಂತ ಕೇಳ್ದೆ. ಅದ್ಕ ಅವನಂದ, ನೀನೀಗ ಯಾವ ಹೆಣ್ಣ ನೋಡಕ್ಕೆ ಊರಿಗೆ ಹೋಗ್ತಾ ಇದೀಯೋ ಆ ಹೆಣ್ಣಿನ ಅಪ್ಪ ನಾನೇ ಅಂತ ಹೇಳ್ದ. ಹೆಣ್ಣು ಫೋಟೋದಲ್ಲಿ ಇಷ್ಟು ಚೆನ್ನಾಗಿದ್ದಾಳಲ್ಲ, ನಿಜವಾಗ್ಲೂ ಹೋಗಿ ನೋಡಿದೆ ಹೆಂಗಿರ್ಬೇಕು ಅಂತ ನಾನು ಅನ್ಕೊಂಡು ಹೋಗ್ಬಿಟ್ಟೆ. ಇದುವರೆಗೂ 41 ಜನ ಹೆಂಡ್ರನ್ನ ನೋಡೋಕೆ ಅಂತ ಹೋಗಿ ಬೇಡ ಅಂತ ಬಿಟ್ಟಿದ್ರಂತೆ. 42ನೇವನು ನೀನೆ. ಒಂದ್ ವೇಳೆ ನೀನೆ ಅನ್ನೋದ್ರ ಒಪ್ಪಿಕೊಳ್ದೆ ಇದ್ರೆ ನಾನೀಗ ತುಂಬಾ ಅಪ್ಸೆಟ್ ಆಗಿದ್ದೀನಿ. ಹಾಗಾಗಿ ಮಗಳ ಜೊತೆ ಮದುವೆ ಆಗಿ ನನ್ ಮಗಳೊಂದಿಗೆ ಮನೆಗೆ ಬಾ, ಇಲ್ಲಾಂದ್ರೆ ಈಗ್ಲೇ ಪ್ರಾಣ ಕಳ್ಕೊತೀನಿ ಅಂದ್ಬಿಟ್ಟ. ಒಂದ್ ವೇಳೆ ನನ್ ಮಗಳನ್ನ ಮದುವೆ ಆದ್ರೆ 10 ಎಕರೆ ಜಮೀನು, ಸ್ವಂತ ಬೈಕು, ಹಾಗೆ ನನ್ಗೆ ಸ್ವಲ್ಪ ಅಮೌಂಟ್ ಕೊಡ್ತೇನೆ ಅಂದ್ಬಿಟ್ಟ. ಆಮೇಲೆ ಏನಾಯ್ತು? ನಾನ್ ಪ್ರೀತಿನ ಅಮೌಂಟ್ ಅಂತ ಯೋಚನೆ ಮಾಡಿದೆ. ಅಮೌಂಟ್ ದೊಡ್ಡದ ಅನಿಸ್ತು. ಮಚ್ಚ, ಬಹಳ ಒಳ್ಳೇದ್ ಮಾಡ್ದೆ. ಅವಳು ನಿಂಗೆ ಇಷ್ಟನೋ ಇಲ್ಲೋ ಗೊತ್ತಿಲ್ಲ. ಅವ್ರ ಕುಟುಂಬ ಮಾತ್ರ ನಿಂಗೆ ತುಂಬಾ ಇಷ್ಟ ಆಗಿದೆ ಅಂತ ಕೇಳಿ ನನಗೆ ತುಂಬಾ ಸಂತೋಷ ಆಯ್ತು. ಅದೊಂದು ದೊಡ್ಡ ಕಥೆ. ನನ್ ಫಸ್ಟ್ ನೈಟ್ ಇಲ್ಲಿ ನಾನು ಫುಲ್ ಆಗಿ ಚಾರ್ಜ್ ಆಗಿದ್ದೆ. ಇವಾಗ ಇದನ್ನ ಇಲ್ಲೇ ನಿಲ್ಸಿ ನಾವ್ ಇದನ್ನ ನೋಡೋಣ ಬಾ. ಏ ಮುದ್ಕ,
ಆಮೇಲೆ ನನ್ನ ಜೀವನದಲ್ಲಿ ಏನೇನಾಯ್ತು ಕತೆ ಅಂತ ಕೇಳಿದ್ಯೋ ನೀನ್ ಸತ್ತೋಗ್ತಿ. ಅಲ್ಲಿ ಕೂತಿದ್ದಾನೆ ನೋಡು, ಕರೀರು ಅವನ್ನ. ಅಣ್ಣ ಅಣ್ಣ, ಅಂಕಲ್ ಅಂಕಲ್. ಅಯ್ಯೋ ಅಯ್ಯೋ, ಏಯ್ ಯಾರನ್ನು ಅಂಕಲ್ ಅಂತ ಕರೆಯೋದು? ಯಾರು? ನಾನೇ ಅಂಕಲ್. ಏಯ್ ಕಾಲ್ ಅಣ್ಣ ಓನ್ಲಿ, ತಿಳಿತಾ? ನಮ್ ನಿರ್ಮಲ ಅಕ್ಕನ ಲವರು. ನೆನ್ಸ್ಕೊಂಡ್ರೆ ಚೆನ್ನಾಗಿದೆಯಲ್ಲ, ಇದು ನಿಜ ಆಗ್ಬಿಟ್ರೆ ಚೆನ್ನಾಗಿರುತ್ತೆ ಅಲ್ವಾ? ಕೇಳಿಸ್ತಿದೀಯಾ? ಹ್ಮ್. ಅಣ್ಣ ಸ್ಕೂಲ್ ಹತ್ರ ಐಸ್ ಕ್ಯಾಂಡಿ ಮಾಡ್ತಾರಲ್ಲ ಕೃಷ್ಣಮೂರ್ತಿ, ಅವ್ರು ಇವತ್ ಬರ್ಲಿಲ್ಲ. ಅವ್ರ ಮನೆ ಇಲ್ಲೇ ಎಲ್ಲೋ ಇದೆ ಅಂತ ಹೇಳಿದ್ರು. ಅವ್ರು ಇಲ್ಲೆಲ್ಲ ಸಿಗಲ್ಲಪ್ಪ, ಇದೇ ತರ ನೇರ ಮುಂದಕ್ಕೆ ಹೋಗ್ಬೇಕು. ತಡೀರೋ, ಪೂರ್ತಿ ಹೇಳಿ ಮುಗಿಸ್ತೀನಿ. ಹಿಂಗೆ ನೇರ ಹೋಗಿ ಲಾಸ್ಟ್ ಲೆಫ್ಟ್ ತಗೋಬೇಕು. ಅಲ್ಲೊಂದು ದೇವಸ್ಥಾನ ಇದೆ, ಅಲ್ಲೊಂದು ಕಂಬ ಇದೆ, ಅಲ್ಲೇ ಹೋಗಿ. ನೋಡು ಅಲ್ಲಿ ಮಲ್ಗಿದ್ದಾರೆ. ಬನ್ರೋ, ಏನೋ ಸಮಾಚಾರ? ಯಾಕನ್ನ ಸ್ಕೂಲ್ಗೆ ಇವತ್ತು ಬರ್ಲೇ ಇಲ್ಲ? ಐಸ್ ಕ್ಯಾಂಡಿಗೋಸ್ಕರ ಬಂದ್ರಾ? ನಿಮ್ಗೋಸ್ಕರ ಬಂದ್ವಿ. ಏನ್ರೋ ಮತ್ತೆ ನಿನ್ನಾದ್ರೂ ಎಡ್ವರ್ಟ್ ಮಾಡ್ಕೊಂಡ್ರಾ? ಹೌದು, ನೀವು ನಡೆಯೋದು ಶಿವಾಜಿ ಗಣೇಶನ್ ತರ ನೋಡಿ ನಿಮ್ ಸಹಾಯ ಕೇಳಕ್ ಬಂದ್ವಿ. ಆಯ್ತು, ಅದೆಲ್ಲ ಬಿಡಿ. ಈಗ ನಿಮ್ ಕಷ್ಟ ಇದೆ ಹೇಳಿ, ಅದನ್ನ ನಾನು ಸಾಲ್ವ್ ಮಾಡ್ತೇನೆ. ಏನ್ರೋ ಹೇಳ್ರು ನನ್ಗೆ. ಇವನ್ ತಾತ ಸತ್ತೋಗಿದ್ದಾನೆ, ರಜೆ ಹಾಕಿದ್ವಿ. ಮೇಷ್ಟ್ರು ಸಂಜೆ ನಾನೇ ಬರ್ತೀನಿ ಅಂತ ಹೇಳ್ಬಿಟ್ರು. ಹೆಣಾಗಿ ಆಕ್ಟ್ ಮಾಡ್ತೀರಾ? ಹೆಣಾಗಿ ಆಕ್ಟ್ ಮಾಡೋದು ಕಷ್ಟ ಇಲ್ವಲ್ಲ, ಪ್ಲೀಸ್ ಮಾಡಿ. ತುಂಬಾ ಕಿಂಡಲ್ ಮಾಡ್ತಿದ್ದೀರೇನೋ? ಅದ್ ಸರಿ, ಐಸ್ ಮಾರೋಕ್ ಯಾಕೆ ಸ್ಕೂಲಿಗೆ ಬರ್ಲಿಲ್ಲ? ಅಯ್ಯಯ್ಯೋ, ಏನಾಯ್ತಣ್ಣ? ಏನೋ ತಲೆ ಕೆಟ್ಟು ಪಾರ್ಟಿ ಮಾಡ್ದೆ, ಸ್ವಲ್ಪ ಟೈಟ್ ಆಗ್ಬಿಟ್ಟಿದ್ದೆ. ಒಂದ್ ದೊಡ್ಡ ಲಾರಿ ಬಂದು ಹೊಡೆದ್ಬಿಡ್ತು. ಸೈಕಲ್ ಲಾರಿ ಕೆಳಗೆ ಹೋಗ್ಬಿತ್ತು. ನನಗೇನೂ ಆಗ್ಲಿಲ್ಲ. ಸೈಕಲ್ ಮುರಿದೋಗಿತ್ತು, ಅದಕ್ಕೆ ಸರ್ಕ್ಯೂಟ್ಗೆ ಹೋಗ್ಲಿಲ್ಲ. ಅದನ್ನೆಲ್ಲಿ ತಗೊಂಡೋಗ್ತಿದ್ದೀರೋ? ಅದನ್ನ ಮಾರಿ ಹಣ ತಗೊಳ್ಬೇಕಂತಿದ್ದೀರಾ? ಹೌದೌದು, ಕುಮಾರ್ ಹತ್ರ ನಾವು ಬೆನ್ಸ್ ಕಾರ್ ತಗೊಂಡ್ ಹೋದ್ರೆ ಮಾತ್ರ ದುಡ್ಡು ಕೊಡೋದು, ಇದಕ್ಕೆಲ್ಲ ಕೊಡಲ್ಲ, ಗೊತ್ತಾಯ್ತಾ? ನಿಮ್ ಸೈಕಲ್ ನ ಸರಿ ಮಾಡಿಸ್ಕೊಂಡ್ ಬರ್ತೀವಿ. ನಾ ಸೈಕಲ್ ಶಾಪ್ ಹೋಗಿ ಕೇಳ್ದೆ ಕಣೋ, 300 ರೂಪಾಯಿ ಅಂತ ಹೇಳಿದ್ರು. ನೀವು ಇಲ್ಲೇರಿ, ನಾವ್ ಹೋಗಿ ಬರ್ತೀವಿ. ಕೈ ಕೆಸರಾದರೆ ಬಾಯಿ ಮೊಸರು, ತನನಾನನಾನನ ತನನಾನನಾನನ ತನನಾನನಾನನ. ಅಣ್ಣ, ಆಕ್ಸಿಡೆಂಟ್ ಆಗಿದೆ. ಇದು ಕೃಷ್ಣಮೂರ್ತಿಯ ಸೈಕಲ್, ರಿಪೇರಿ ಮಾಡಿ ಕೊಡ್ತೀರಾ? ತಮ್ಮ, ಐಸ್ ಕ್ಯಾಂಡಿ ಮಾರೋನ್ ಸೈಕಲ್ ಆದ್ರೂ ಸರಿ, ಚಾಕ್ಲೇಟ್ ಮಾರೋನ್ ಸೈಕಲ್ ಆದ್ರೂ ಸರಿ, 300 ರೂಪಾಯಿ ಮೊದ್ಲಿಡಿ, ಸರಿ ಮಾಡಿಸ್ಕೊಂಡು ಹೋಗಿ. ಪಾಪ ಮಕ್ಕಳು ಮಾಡ್ಕೊಡಪ್ಪ. ಸುಮ್ನೆ ಇರೋ, ನೀನ್ ಮಧ್ಯ ನಂದಲ್ಲಿರ್ಲಿ ಅಂತ ಬಂದ್ರೆ ಸರಿ ಹೋಗೋದಿಲ್ಲ. ಬಾಯಿ ಮುಚ್ಕೊಂಡು ಕೂತ್ಕೋ, ಅರ್ಥ ಆಯ್ತಾ? ಅಣ್ಣ, ನೀವು ಮಾಡಕ್ಕಾಗಲ್ಲ ಅಂದ್ರೂ ಪರವಾಗಿಲ್ಲ, ನಮ್ಗೆ ಸ್ಪ್ಯಾನರ್ ಕೊಡಿ, ನಾವು ಮಾಡ್ತೀವಿ. ಸ್ಪ್ಯಾನರ್ ಯಾಕಪ್ಪ? ಟ್ಯೂಬು ಟೈರು ಎಲ್ಲ ತಗೋ. ಅದಕ್ಕಂತಾನೆ ಅಂಗಡಿ ಇಟ್ಕೊಂಡು ಕುಂತಿರೋದು, ನೀವು ತಗೊಂಡ್ ಹೋಗಿ. ಇಲ್ಲಿ ಕೊಚ್ಚ ಬರಂಟಾ? ಅಯ್ಯೋ, ಏನೇ ನಿಂದು? ತುಂಬಾ ಅರ್ಜೆಂಟ್, ಇಲ್ಲಿ ಕೊಚ್ಚ ಬರಂಟಾ? ಅಯ್ಯೋ, ಅವ್ರಿಗೆ ಏನು ಅರ್ಜೆಂಟ್ ಕೆಲ್ಸ ಅಂತೆ, ನಿಮ್ಗೆ ಹೋಗಕ್ಕಾಗಲ್ಲ ಅಂದ್ರೆ ನಾವು ಹೋಗ್ತೀವಿ. ಬೇಡಪ್ಪ, ನನ್ ಕೆಲ್ಸ ನಾನೇ ನೋಡ್ಕೋತೀನಿ. ಇಲ್ಲಿ ಕೇಳೋ ಮೀಸೆ ಸರ್, ಸ್ವಲ್ಪ ಅಂಗಡಿ ಕಡೆ ನೋಡ್ಕೋತಾ ಇರಿ, ನಾ ಈಗಲೇ ಹೋಗಿ ಬರ್ತೀನಿ. ಸರಿ, ಹೋಗ್ಬಿಟ್ ಬಾ. ನೀವು ಡೈಲಿ ಬಂದು ಇಲ್ಲೇ ಕೂತ್ಕೊಳ್ಳಿ. ನಿಮ್ಗೆ ಮಾಡಕ್ ಬರುತ್ತಲ್ಲ, ಬೇಗ ಸ್ಪ್ಯಾನರ್ ತಗೊಂಡು ಕೆಲಸ ಮಾಡಿ. ಅಯ್ಯಯ್ಯೋ, 5 ನಿಮಿಷದಲ್ಲಿ ಬಂದ್ಬಿಡ್ತಾರೋ? 5 ನಿಮಿಷನಾ? ಅವ್ರು ಹೋಗಿರೋದಕ್ಕೆ 1 ಅವರ್ ಆಗುತ್ತೆ. ಅಣ್ಣ, ಈಗ್ಲೇ ಬರ್ತೀನಿ ಅಂತ ಅವ್ರು ಹೇಳಿದ್ರು. ಯಾವಾಗ್ಲೂ ಹಾಗೆ ಹೇಳೋದು, ನಾನು ಸರಿ ನೋಡಿಲ್ಲ ಅವ್ರನ್ನ. ನಿದ್ರೆ ಬಂದಿದ್ರೆ ಮನೆ ಹೋಗಿ ಮಲ್ಕೋ, ಗುಡಿ ಮುಂದೆ ಯಾಕೆ ಮಲ್ಕೊಂಡಿದ್ಯಾ? ಎಲ್ರು ಸೈಕಲ್ ರಿಪೇರಿ ಮಾಡ್ಸ್ಕೊಂಡ್ ಬರ್ತೀನಿ ಅಂತಾರಲ್ಲ. ಇದೆಲ್ಲ ಏನ್ರು? ದುಡ್ಡು ಎಲ್ಲಿಂದ ಬಂತು? ನಿಮ್ಗೆ ಯಾಕೆ? ಏನೋ ಮಾಡ್ಕೊಂಡು ತಗೊಂಡ್ ಬಂದ್ವಿ. ಚೆನ್ನಾಗಿದ್ಯಾ? ಅದು ಕರೆಕ್ಟೇ, ಒಳ್ಳೆ ಮಕ್ಕಳು ಕಣೋ ನೀವು. ಶಿವರಾಜ್ ಕುಮಾರ್ ನನ್ ಕನ್ಸಲ್ ಬಂದಿದ್ದ ಕಣೆ. ಏನ್ ಮಾಡ್ದ? ನನ್ ಮದ್ವೆ ಮಾಡ್ಕೋತೀಯ ಅಂತ ಕೇಳ್ದ. ಅಣ್ಣ ಅಣ್ಣ, ಎಲ್ರಿಗೂ ಒಂದು ಐಸ್ ಕ್ಯಾಂಡಿ ಕೊಡಿ ಅಣ್ಣ.
ಇದ್ ತಗೊಳ್ಳಿ ದುಡ್ಡು. ಐಸ್ ಕ್ಯಾಂಡಿ ಅಣ್ಣ, ಐಸ್ ಕ್ಯಾಂಡಿ ಅಣ್ಣ, ಅವ್ರ ಹತ್ರ ದುಡ್ಡನ್ನು ಇಸ್ಕೊಳ್ಬೇಡಿ. ಅವ್ರು ತಗೊಳ್ಳೋ ಐಸ್ಗೆಲ್ಲ ದುಡ್ಡನ್ನು ನಾನು ಕೊಡ್ತೀನಿ. ನಾವು ತಿನ್ನೋ ಐಸ್ಗೆ ಅವ್ರ ಹತ್ರ ದುಡ್ಡು ತಗೊಳ್ಬೇಡಿ, ನಮ್ಮ ಹತ್ರನೇ ಇದೆ. ದುಡ್ಡು ತಗೊಳ್ಬೇಡಿ, ಅವ್ರು ತಗೊಳ್ಳೋ ಎಲ್ಲ ಐಸ್ಗೆ ದುಡ್ಡು ನಾನು ಕೊಡ್ತೀನಿ. ಇದು ನನ್ನ ಮರ್ಯಾದೆ ಪ್ರಶ್ನೆ. ಕೊಟ್ರೆ ಕೊಡ್ಲಿ ಬಿಡೆ, ನಾವ್ ಈ ದುಡ್ಡು ಇಟ್ಕೊಂಡು ಇನ್ನೊಂದ್ಸಲ ತಿಂದ್ರಾಯ್ತು. ಸರಿ, ಅವನ ಹತ್ರನೇ ದುಡ್ಡು ಇಸ್ಕೊಳ್ಳಿ. ಬಾರೆ ಹೋಗೋಣ. ₹20 ಕೊಡು. ನನ್ನ ಕ್ಷಮಿಸಿಬಿಡಣ್ಣ. ಯಾಕೆ ಕ್ಷಮಿಸಬೇಕು? ನಿನ್ನ ವಯಸ್ಸಲ್ಲದೆ ನನ್ನ ವಯಸ್ಸಲ್ಲಿ ಪ್ರೀತಿ ಮಾಡ್ತೀಯಾ? ನೀ ಲವ್ ಮಾಡಿ ಸಕ್ಸಸ್ ಆಗಿ ಖುಷಿಪಟ್ಟು ಮದುವೆ ಮಾಡ್ಕೊಂಡೆ ಅಂತ ನನ್ನ ಮುಂದೆ ಹೇಳಬೇಕಪ್ಪ ನೀನು. ಅಣ್ಣ ಕರೆಕ್ಟ್, ನಾ ಮದುವೆ ಆಗ್ಬೇಕಂದ್ರೆ ಹುಡುಗಿ ಒಪ್ಕೋಬೇಕು. ಹುಡುಗಿ ಒಪ್ಕೊಂಡ್ಮೇಲೆ ದುಡ್ಡನ್ನು ಕೂಡಿಸ್ಬೇಕು. ಸರಿ ಸರಿ, ಈಗ ಹಣ ಕೊಡು. ನನ್ನ ಬಲ್ಲಿ ಒಂದು ಪೈಸನೂ ಇಲ್ಲ ಅಣ್ಣ. ಆಯ್ಸಿ ಕೊಡೋದಕ್ಕೆ ಹಣ ಇಲ್ಲ, ಹುಡುಗಿನ ಲವ್ ಮಾಡ್ತೀಯನೋ? ಅಯ್ಯೋ ಅಯ್ಯೋ ಅಣ್ಣ, ಕೊಡೋದಕ್ಕೆ ಹಣ ಇಲ್ಲ, ಜೀನ್ಸ್ ಪ್ಯಾಂಟ್ ಸೈಕಲ್ ಬೇಕಾ ನಿನಗೆ? ಅಯ್ಯೋ ಅಯ್ಯೋ ಅಣ್ಣ, ಒಡಿ ಅಣ್ಣ ಒಡಿ. ಇವತ್ತವಳಿಗೆ ಐಸ್ ಕೊಡ್ಸಕ್ ಆಗದೆ ಇರ್ಬೋದು, ನಾಳೆ 10 ಕೊಡ್ಸೋಂಗಾಗ್ಲಿ. ವರ್ಕೌಟ್ ಆಯ್ತು, ವರ್ಕೌಟ್ ಆಯ್ತು ಅಂತ ಅನ್ಸುತ್ತೆ. ಸುಂದರವಾದ ಹೆಣ್ಣು ಒಂದು, ಸುಮಾರಾಗಿ ಕಾಣೋ ಹುಡುಗನನ್ನು ಹಾಗೆ ಲವ್ ಮಾಡಿ ಅಲ್ಲಿ ನೋಡಿ ಜೋಡಿ ಜೋಡಿಯಾಗಿ ನಿಂತಿದೆ. ಇದ ನೋಡಿ ಹೊಟ್ಟೆಯೆಲ್ಲ ಉರಿದಿದೆ. ಕುರುಡಾದ ಪ್ರೀತಿಯು, ಕುರುಡಾದ ಪ್ರೀತಿಯು, ಹೋಗುವಂತ ದಾರಿಗೆಲ್ಲ ಕತ್ತಲಲ್ಲೇ ತುಂಬಿದೆ. ಕುರುಡಾದ ಪ್ರೀತಿಯು, ಕುರುಡಾದ ಪ್ರೀತಿಯು, ಹೋಗುವಂತ ದಾರಿಗೆಲ್ಲ ಕತ್ತಲಲ್ಲೇ ತುಂಬಿದೆ. ವಯಸ್ಸಾದ ಹುಡುಗಂಗೆ ಸಖತ್ತಾದ ಫಿಗರಿಗೆ ಶುರುವಾಯ್ತು ಈಗ ನೋಡಿ ಕುರುಡಾದ ಪ್ರೀತಿಯು. ಸಖತ್ತಾದ ಫಿಗರಿಗೆ ವಯಸ್ಸಾದ ಹುಡುಗಂಗೆ ಶುರುವಾಯ್ತು ಈಗ ನೋಡಿ ಕುರುಡಾದ ಪ್ರೀತಿಯು. ಕಾಮಕ್ಕಾಗಿ ಪ್ರೀತಿಗಾದ್ರೆ ಕಾಮದಿಂದ ಮುಗಿಯುವುದು, ಕಾಮಕ್ಕಾಗಿ ಪ್ರೀತಿಗಾದ್ರೆ ಕಾಮದಿಂದ ಮುಗಿಯುವುದು. ಪ್ರೇಮಕ್ಕೆ ರೆಸ್ಪಾನ್ಸು ಇಲ್ಲ, ನಿನ್ನ ಪ್ರೀತಿ ಅಂದ್ರೆ ಏನಂತ ಹೇಳಲೆ. ಕುರುಡಾದ ಪ್ರೀತಿಯು, ಕುರುಡಾದ ಪ್ರೀತಿಯು, ಹೋಗುವಂತ ದಾರಿಗೆಲ್ಲ ಕತ್ತಲಲ್ಲೇ ತುಂಬಿದೆ. ಹೋಗುವಂತ ದಾರಿಗೆಲ್ಲ ಕತ್ತಲಲ್ಲೇ ತುಂಬಿದೆ. ರಿಚಾರ್ಜಿಗೆ ಪ್ರೀತಿ ಮಾಡೋ ಕಾಲವಿದು. 80 ವಯಸ್ಸು ಮುದುಕಂಗೂ ಡ್ಯೂಯೆಟ್ ಹಾಡೋ ಆಸೆ ಉಂಟು. ₹100 ರಿಚಾರ್ಜಿಗೆ ಪ್ರೀತಿ ಮಾಡೋ ಕಾಲವಿದು. 80 ವಯಸ್ಸು ಮುದುಕಂಗೂ ಡ್ಯೂಯೆಟ್ ಹಾಡೋ ಆಸೆ ಉಂಟು. ಸ್ವಲ್ಪ ಜನ ಮಾಡೋ ತಪ್ಪಿನಿಂದಾನೆ ಪ್ರೀತಿಗೇನೆ ಕೆಟ್ಟ ಹೆಸರು. ಸ್ವಲ್ಪ ಜನ ಮಾಡೋ ತಪ್ಪಿನಿಂದಾನೆ ಪ್ರೀತಿಗೇನೆ ಕೆಟ್ಟ ಹೆಸರು. ಕಾಮ ತಲೆಗೆ ಏರಿ ಬಿಟ್ಟು ಪ್ರೀತಿಗಿಂದು ಹಾಳಾಯಿತು. ಕಾಮ ತಲೆಗೆ ಏರಿ ಬಿಟ್ಟು ಪ್ರೀತಿಗಿಂದು ಹಾಳಾಯಿತು. ಕುರುಡಾದ ಪ್ರೀತಿಯು, ಕುರುಡಾದ ಪ್ರೀತಿಯು, ಹೋಗುವಂತ ದಾರಿಗೆಲ್ಲ ಕತ್ತಲಲ್ಲೇ ತುಂಬಿದೆ. ಕುರುಡಾದ ಪ್ರೀತಿಯು, ಕುರುಡಾದ ಪ್ರೀತಿಯು, ಹೋಗುವಂತ ದಾರಿಗೆಲ್ಲ ಕತ್ತಲಲ್ಲೇ ತುಂಬಿದೆ. ವಯಸ್ಸಾದ ಹುಡುಗಂಗೆ ಸಖತ್ತಾದ ಫಿಗರಿಗೆ ಶುರುವಾಯ್ತು ಈಗ ನೋಡಿ ಕುರುಡಾದ ಪ್ರೀತಿಯು. ಸಖತ್ತಾದ ಫಿಗರಿಗೆ ವಯಸ್ಸಾದ ಹುಡುಗಂಗೆ ಶುರುವಾಯ್ತು ಈಗ ನೋಡಿ ಕುರುಡಾದ ಪ್ರೀತಿಯು. ಕಾಮಕ್ಕಾಗಿ ಪ್ರೀತಿಗಾದ್ರೆ ಕಾಮದಿಂದ ಮುಗಿಯುವುದು. ಕಾಮಕ್ಕಾಗಿ ಪ್ರೀತಿಗಾದ್ರೆ ಕಾಮದಿಂದ ಮುಗಿಯುವುದು. ಪ್ರೇಮಕ್ಕೆ ರೆಸ್ಪಾನ್ಸು ಇಲ್ಲ, ನಿನ್ನ ಪ್ರೀತಿ ಅಂದ್ರೆ ಏನಂತ ಹೇಳಲೆ. ಕುರುಡಾದ
ಪ್ರೀತಿಯು ಕುರುಡಾದ ಪ್ರೀತಿಯು ಹೋಗುವಂತ ದಾರಿಗೆಲ್ಲ ಕತ್ತಲಲ್ಲೇ ತುಂಬಿದೆ ಹೋಗುವಂತ ದಾರಿಗೆಲ್ಲ ಕತ್ತಲಲ್ಲೇ ತುಂಬಿದೆ ಏನೇ ಸುಂದ್ರಿ, ನಮ್ಮಿಬ್ಬರ ಕಾಲನ್ನ ಒಂದೇ ಥರ ನೋಡ್ತಿದ್ಯಾ? ಏನು ಫುಲ್ಲು ನಿಂಗೆ ನೈಟ್ ಡ್ಯೂಟಿನಾ? ನಾನು ನೈಟ್ ಡ್ಯೂಟಿ ಮಾಡೋದು ಹಾಗಿರ್ಲಿ, ನೀವಿಬ್ರು ಆಗಾಗ ನೈಟ್ ಡ್ಯೂಟಿ ಮಾಡ್ತಿರ್ತೀರಲ್ಲ, ಯಜಮಾನ್ರ ಹೆಂಡತಿ ಯಾವಾಗ ನಿಮ್ಮಿಬ್ಬರನ್ನು ನೋಡ್ತಾರೋ ಏನು ಅಂತ. ಅದು ಬಿಡಿ, ನಮ್ಮ ಯಜಮಾನ್ರು ಇಬ್ರೆಲ್ಲ 3 ಜನರನ್ನ ಮೇಂಟೈನ್ ಮಾಡ್ತಾರೆ. ಅಯ್ಯೋ ಸಾರಿ ಅಹಲ್ಯ, ಗೊತ್ತಿಲ್ಲದೆ ಮಾಡಿಬಿಟ್ಟೆ. ಪರವಾಗಿಲ್ಲ, ಹೋಗು ಬಾತ್ರೂಮಲ್ಲಿ ಕ್ಲೀನ್ ಮಾಡ್ಕೋ. ಹಾಂ. ಯಾರಿಗೆ ಫೋನ್ ಮಾಡ್ತಿದ್ಯೆ? ಹಲೋ, ಅಮ್ಮ, ಒಂಟಿ ಹೆಣ್ಣು ಕಣಮ್ಮ, ಹೀಗೆ ಬದುಕೋದು ಸರಿಯಲ್ಲ. ಅವಳು ಹೋರಾಟ ಮಾಡ್ಬೇಕಾಗತ್ತೆ. ಒಂದು ವಿಷಯ ಮಾತಾಡೋಕೆ ಬಂದೀವಿ. ಒಂದು ಒಳ್ಳೆ ಹುಡುಗನ ನೋಡಿ ನೀನು ಮದುವೆ ಮಾಡ್ಬೇಕಂತಿದ್ದೀವಿ. ನೀನು ನಮ್ಮ ಹುಡುಗನ್ನ ತುಂಬ ಚಿಕ್ಕ ವಯಸ್ಸಲ್ಲೇ ನೋಡಿದ್ದೆ. ಅವನಿವಾಗ ಹೇಗಿದ್ದಾನೆ ಅನ್ನೋದು ಗೊತ್ತಿಲ್ಲ. ನೀನೊಂದ್ಸಲ ನೋಡ್ಬೇಕಲ್ವಾ ಅವ್ನ ಮದುವೆ ಆಗಕ್ಕೆ ಮುಂಚೆ? ಮಾವ, ನೀವು ಇದನ್ನ ಹೇಳಿದ್ದು ನಮ್ಗೆ ತುಂಬಾ ಖುಷಿ ಆಯ್ತು. ಇಷ್ಟು ದೊಡ್ಡ ಸಹಾಯ ಮಾಡಿದ್ರಿ, ತುಂಬಾ ಥ್ಯಾಂಕ್ಸ್ ಮಾವ. ಆದ್ರೆ ಒಂದ್ ಸಮಸ್ಯೆ ಇದೆ. ಏನ್ ವಿಷಯ ಅಂತ ಹೇಳಿ. ನಾನು ಈ ಥರ ಹೇಳ್ತೀನಿ ಅಂತ ನೀವು ತಪ್ಪು ತಿಳ್ಕೊಬೇಡಿ. ನಮ್ಮ ಮಗಳ ಮದುವೆ ಅಂತ 4 ಲಕ್ಷ ರೂಪಾಯಿ ಸಾಲ ಮಾಡಿದ್ವಿ. ಅದಕ್ಕೆ ಚಿನ್ನ ಎಲ್ಲ ಅಡ ಇಟ್ಟಿದ್ವಿ. ನನ್ನ ಮಗನಿಗೆ ಬರೀ 4,500 ಸಂಬಳ. ಅದರಲ್ಲೇ ಮನೆ ನಡೆಸ್ಕೊಂಡು ಹೋಗ್ಬೇಕಾಗುತ್ತೆ. ನಾವು ಕಷ್ಟಪಟ್ಟು ಹೇಗೋ ಮಾಡಿ 2 ಲಕ್ಷ ರೂಪಾಯಿ ರೆಡಿ ಮಾಡಿ ಇಟ್ಟಿದ್ದೀವಮ್ಮ ನಾವು. ನೀವೀಗ 2 ಲಕ್ಷ ರೂಪಾಯಿ ರೆಡಿ ಮಾಡಿಕೊಟ್ರೆ ನಮಗೆ ತುಂಬಾ ಅನುಕೂಲ ಆಗುತ್ತೆ. ಹೇಗೋ ಸಿಂಪಲ್ ಆಗಿ ಮದುವೆ ಮಾಡ್ಕೊಂಡು ಕರ್ಕೊಂಡು ಹೋಗ್ತೀವಮ್ಮ. ನಮ್ಮ ಹತ್ರ 2 ಲಕ್ಷ ರೂಪಾಯಿ ತುಂಬಾ ಕಷ್ಟ ಆಗುತ್ತೆ. ಸತ್ಯವಾಗ್ಲೂ ಇಲ್ಲ. ಕಷ್ಟ ಆಗುತ್ತೆ ನನಗೂ ಗೊತ್ತಮ್ಮ. ಈ ಕಾರಣಕ್ಕೆ ನನ್ನ ಮಗನ ಮದುವೆ ಆಗ್ತಾ ಇಲ್ಲ. ದುಡ್ಡು ಕೇಳಬೇಕಲ್ಲ ಅಂತ ಯಾರ ಹತ್ರನೂ ಹೋಗ್ತಿಲ್ಲ. ಅದಕ್ಕೆ ಏನ್ ಮಾಡ್ಬೇಕು ಅಂತ ಗೊತ್ತಾಗದೆ ನಿನ್ನ ಹತ್ರ ಬಂದೆ. ನಾನು ಹೇಗಾದ್ರೂ ಮಾಡಿ 2 ಲಕ್ಷ ರೆಡಿ ಮಾಡ್ತೀನಿ. ಬಾಬು, ನಿಂಗೇನ್ ಹುಚ್ಚಿಡ್ತಿದ್ಯಾ? 2 ಲಕ್ಷ ರೂಪಾಯಿ ಎಲ್ಲಿಂದ ತರ್ತೀಯಾ? ಬಾಬು, ಏನಾದರೂ ಮಾಡ್ತೀನಿ ಅಂದ್ರೆ ಏನ್ ಮಾಡ್ತೀಪ? ನಾನು ಓದ್ತಿರೋ ಸ್ಕೂಲ್ನಲ್ಲಿ ತುಂಬಾ ಫ್ರೆಂಡ್ಸ್ ಇದ್ದಾರೆ, ಒಳ್ಳೆ ಟೀಚರ್ಸ್ ಇದ್ದಾರೆ. ಅವ್ರ ಹತ್ರ ಹೇಗೋ ರಿಕ್ವೆಸ್ಟ್ ಮಾಡಿ ಏನಾದ್ರೂ ಮಾಡಿ ಸ್ವಲ್ಪ ಕೂಡಿಟ್ಟು ಅಕ್ಕನ್ ಮದ್ವೆ ಮಾಡ್ತೀನಿ. ನೀ ಹೇಳ್ತಾ ಇರೋದು ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಆದ್ರೆ ನಂಬಿಕೆ ಬರೋ ತರ ಮಾತಾಡ್ತಿದ್ದೀಯಾ. ನಾವಿನ್ ಬರ್ತೀವಿ. ಕಲ್ಲಿನಂತ ಮನುಷ್ಯನವರು ಕೂಡ ಇಂಥ ಕೆಲಸದಲ್ಲಿ ಕರಗೋಗ್ಬಿಡ್ತಾರೆ ಕಣೋ. ನೋಡು, 2 ಲಕ್ಷ ರೂಪಾಯಿ ಹೊಂದಿಸೋದು ಅಂದ್ರೆ ಅಷ್ಟು ಸುಲಭದ ಮಾತಲ್ಲ. ನಿನ್ನನ್ನು ನೋಡಿದ್ರೆ ಯಾರಾದ್ರೂ ಕೊಡ್ತಾರಾ? ಇನ್ನು ಹೇಳು ನೋಡೋಣ.
ಒಂದು ಟೀ ನೀನು ಓಸಿಯಲ್ಲಿ ಕುಡಿದ್ರೆ ಇಡೀ ದಿನ ಅವ್ನು ಹೇಳೋದನ್ನೆಲ್ಲ ನೀನು ಕೇಳಬೇಕಾಗತ್ತೆ. ನೀನು ದುಡ್ಡು ಏನಾದ್ರೂ ತಗೊಂಡ್ರೆ ಇಡೀ ದಿನ ಕೆಲಸ ಮಾಡ್ಬೇಕಾಗತ್ತೆ. ಅಣ್ಣ ಪಿಟೀಲ್ ಕುಯ್ಬೇಡಿ ಅಣ್ಣ. ಒಳ್ಳೆ ರಸಿಕತೆ ಇರೋ ಪಿಕ್ಚರ್ ಅಲ್ಲಿ ಯಾವ್ದೋ ತಾತ ಬಂದಂಗ ಅನಿಸ್ತಾ ಇದೆ. ನೇರ ವಿಷಯಕ್ಕೆ ಬನ್ನಿ. ಇದರಲ್ಲಿ ಏನು ಕಮ್ಮಿ ಇಲ್ಲ. ನಿನ್ನ ಅದೃಷ್ಟ ಚೆನ್ನಾಗಿದ್ರೆ 2 ಲಕ್ಷ ರೂಪಾಯಿ ಸಿಕ್ಕೇ ಸಿಗುತ್ತೆ. ಪರೋಟ ಎಲ್ಲ ಇದು ಸಿಗ್ಬಿಡುತ್ತೆ ಅನ್ನೋಕೆ 5 ಸ್ಟಾರ್ ಹೋಟೆಲ್ ಇಟ್ಕೊಂಡಂಗೆ ಆಯ್ತು. ಅಣ್ಣ ನಾನೊಂದು ಐಡಿಯಾ ಹೇಳ. ಸಿನಿಮಾದಲ್ಲಿ ತೋರಿಸ್ತಾರಲ್ಲ ಹಾಗೆ ದುಡ್ಡು ಕಲೆಕ್ಟ್ ಮಾಡೋಣ. ಹೇ ಬಾಬು, ನಿಮ್ಮಕ್ಕ ಅಂತ ದೊಡ್ಡ ಗಾರ್ಮೆಂಟ್ನಲ್ಲಿ ಕೆಲಸ ಮಾಡ್ತಾ ಇದ್ದಾಳಲ್ಲ, ಅವರನ್ನ ಕೇಳ್ಬೋದಲ್ಲ ನಾವು? ಸಾಲ ಅಂತ ಕೇಳ್ಬೋದಲ್ಲ? ನನ್ಗೆ ಯಾಕೋ 2 ಲಕ್ಷ ರೂಪಾಯಿ ರೆಡಿ ಮಾಡಿ ಈ ಮದ್ವೆ ನಡೆಸಬಹುದು ಅಂತ ನಂಬಿಕೆನೇ ಇಲ್ಲ. ಒಂದು ಒಳ್ಳೆ ಕೆಲಸ ಮಾಡ್ಬೇಕಾದ್ರೆ ಇದನ್ನೆಲ್ಲ ಮಾಡ್ಬೇಕಾಗತ್ತಮ್ಮ ನೀನು. ನಮಸ್ಕಾರ. ಬಾಬು ಅಕ್ಕ ಅಹಲ್ಯಾಳ ಮದುವೆ ಇದೆ, ಅದಕ್ಕಾಗಿ 2 ಲಕ್ಷ ರೂಪಾಯಿ ಸಾಲ ಕೊಡಬೇಕು. ಹಾಗೆ ಮಾಡಿದ್ರೆ ಒಳ್ಳೇದು. ನೀನ್ಯಾರು ನೀನ್ಯಾರು ಅಂತ ಕೇಳಿದೆ. ಐಸ್ ಮಾರ್ವಾತ. ಈ ಥರ ಮಾಡೋಕ್ಕೆ ಯೋಗ್ಯತೆ, ಜೀವನ ಮಾಡೋಕ್ಕೆ ಸಮಯ ಎರಡೂ ಇರಬೇಕು. ಅಹಲ್ಯ, ನಿನ್ನ ಮಾತ್ರ ಒಳಗಡೆ ಬಾರಮ್ಮ. ಹೋಗಮ್ಮ. ಕೂತ್ಕೊಳ್ಳಮ್ಮ. ನೀನು ನಮ್ಮ ಮನೆ ಆಫೀಸ್ ನೋಡಿರ್ಲಿಲ್ಲ ಅಲ್ವಾ? ಮೊದಲನೇ ಸಲ ಬರ್ತಾ ಇದೀಯ ಅಲ್ವಾ? ಅದು ಸರಿ. ನಿಂಗೆ ಹಣ ಬೇಕಿತ್ತು ಅಂದ್ರೆ ನನ್ನ ಹತ್ರ ಹೇಳ್ಬೇಕು ತಾನೆ. ಇವ್ರನ್ನೆಲ್ಲ ಯಾಕೆ ಕರ್ಕೊಂಡು ಬಂದಿದೀಯಾ? ನಾನು ಹಿಂಗೆ ಕೊಡಲ್ಲ ಅಂತ ಇದ್ನಾ? ತಗೊಳಮ್ಮ. ತುಂಬಾ ಸಹಾಯ ಆಯ್ತು ಸರ್. ನನ್ನ ಮನೆ ಹುಡುಗಿ ಥರ ನೀನು. ನಿನ್ನ ಮದುವೆ ಅಂದ್ರೆ ನನಗೆ ಸಂತೋಷ ತಾನೆ. ನಾನು ಹೊರಡ್ತೀನಿ, ನಾಳೆ ಕೆಲ್ಸಕ್ಕೆ ಬರ್ತೀನಿ. ನೋಡಪ್ಪ ದೇವ್ರೆ, ಮದುವೆ ಅಂದ ತಕ್ಷಣ ಹೆಣ್ಮಕ್ಳ ಮುಖದಲ್ಲಿ ಏನು ಕಳೆ ಬರುತ್ತೆ ನೋಡಪ್ಪ. ಒಳ್ಳೇದಾಯ್ತು, ನನ್ನ ಹೆಂಡತಿ ಮನೆಯಲ್ಲಿಲ್ಲ. ಇದ್ದಿದ್ರೆ ಈ ದುಡ್ಡು ಕೊಡೋಕ್ಕೆ ಅವಳು ಬಿಡ್ತಾನೆ ಇರಲಿಲ್ಲ. ಸರಿ, ನೀನು ಹೋಗ್ಬಾರಮ್ಮ. ಸರ್, ಈ ದುಡ್ಡನ್ನ ರಾತ್ರಿ ಹಗಲು ಡ್ಯೂಟಿ ಮಾಡಿ 1 ವರ್ಷದೊಳಗೆ ತೀರಿಸ್ತೀನಿ. 1 ವರ್ಷ ಎಲ್ಲ ಯಾಕೆ ಬೇಕಮ್ಮ ನಿಂಗೆ? ನಿನ್ನ ಮನಸ್ಸು ಮಾಡಿದ್ರೆ ಒಂದೇ ರಾತ್ರಿ ಸಾಕು. ಏನ್ ಹೇಳಿದೆ ಅಂತ ಎಷ್ಟು ಕೋಪ ಮಾಡ್ಕೊಂಡು ಹೋದ್ಲು ಇವಳು. ಅವರು ದುಡ್ಡು ಕೊಟ್ಟು ಆಗಿತ್ತಲ್ಲ, ಅಕ್ಕ ಯಾಕೆ ಕೋಪ ಮಾಡ್ಕೊಂಡು? ಬಾಬು, ಯಜಮಾನ ಅಕ್ಕನ ನೈಟ್ ಡ್ಯೂಟಿ ಮಾಡಕ್ ಹೇಳ್ತಿದ್ದಾನೆ. ನೈಟ್ ಡ್ಯೂಟಿ ಮಾಡಿದ್ರೆ ಏನಾಗುತ್ತೆ? ಮೂರ್ಖ, ಬಾಯ್ ಬಿಟ್ಟು ಹೇಳಕ್ ಆಗೋದಿಲ್ಲ, ಅರ್ಥ ಮಾಡ್ಕೋ. ನಾನು ಅದನ್ನೇ ಕೇಳ್ತಿರೋದು. ಅವಳು ನೈಟ್ ಡ್ಯೂಟಿ ಮಾಡ್ತಾನೆ ಇಡ್ತಾಳೆ, ಈಗೇನ್ ಪ್ರಾಬ್ಲಮ್ಮು? ದುಡ್ಡು ಕೊಟ್ಟ ಮೇಲೆ ನೈಟ್ ಡ್ಯೂಟಿ ಮಾಡಬೇಕು. ಬಾಬು, ನಿಮ್ಮ ಅಕ್ಕನ ಮದುವೆ ಚೆನ್ನಾಗಿ ಆಗುತ್ತೆ. ಹಣದ ವ್ಯವಸ್ಥೆ ನಾನ್ ಮಾಡ್ತೇನೆ. ನೀವ್ ಮನೆಗೆ ಹೋಗು. ಹೋಗು. ಹೇಗ್ ಮಾಡ್ತೀರಾ? ಕಳ್ತನ ಮಾಡ್ತೀನಿ. ಹ? ಸುಮ್ನೆ ಹೇಳ್ದೆ ಕಣೋ. ನಾ ಏರ್ಪಾಟ್ ಮಾಡ್ತೀನಿ, ನೀ ಹೋಗು ಮನೆಗೆ. ತಿರುವಳ್ಳೂರು ಒಂದ್ಸಲ ಹೇಳಿದ್ರೆ ಮುಗಿತಿತ್ತಂತೆ, ಎಲ್ಲ ಆಗಿತ್ತಿತ್ತಂತೆ. ನಮ್ಮ ಅಣ್ಣನೂ ಅಷ್ಟೇ ಒಳ್ಳೆಯವನು. ಅವ್ರು ಹೇಳಿದ್ರು ಆಗುತ್ತೆ. ಹೋಗ್ರು ಹೋಗ್ರು. ಹೋಗು. ದುಡ್ಡು ತಗೊಂಡು ಹೋಗಿದ್ರು ಪರವಾಗಿಲ್ಲ, ನನ್ನ ಕೂದಲು ತಗೊಂಡು ಹೋಗ್ಬಿಟ್ಟು ಕಷ್ಟ ಕೊಟ್ಬಿಟ್ರಲ್ಲಪ್ಪ. ನನಗೆ ಹೇಗೆ ಮುಖ ತೋರಿಸ್ಲಿ? ಇಷ್ಟು ದಿನ ನನಗೆ ತಿಳಿದಿರ್ಲಿಲ್ಲ ಮೋಸ ಮಾಡ್ತಿದೀಯನೋ. ಊರ್ನವ್ರ ಕತೆ ಬಿಡು, ನನಗ್ ಮೋಸ ಮಾಡ್ತಿದೀಯಲ್ಲೋ. ಅಣ್ಣ, ಇನ್ಮೇಲೆ ಈ ಮನುಷ್ಯನ ಜೊತೆ ನಾನು 1 ನಿಮಿಷನೂ ಬಾಳಲ್ಲ. ನನ್ನ ಮಗಳನ್ನ ಕರ್ಕೊಂಡಂತ ಅವ್ರ ಮನೆಗೆ ಬರ್ತೀನಿ. ಇರಮ್ಮ, ಅವಸರ ಪಡಬೇಡ. ಒಂದು ತಲೆ ಕೂದಲಿಗೋಸ್ಕರ ಎಷ್ಟೊಂದು ಜಗಳ ಮಾಡ್ಬೇಕಾ? ಏನಣ್ಣ ಮಾತಾಡ್ತಿದ್ಯಾ? ನನಗೂ ಈ ಮನುಷ್ಯಂಗೂ ಮದುವೆ ಆಗಿ 20 ವರ್ಷ ಆಯ್ತು. ಇಷ್ಟು ದೊಡ್ಡ ವಿಚಾರನೆ ನನ್ನಿಂದ ಮುಚ್ಚಿಟ್ಟಿದ್ದಾನೆ. ಏನೇನ್ ವಿಚಾರ ಮುಚ್ಚಿಟ್ಟಿದ್ದಾನೋ ನನಗೇನ್ ಗೊತ್ತಿದೆ? ಅದನ್ನೇ ನಾನ್ ಕೇಳ್ತಿರೋದು. 22 ವರ್ಷ ಇವನ್ ಜೊತೆ ಸಂಸಾರ ಮಾಡಿದ್ಯಲ್ಲ, ಅವನ್ ಜೊತೆ ಇದೆಯಲ್ಲ, ಅವನ್ ತಲೆ ಕೂದ್ಲಿಲ್ಲ ಅಂತ ಗೊತ್ತಾಗ್ಲಿಲ್ವಾ ನಿನ್ಗೆ? ನಿನ್ನ ಅಷ್ಟ್ ಸಂತೋಷವಾಗಿ ಇಟ್ಟಿದ್ದಾನೆ ಅಂತಾಯ್ತು. ಸಂತೋಷ ಅಂತ ಸಂತೋಷ? ಇವಾಗ ಏನ್ ನಿರ್ಧಾರ ಮಾಡಿದ್ರಕ್ಕ? ಈ ಮನುಷ್ಯನ ಜೊತೆ ನಾನು 1 ನಿಮಿಷನೂ ಬದುಕೋದಿಲ್ಲ. ಏನಪ್ಪಾ, ನನ್ನ ತಂಗಿ ಕೇಳ್ತಾ ಇದ್ದಾಳಲ್ಲ, ಏನಾದ್ರೂ ಹೇಳು. ಏನೋ ಚಿಕ್ಕ ವಿಷಯ ಮುಚ್ಚಿಬಿಟ್ಟೆ. ಈ ಥರ ವಿಷಯಕ್ಕೆಲ್ಲ ಗಂಡನ್ ಬಿಟ್ಟು ಹೆಂಡತಿ ತವರ ಮನೆಗೆ ಹೋಗೋಕ್ಕಾಗತ್ತಾ? ನಾನು ಮಾಡಿರೋ ಚಿಕ್ಕ ತಪ್ಪಿಗೆ ಕ್ಷಮಿಸ್ಬಿಡಿ ನನ್ನನ್ನ. ಸರಿ, ನಾನು ಮಾಡಿರೋ ತಪ್ಪಿಗೆ ಎಲ್ಲರನ್ನೂ ಕ್ಷಮೆ ಕೇಳ್ತಾ ಇದ್ದೀನಿ ನೋಡಿ. ನೋಡಮ್ಮ, ಅಳಿಯನೇ ಎಷ್ಟೊಂದು ತಪ್ಪಾಯ್ತು ಅಂತ ಕೇಳ್ಕೊಂತಿದ್ದಾರೆ. ಅವರನ್ನ ಕ್ಷಮಿಸ್ಬಿಡಮ್ಮ. ಈ ಕ್ಷಮೆಗೆ ಮೇಲೆ ನಂಗೆ ಆಗ್ಬರಲ್ಲಣ್ಣ. ಮತ್ತೇನು ಮಾಡಬೇಕು?
ಸರಿ ಈಗ ಏನ್ ಮಾಡ್ತೀರಾ ನೀವು? ಇನ್ಮೇಲೆ ಈ ಆರ್ಟಿಫಿಷಿಯಲ್ ಕೂದ್ಲು ಹಾಕೊಂಡು ಇವ್ರು ಓಡಾಡಬಾರ್ದು ಅಷ್ಟೇ. ಹೇಗಿದ್ದಾರೋ ಹಾಗೆ ಇರ್ಬೇಕು. ಅಯ್ಯಯ್ಯೋ, ಈ ಶಿಕ್ಷೆ ತುಂಬಾ ಕಡಿಮೆ ಆಯ್ತಲ್ವಾ? ಇದೇ ನಿಮ್ ಪನಿಷ್ಮೆಂಟ್. ಇದಕ್ಕೆ ಒಪ್ಪಿದ್ರೆ ನನ್ ಮಗಳು ನಾನು ಇರ್ತೀವಿ, ಇಲ್ಲ ಅಂದ್ರೆ ಬಾರೆ ಹೋಗೋಣ. ಎಕ್ಸ್ಕ್ಯೂಸ್ ಮಿ ಸರ್. ಮಿಸ್ಟರ್ ಚಂದ್ರಸ್ವಾಮಿ. ಎಸ್ ಸರ್, ವಿಗ್ ಆರ್ಡರ್ ಮಾಡಿದ್ರಲ್ಲ, ತಗೊಂಡ್ ಬಂದಿದ್ದೀನಿ. ಬೇಗ ಇನ್ನೊಂದು ವಿಗ್ ಆರ್ಡರ್ ಮಾಡಿದ್ದಾರಾ? ಸಾರಿ ಸರ್, ವಿಗ್ ಕ್ಯಾನ್ಸಲ್. ಗೋಪಿ, ಈ ಕೆಲಸಕ್ಕೆ ನೀನೇ ಸರಿ ಕಣೋ. ಯಾಕೋ ಭಯ ಪಟ್ಕೊಳ್ತೀಯ? ಭಯ ಪಟ್ಕೊಂಡು ಹೀಗಿದ್ರೆ ಏನೂ ಆಗೋದಿಲ್ಲ. ಹಿಡಿ, ತಗೋ, ನೋಡಿದ್ರಿಂದ. ವರ್ಷಿನಲ್ಲಿರೋ ಹುಡುಗ ಗೊತ್ತಾ? ಹೌದು, ಪಕ್ಕದಲ್ಲಿ ಒಂದು ತಾತನೂ ಮಲಗಿದ್ದಾನೆ. ಅಣ್ಣ, ಆ ತಾತನ್ ಕಿಡ್ನಾಪ್ ಮಾಡೋದಾ? ಹಾ, ತಾತ ಬೇಡ ನಮ್ಗೆ. ಮಗುನ್ ಕಿಡ್ನಾಪ್ ಮಾಡೋದು ತಪ್ಪಲ್ವಾ? ನಾವೀಗೇನು ತಪ್ಪು ಮಾಡ್ತಾ ಇದ್ದೀವೋ? ನಾವು ಬೇರೆ ಪ್ಲಾನ್ ಮಾಡ್ತೀವಿ ಅಂದ್ರಿ. ಮಾಡೋದಕ್ಕೆ ಕೆಲಸ ಇಲ್ಲ. ಭಯ ಪಟ್ಕೊಂಡ್ರೆ ಏನೂ ಸರಿ ಆಗೋದಿಲ್ಲ. ಹುಡುಗನನ್ನ ಕದ್ಕೊಂಡೋದ್ರೆ ಅವ್ರ ಅಪ್ಪ ಅಮ್ಮನಿಗೆ ಫೋನ್ ಮಾಡಿದ್ರೆ ಅವ್ರು ನಮಗೆ ಹಣ ಕೊಡ್ತಾರೆ. ಹಣ ತಗೊಂಡು ಹುಡುಗನ್ ಬಿಡೋದು. ಈಸಿಯಾಗಿ ಹೇಳ್ಬಿಟ್ರಿ. ಈಸಿ ಆದ ಕೆಲಸನ ಈಸಿಯಾಗಿ ಹೇಳಬೇಕು. ಬನ್ನಿ, ಆಪರೇಷನ್ ಶುರು ಮಾಡೋಣ. ಅಣ್ಣ, ನಾನ್ ಕರೆದ್ರೆ ಅವ್ ಮಗು ಬರುತ್ತಾ ಅಣ್ಣ? ಕೂಗಿದ್ರೆ ಅವ್ನು ಬರೋದಕ್ಕೆ ಅವನೇ ನಿನ್ ತಮ್ಮನ? ಪ್ರೀತಿಯಿಂದ ಕರೆದ್ರೆ ಬರ್ತಾನೆ. ಆ ತಾತ ನನ್ ನೋಡ್ಬಿಟ್ರೆ? ಮದ್ರಾಸ್ಗೆ ಹೋಗೋದು ಹೇಗೆ ಅಂತ ಕೇಳು. ಅವ್ರು ಕೇಳಿದ್ರೆ ಮದ್ರಾಸ್ಗೆ ಹೋಗೋ ರಸ್ತೆ ಗೊತ್ತಾಗುತ್ತಾ ಅಣ್ಣ? ಮಂಗನ ಹಾಗೆ ಮಾತಾಡ್ಬೇಡ. ಅಣ್ಣ, ಮಗು ಕಿರ್ಚ್ಬಿಟ್ರೆ ಏನ್ ಮಾಡ್ಲಿ? ಕೂಡಲೇ ನೀನು ಕಿರ್ಚಿಬಿಡು, ಆಗತ್ತೆ. ಅವಳು ಹೇಳ್ಬಿಟ್ರೆ? ಅವಳು ಕೇಳೋದಕ್ಕೆ ಚಾನ್ಸೇ ಇಲ್ಲ. ಗೋಪಿ, ಮಾತ್ ಸಾಕು, ಏನಾದ್ರೂ ಮಾಡು ಹೋಗು. ಸುಮ್ನೆ ಮಾತಾಡ್ತಿದ್ಯಾ, ಭಯ ಆಗ್ತಿದೆ. ಗೋಪಿ, ನಿನ್ನ ಹಣ ಇದೆಯಾ? ಕೈ ಹಿಡಿಯೋದು ಎಲ್ಲ ಜಾಸ್ತಿ ಟೈಮ್ ಆಗೋದಿಲ್ಲ. ಬಾ, ಆಲ್ ದ ಬೆಸ್ಟ್. ಜೋಪಾನವಾಗಿ ಹೋಗು. ಈ ತಾತ ಈ ಬಿಸಿಲಲ್ಲಿ ಎಷ್ಟ್ ಚೆನ್ನಾಗಿ ನಿದ್ದೆ ಮಾಡ್ತಿದ್ದಾನೆ. ಇನ್ AC ಇದ್ದಿದ್ರೆ ಏನ್ ಗತಿ? ಹೇಳ್ತಾನೆ ಇರ್ಲಿಲ್ಲ. ಸಕ್ಸಸ್. ಬನ್ನಿ ಹೋಗೋಣ. ನಡೀರಿ. ನನ್ನ ಬದುಕು ಈ ರೀತಿ ಆಗುತ್ತೆ ಅಂತ ನಾನು ಯೋಚನೆ ಮಾಡೇ ಇರಲಿಲ್ಲ. ಎಲ್ಲವೂ ಚೆನ್ನಾಗೇ ಇತ್ತು. ಒಳ್ಳೆಯ ಗಂಡ, 2 ಮುತ್ತಿನ ಮಕ್ಕಳು. ಆದರೆ ತಂಬಾಕು ಎಲ್ಲವನ್ನೂ ಕೆಡಿಸಿಬಿಡ್ತು. ಈಗ ಹರಡ್ತಿರೋ ಈ ಕ್ಯಾನ್ಸರ್ನ ನನ್ನ ಮುಖದಿಂದ ಕತ್ತರಿಸಿ ತೆಗಿಬೇಕಾಗಿದೆ. ಇನ್ನು ಯಾವುದೂ ಮೊದಲಿನ ಥರ ಇರಕ್ಕಾಗಲ್ಲ. ತಂಬಾಕು ನನ್ನ ಬದುಕನ್ನೇ ಸರ್ವನಾಶ ಮಾಡಿಬಿಡ್ತು. ಖೇಣಿ, ಗುಟ್ಕಾ, ತಂಬಾಕು, ಜರ್ದಾ, ಪಾನ್ ಮಸಾಲ ನಿಮ್ಮ ಬದುಕನ್ನು ನಾಶ ಮಾಡುತ್ತವೆ. ಧೂಮಪಾನ ಮತ್ತು ಮದ್ಯಪಾನ ಆರೋಗ್ಯಕ್ಕೆ ಹಾನಿಕಾರಕ. ಧೂಮಪಾನ ಮದ್ಯಪಾನದಿಂದ ಸಾವು ಉಂಟಾಗುತ್ತದೆ. ಸಿಗರೆಟ್ ಸ್ಮೋಕಿಂಗ್ ಅಂಡ್ ಆಲ್ಕೋಹಾಲ್ ಕನ್ಸಂಪ್ಷನ್ ಆರ್ ಇಂಜೂರಿಯಸ್ ಟು ಹೆಲ್ತ್. ಇಟ್ ಕಾಸಸ್ ಕ್ಯಾನ್ಸರ್. ಸಾವುಕಾರಿಂದ ಕತ್ತಂದ ಫೋನ್ ಇಲ್ಲಿದೆ. ತಗೋ. ಲೈನ್ ಸಿಗೋ ಮುಂಚೆ ಹೇಗೆ ಮಾತಾಡ್ಬೇಕಂತ ಸರಿಯಾಗಿ ಪ್ರಾಕ್ಟೀಸ್ ಮಾಡ್ಕೋ. ಅಮ್ಮ ಅಮ್ಮ ಅಮ್ಮ. ಹಲೋ, ನಾ ಕೃಷ್ಣಮೂರ್ತಿ ಮಾತಾಡ್ತೀನಿ. ಏಯ್, ತಲೆ ಕೆಟ್ಟಿದ್ಯಾ ನಿನ್ಗೆ? ನಿನ್ ಹೆಸರ ಕೇಳ್ತಿದ್ಯಾ? ನಾನ್ ಫೋನ್ ಮಾಡ್ತಾ ಇದ್ದೀನಿ. ನನ್ನ ಹೆಸರು ಬಿಟ್ಟು ಬೇರೆ ಹೆಸರು ಹೇಳಕ್ಕಾಗತ್ತಾ?
ಕೂದ್ಲಿಲ್ಲ ಅಂದ್ರೆ ಬುದ್ಧಿ ಇರೋದಿಲ್ವಾ? ಕೂದಲಿಲ್ಲದವನಿಗೆ ಬುದ್ಧಿ ಇಲ್ಲ ಅಂತ ತಿಳ್ಕೊಂಡು ಏನೋ? ಅದೆಲ್ಲ ನಿಮ್ಮೂರಲ್ಲಿ. ನಮ್ಮೂರಲ್ಲಿ ಕೂದ್ಲು ಇಲ್ಲ ಅಂದ್ರೆ ಬುದ್ಧಿ ಇಲ್ಲ. ಏನೋ ಒರಿಜಿನಲ್ ಹೆಸರು ಹೇಳ್ಬಾರ್ದಲ್ವಾ? ಸರಿ, ನಾನು ಮಾತಾಡ್ತೀನಿ ನೋಡು, ಕೇಳು. ಮೂರ್ತಿ ಕಿಸ ಮಾತಾಡ್ತಿರೋದು. ನಿಮ್ಮ ಹುಡುಗಿನ ಕದ್ಕೊಂಡು ಬಂದಿದ್ದೀನಿ. ಹೌದೌದು, ಕಿಡ್ನಾಪ್ ಮಾಡ್ಕೊಂಡು ಬಂದಿದ್ದೀನಿ. ಒಬ್ಬನೇ ಕಿಡ್ನಾಪ್ ಮಾಡೋಕ್ಕಾಗೋದಿಲ್ಲ. ಒಂದು 3 ಜನ ಸೇರಿ ಮಾಡಿದ್ದೀವಿ. ಒಬ್ಬ ದಾಡಿಯವನಿದ್ದಾನೆ, 2 ಮಕ್ಕಳಿದ್ದಾವೆ. ಹೇ, ತಲೆಗೆಲೆ ಕೆಟ್ಟಿದೇನು ನಿಂಗೆ? ಬಿಟ್ರೆ ಎಲ್ಲರನ್ನೂ ನೀನೇ ಹಿಡ್ಕೊಡೋ ತರ ಇದ್ದೀಯಾ? ದೊಡ್ಡ ಮನುಷ್ಯ ಅಂತ ಎಷ್ಟು ಗೊತ್ತಾಗಲ್ಲ. ಮಟನ್ ಬಿರಿಯಾನಿ ಬೇಕು. ಮಟನ್ ಬಿರಿಯಾನಿ ಬೇಕಾ? ನಮ್ಗೆ ಚಿತ್ರಾನ್ನ ತಿನ್ನೋಕೆ ದುಡ್ಡಿಲ್ಲ, ಬಿರಿಯಾನಿ ಬೇಕಂತೆ. ನಾನು ಅಷ್ಟೇ ಮಟನ್ ಬಿರಿಯಾನಿ ತಿಂದು ವರ್ಷಗಳೇ ಕಳೆದು ಹೋಗಿದೆ. ಮಟನ್ ಬಿರಿಯಾನಿ ಬೇಕು. ಏನ್ ಮಾಡೋದೀಗ? ಗೋಪಿ, ನಿನ್ನ ಹತ್ರ ಹಣ ಇದೆಯಾ? ಅಣ್ಣ, ಇಲ್ಲಿ ಯಾರ ಹತ್ರನಾದ್ರೂ ದುಡ್ಡು ಇದ್ರೆ ನಿನ್ನ ಹತ್ರ ಮಾತ್ರ. ಇವರೆಲ್ಲ ನನ್ನ ತರ ಚಿಕ್ಕ ಹುಡುಗರು, ಅವ್ರ ಹತ್ರ ಎಲ್ಲಿರುತ್ತೆ? ನಿನ್ ತರ ಚಿಕ್ಕ ಹುಡುಗನ? ಅಯ್ಯೋ ಬಾ, ಎಲ್ಲೋಯ್ತು ಹುಡುಗಿ? ಹುಡುಕ್ರೋ, ನೋಡ್ರೋ, ಬೇಗ ಬೇಗ ತೆಗಿರೋ, ನೋಡ್ರೋ ಎಲ್ಲೋಯ್ತು ಅಂತ. ಹುಡುಕ್ರೋ, ನೋಡ್ರೋ ಹುಡುಗಿ ಹಂಚಲ್ಲಿ ಮುಚ್ಚೋಯ್ತು ಅಂತ. ತೆಗಿರೋ, ಬೇಗ ಬೇಗ ತೆಗಿರೋ. ಏನಾದ್ರು ತೊಂದರೆ ಆದ್ರೆ ಬೇಗ ಬೇಗ ತೆಗಿರೋ. ತೊಂದರೆ ಆಗ್ಬಾರ್ದು, ಬೇಗ ತೆಗಿರೋ ತೆಗಿರೋ, ಬೇಗ ತೆಗಿರಿ. ಟೈಮೇ ಸರಿ ಇಲ್ಲ. ಈ ಹುಡುಗಿನ ಕರ್ಕೊಂಡೋಗಿ ಮನೆ ಬಿಟ್ಟು ಬರ್ರೋ. ಇವಳಿಗೆ ಏನಾದ್ರು ಆಗ್ಬಿಟ್ರೆ ನಾವು ಜೈಲ್ಗೆ ಹೋಗ್ಬೇಕಾಗತ್ತೆ. ಅಣ್ಣ, ನಮ್ಮ ನೆಕ್ಸ್ಟ್ ಪ್ಲಾನ್ ಬೇಡ. ನೆಕ್ಸ್ಟ್ ಪ್ಲಾನ್ ನೆಕ್ಸ್ಟ್ ಪ್ಲಾನ್ ಹೇಳಣ್ಣ. ನೆಕ್ಸ್ಟ್ ಪ್ಲಾನ್ ಮನೆ ಕರ್ಕೊಂಡೋಗಿ ಬಿಟ್ಬೇಡ ಹುಡುಗಿನ. ಗೋಪಿ, ನೀವ್ ಹೋಗೋ, ಹೋಗೋ. ಆಮೇಲೆ ಏನಾಯ್ತು? ಹೋಗೋ ತನಕ ಮಟನ್ ಬಿರಿಯಾನಿ ಬೇಕಂತಾನೆ ಇದ್ಲು, ತಲೆ ತಿನ್ಬಿಟ್ಲು. ಅಣ್ಣ, ಮುಂದೇನ್ ಮಾಡೋದು? ಇನ್ನೊಂದ್ ಪೆಕ್ ಕುಡಿ. ಅದಲ್ಲ ಅಣ್ಣ ಕೇಳಿದ್ದು, ದುಡ್ಡಿನ ಬಗ್ಗೆ ಏನ್ ಮಾಡೋದು? ತಿನ್ನೋಕೆ ಕುಡಿಯೋಕೆ ಎಲ್ಲ ಇದ್ಮೇಲೆ ಹಣ ಯಾಕ್ಬೇಕು? ಅಕ್ಕನ್ ಮದ್ವೆ ಮಾಡಕ್ಕೆ 2 ಲಕ್ಷ ಬೇಕಲ್ಲ, ಅದಕ್ಕೇನ್ ಮಾಡೋದು ಅದನ್ನ ಹೇಳಿ. ATM ಇದೆಯಲ್ಲ? ಓ, ನಿಮ್ ಹತ್ರ ATM ಕಾರ್ಡ್ ಕೂಡ ಇದೆಯಾ? ಅದ್ರಲ್ಲಿ ದುಡ್ಡು ಇದೆಯಾ? ATM ರೇಷನ್ ಕಾರ್ಡ್ ನನ್ನ ಹತ್ರ ಇಲ್ಲ. ಹಾಗಾದ್ರೆ ATM ನಲ್ಲಿ ದುಡ್ಡು ಹೇಗ್ ತಗೊಳ್ಳೋದು? ದಿನಾಲು ಪೇಪರ್ ಓದ್ತಾ ಇಲ್ವಾ? ATM ಕದ್ಕೊಂಡು ಹೋಗ್ತಾರಂತ ಹೇಳ್ತಾ ಇಲ್ವಾ? ಹಾಗೆ ಮಾಡೋದು. ಅಣ್ಣ, ಇದು ತಪ್ಪಣ್ಣ. ತಪ್ಪು ಅನ್ನೋದೊಂದು ಕಡೆ, ಆ ಪುಟ್ಟಣಿ ಮಗು ಕಿಡ್ನಾಪ್ ಮಾಡಕ್ಕಾಗಿಲ್ಲ, ಗವರ್ಮೆಂಟ್ ATM ಮಷೀನ್ ನ ಹೇಗ್ ಕದ್ದಕ್ಕಾಗತ್ತೆ? ಅಷ್ಟೇ ಅಲ್ಲ, ಅಲ್ಲಿ ಸೆಕ್ಯೂರಿಟಿ ಇರ್ತಾರೆ. ಗವರ್ಮೆಂಟ್ ಮಿಷನ್ ಅಂತ ಎತ್ಕೊಂಡು ಹೋಗ್ಬೇಕು. ಕಾವಲ್ ಕಾಯ್ತಾ ಇರೋನ ನಾನ್ ನೋಡ್ಕೊಳ್ತೀನಿ. ನಾಳೆ ಪ್ಲಾನ್ ಮಾಡೋಣ, ಹಾಗೆ ಮಾಡೋಣ ನಾವು. ಅಣ್ಣ, ಇದು ಬೇಡ ಅಣ್ಣ, ಬೇರೆ ಏನಾದ್ರೂ ಮಾಡೋಣ. ಹೆದರ್ಬೇಡ್ವೋ, ಸರಿಯಾದ ಸಮಯ ನೋಡಿ ಹಾಗೆ ಮಾಡ್ಬಿಡೋಣ ನಾವು. ಬಾಬೋಕನ್ ಮದುವೆ ಆಗ್ಬೇಕು ಬೇಡ್ವೋ? ಆಗ್ಬೇಕು. ಹಾಗಿದ್ರೆ ನನ್ ಮಾತು ಕೇಳಿ. ಏನಣ್ಣ, ಎಲ್ರು ಬಂದು ಹೋಗ್ತಾ ಇದ್ದಾರೆ? ATMಗೆ ಜನರು ಬರ್ತಾನೆ ಇರ್ತಾರೆ. ಹಾಗಾದ್ರೆ ಹೇಗೆ? ವೇಟ್ ಮಾಡ್ತಾ ಇರೋಣ. ಹಾಗಾದ್ರೆ ಸ್ವಲ್ಪ ಲೇಟ್ ಆಗಿ ಬರ್ಬೋದಿತ್ತಲ್ಲ? ಅದು ತಪ್ಪು. ಸ್ವಲ್ಪ ಹೊತ್ತು ವಾಚ್ ಮಾಡೋಣ. ಒಳಗೆ ಹೋಗೋದಕ್ಕೆ ಮುಂಚೆ ಕ್ಯಾಮ್ರಾವನ್ನ ಹೊಡೆದು ಬಿಡಬೇಕು. ನಮ್ಮ ಹತ್ರ ಕ್ಯಾಮ್ರಾನೇ ಇಲ್ವಲ್ಲ? ಮುಟ್ಟಾಳ, ATM ನಲ್ಲಿ ಕ್ಯಾಮ್ರಾ ಇದೆಯೋ ಅದನ್ನ ತೆಗಿಬೇಕು. ಆಯ್ತು ಆಯ್ತು ಅಣ್ಣ, ಬನ್ನಿ ಹೋಗೋಣ. ನೀನ್ ನೋಡಿದ್ರೆ ನಿನ್ ತಮ್ಮನ್ ತರಾನೇ ಕಾಣ್ತೀಯ ನೀನು. ನಿನ್ ತಮ್ಮ ತಂಗಿನೂ ನೋಡಕ್ ನಿನ್ ತರಾನೇ ಇದ್ದಾರೆ. ಅಣ್ಣ, ಹುಡುಗಿರು ಈ ತರ ಕಂಡವ್ರ ಜೊತೆ ಓಡಾಡಿದ್ರೆ ಮನೆಯಲ್ಲಿ ಮದುವೆ ಹೇಗೆ ಮಾಡ್ತಾರೆ? ಅವ್ರು ಈ ತರ ಅಲಿತಾ ಇರ್ಲಿ, ಅದನ್ನ ತಗೊಂಡು ನಮ್ಗೇನಾಗ್ಬೇಕಾಗಿದೆ? ನಮ್ ಕೆಲಸ ನಾವು ಮಾಡಿದ್ರಾಯ್ತು. ಅಣ್ಣ, ನಿಮ್ಗೆ ಪ್ರೇಮಿಗಳ ಬಗ್ಗೆ ಗೊತ್ತು, ATM ಬಗ್ಗೆ ಗೊತ್ತು, ಗೊತ್ತಿಲ್ದಿರೋದು ಏನಿದೆ? ಅಣ್ಣನ್ ಗೊತ್ತಿಲ್ಲದೆ ಇರೋಂಥದ್ದು ಯಾವ್ದು ವಿಷಯ ಇಲ್ಲ ಕಣ್ರು, ತಿಳ್ಕೊಳ್ರು. ಅಣ್ಣ, ದುಡ್ಡು ಹೆಂಗ್ ತಗೊಳ್ಳೋದು? ಅಣ್ಣ, ATM ನಲ್ಲಿ ದುಡ್ಡು ತಗೊಳ್ಳಕ್ಕೆ ಕ್ಯೂ ಇದೆಯಲ್ಲ? ದುಡ್ಡು ತಗೊಳ್ತಿಲ್ಲ, ಬೇರೆ ಏನೋ ತಗೊಳ್ತಾ ಇದ್ದಾರೆ. ನಾವು ವೇಟ್ ಮಾಡೋದಂದ್ರೆ ವೇಟ್ ಮಾಡೋದು ಅಷ್ಟೇ. ATM ಸರಿ ಇಲ್ಲ, ಬೇರೆ ATM ಹೋಗೋಣವಾ? ಅಲ್ಲೂ ತೃಪ್ತಿ ಆಗಿಲ್ಲ ಅಂದ್ರೆ ಬೇರೆ ATM ಹೋಗೋಣ. ಈ ತರ ATM ಇಂದ ATM ಸುತ್ತೋ ಬದಲು ಒಂದ್ ರೂಮೇ ನೋಡ್ಕೋಬಹುದು.
ಬನ್ನಿ ಹೋಗೋಣ. ನಾನು ಎಲ್ಲ ಟ್ರೈ ಮಾಡಿ ನೋಡಿದೆ, ಆದರೆ ATM ಮಷಿನ್ಗೆ ಓಪನ್ ಮಾಡೋಕ್ಕಾಗಲ್ಲ. ನೀನು ಬೇರೆ ATM ಮಷಿನ್ ಟ್ರೈ ಮಾಡು, ಹೋಗೋ. ತಮ್ಮ, ನಾನು ATM ಅಲ್ಲಿ ಹಣ ತೆಗೆದಕ್ಕೆ ಬಂದಿದ್ದೀನಿ ಅಂತ ನಿನಗೆ ಹೇಗೆ ಗೊತ್ತಾಯ್ತು? ಓ ಸ್ವಾಮಿ, ನೀವು ದಾರಿಯಲ್ಲಿ ಹೋಗ್ತಿರೋ ದಾಸಯ್ಯನು ಕೇಳಿದ್ರೆ ಅವನು ಹೇಳ್ತಾನೆ ನೀವು ಇಲ್ಲಿ ಯಾಕೆ ಬಂದಿದ್ದೀರಾ ಅಂತ. ಅದನ್ನ ಕಂಡುಹಿಡಿಯೋಕೆ ನಿಮ್ಗೆ CBI ಬೇಕಾ? ಈಗ ಏನಪ್ಪ ನಿಮ್ ಪ್ಲಾನ್ ಏನಂತ ಹೇಳಿ. ಈಗೇನು ಆ ATMದು ಹಣ ತಗೊಂಡು ಏನಾದ್ರು ಕೆಲ್ಸಕ್ಕೆ ಉಪಯೋಗಿಸ್ತೀರಾ? ಅದಾ ಪ್ಲಾನು? ಲೋ, ಮುಖ ನೋಡ್ಕೊಂಡ್ರು ನಿಂದು ಒಳ್ಳೆ ಹರಳೆಣ್ಣೆ ಕುಡಿದ ಮುಖ, ಮತ್ತ ಆ ನಿನ್ ರಿಕ್ಷಾ ಡ್ರೈವರ್ದು ಬೇರೆ ವಿಚಿತ್ರ ಮುಖ. ಹೋಗಯ್ಯ, ಹೋಗಿ ನೀಟಾಗಿ ಟ್ರೈನಿಂಗ್ ತಗೊಂಡ್ ಬನ್ನಿ, ಹೇಗೆ ಕಳ್ತನ ಮಾಡೋದಂತ, ಹೇಗೆ ATM ಓಪನ್ ಮಾಡೋದಂತ, ಗೊತ್ತಾಯ್ತಾ? ಹೋಗ್ರು, ಬಂದ್ರು ದೊಡ್ಡ ದುಡ್ಡು ಕರ್ದಿಯೋದಕ್ಕೆ. ATM ಹೊಡೆದಾಕಿ ನನ್ನ ಆಟೋದಲ್ಲಿ ಹಾಕೊಂಡು ಹೋಗ್ಬೇಕು ಅಂತ ಇದೀಯಾ? ಲೇ, ಮುಖ ನೋಡು, ಯಾರು ನಿನ್ಗೆಲ್ಲ ಇದು ಹೇಳ್ಕೊಟ್ಟಿದ್ದು? ಮುದುಕಾಗಿದ್ಯಾ? ಬುದ್ಧಿ ಇಲ್ವಾ ನಿನ್ಗೆ? ದಡಿಯಾ ನನ್ ಮಗನೇ, ಮುದುಕ ನನ್ ಮಗನೇ, ಸಾಯಿ ವಯಸ್ಸಾಗಿದೆ, ಬುದ್ಧಿ ಇಲ್ವಾ? ಕ್ಷಮೆ ಅಂತ ಕ್ಷಮೆ ಏನೋ ಬುದ್ಧಿ ಇಲ್ವಾ ನಿನ್ಗೆ? ಚಿಕ್ಕ ಹುಡುಗರನ್ನ ಕರ್ಕೊಂಡು ಈ ರೀತಿ ಎಲ್ಲ ಕೆಲಸ ಮಾಡ್ತಿದೀಯಲ್ಲ, ಮನೆಯಲ್ಲಿ ಯಾರಿಲ್ವಾ ನಿನ್ಗೆ? ಏನ್ ಸರ್ ಮಲ್ಲೇಶ್ವರಮ್ಮ, ಬರ್ತೀನಿ. ನಮ್ ಕೈಯಿಂದ ಕೇವಲ 2 ಲಕ್ಷ ಕದಿಯಕ್ಕಾಗ್ಲಿಲ್ವಲ್ಲೋ? ಯಾಕಣ್ಣ ತುಂಬಾ ಅಪ್ಸೆಟ್ ಆಗಿದ್ದೀರಾ? ಏನು, ನೀ ಆಟೋದವ್ನು ಹೇಳಿದ್ ಕೇಳಿಸ್ಕೊಳ್ಳಿಲ್ವಾ? ಅದು ಬಿಡಿ ಅಣ್ಣ, ಅವ್ನು ಅವಮಾನ ಮಾಡಿದ್ದು ಯಾರಿಗೆ ಅಂತ ಗೊತ್ತಾಗ್ಲೇ ಇಲ್ಲ. ಇವನು ಮಸೂಡಿಗೆ ಮೆಸೇಜ್ ಬೇರೆ. ಅಣ್ಣ, ATM ಅಲ್ಲಂತೂ ಕದಿಯೋಕಾಗ್ಲಿಲ್ಲ, ಬ್ಯಾಂಕಲ್ಲಿ ಕದ್ರೆ ಹೆಂಗಣ್ಣ? ಏನು, ಬ್ಯಾಂಕಲ್ಲಿ ಅಕೌಂಟ್ ಇದೆಯಾ? ಬ್ಯಾಂಕಲ್ಲಿ ಅಕೌಂಟ್ ಇಟ್ಟಿದ್ರೆ ನಾನ್ ನಿಮ್ಗಳ ಜೊತೆ ಹೀಗ್ಯಾಕೆ ಬೀದಿಯಲ್ಲಿ ತಿರುಗ್ತಾ ಇದ್ದೆ? ಹಾಗಾದ್ರೆ ಬ್ಯಾಂಕಲ್ಲಿ ಹೋಗಿ ಯಾರನ್ನಾದ್ರೂ ಕೊಲೆ ಮಾಡ್ಬೇಕಾ? ಮತ್ತೆ ಬ್ಯಾಂಕಲ್ಲಿ ಹೋಗ್ಬಿಟ್ಟು ಬೆಲ್ ಹೊಡಿಯೋಣ ಅಂತ. ಅಣ್ಣ, ಏನೇನೋ ಮಾತಾಡ್ತಿದ್ದೀರಾ, ಬ್ಯಾಂಕಲ್ಲಿ ಹೇಗ್ ದುಡ್ಡು ಕದಿಯೋದು? ಸ್ವಲ್ಪ ಸುಮ್ಮನಿರು, ನಾನೇನು ಯೋಚನೆ ಮಾಡ್ತೀನಿ. ಏಯ್, ಒಂದು ಐಡಿಯಾ. ನಾವೆಲ್ಲ ಬ್ಯಾಂಕಲ್ಲಿ ಹೋಗಿ ಸುಮ್ಮನೆ ಕೂತ್ಕೊಳ್ಳೋಣ. ಯಾರಾದ್ರೂ ಬ್ಯಾಂಕ್ನಿಂದ ಹಣ ತಗೊಂಡು ಬಂದ್ರೆ ಅವರನ್ನ ಫಾಲೋ ಮಾಡೋಣ, ಅವ್ರ ದುಡ್ಡನ್ನ ಕದ್ಕೊಂಡ್ಬಿಡೋಣ. ಈ ಕೆಲಸವನ್ನ ನಾಳೆ ಮಾಡ್ಬಿಡೋಣ. ಪಾಂಡ್ಯ, ನೀವೊಂದು ಸೈಕಲ್ನ ಏರ್ಪಾಟನ್ನು ಮಾಡು, ನಾನು ನನ್ನ ಸೈಕಲ್ ತಗೊಂಡು ಬರ್ತೀನಿ. ಆಗ ಫಾಲೋ ಮಾಡೋದಕ್ಕೆ ಈಸಿ ಆಗಿರುತ್ತೆ. ಬನ್ನಿ ಹೋಗೋಣ. ಇವನ ಹತ್ರ ಗ್ಯಾರಂಟಿ ದುಡ್ಡಿದೆ, ಫಾಲೋ ಮಾಡೋಣ. ಅವ್ನ ಮೂತಿ ನೋಡಿದ್ರೆ ಹಣ ಇದೆ ಅಂತ ಅನ್ಸೋದಿಲ್ಲ. ಇಲ್ಲಿ ಕೂತ್ಕೊಂಡು ಅದನ್ನ ಹೇಗೆ ಹೇಳ್ತೀರಾ? ಮುಖವನ್ನು ನೋಡಿ ಮೊಳ ಹಾಕುವಂತ ಮನುಷ್ಯ ಕಂಡ್ರು ನಾನು. ಮುಖ ನೋಡಿ ಊಟ ಮಾಡಿದ್ರೋ ಇಲ್ಲ ಅನ್ನೋದನ್ನು ಹೇಳ್ತೀನಿ. ನೋಡ್ರು, ಅಲ್ಲಿ ಬರ್ತಾ ಇದ್ದಾನಲ್ಲ, ಅವನ ಹತ್ರ ಹಣ ಇದೆ ಅಂತ ಅನ್ಸುತ್ತೆ. ಅಣ್ಣ, ನೀನೇ ತಾನೇ ಮೊದಲು ಹೋಗ್ಬೇಕಾಗಿರೋದು. ನೀವು ಸೈಕಲ್ ತಗೊಂಡು ಹೊರಡಿ, ನಾವು ಫಾಲೋ ಮಾಡ್ತೀವಿ. ಒಂದು ಜ್ಯೂಸ್ ಕೊಡಪ್ಪ, ಸಕ್ಕರೆ ಕಡಿಮೆ ಇರಲಿ. ಬೇಗ ಬೇಗ ಮಾಡಪ್ಪ.
ತಗೋ. ಬೇಜಾರಾ? ಭಯ. ನಾನಿರ್ಬೇಕಾದ್ರೆ ನಿನಗೆಂತ ಭಯ? ನಿನ್ನನ್ನು ನೋಡೋಕೆ ಭಯ ಆಗ್ತಿರೋದು. ಒಳ್ಳೆ ಜೋಕ್. ನನ್ ಕೈ ಬಿಡಲ್ಲ ತಾನೇ? ಕೈ ಮುರಿತೀನಿ. ಆ ಏನ್ ಭಯ ಆಯ್ತಾ? ನಮ್ಮ ಪ್ರೀತಿಗೆ ತೊಂದರೆ ಕೊಡೋಕೆ ಯಾರಾದ್ರೂ ಬಂದ್ರೆ ಅವ್ರ ಕೈ ಕಾಲು ಮುರಿತೀನಿ. ಈ ನಿನ್ನ ನಗು ಇದೇ ತುಂಬಾ ಇಷ್ಟ. ನೀ ಮಾಡೋ ಈ ಕಾಮಿಡಿ ನನ್ಗೆ ತುಂಬಾ ಇಷ್ಟ. ನಾ ಸೀರಿಯಸ್ ಆಗಿ ಮಾತಾಡ್ತಿದ್ದೀನಿ. ಯಾರೋ ನೀವೆಲ್ಲ ಹೇಳೋ. ನಾವು ಬ್ಯಾಂಕಿಂದ ನಿಮ್ಮನ್ನು ಫಾಲೋ ಮಾಡ್ತಾ ಬಂದಿದ್ದೀವಿ. ನಿನ್ನ ಹತ್ರ 2 ಲಕ್ಷ ರೂಪಾಯಿ ಇದೆಯಲ್ಲ, ಈ ಕೈ ಚೀಲದಲ್ಲಿ ಇದೆಯಲ್ಲ, ಅದನ್ನು ಕೊಡು. ಏನಯ್ಯ ತಮಾಷೆ ಮಾಡ್ತಾ ಇದೀಯಾ? ಸೀರಿಯಸ್ ಆಗಿ ಮಾತಾಡ್ತಾ ಇದ್ದೀನಿ. ಈ ಹಣ ನಾನು ಕೊಟ್ಟರೆ 100 ರೂಪಾಯಿ ಜಮಾ ಮಾಡಿ ನಿನಗೆ ಕೊಡ್ತಾ ಇರ್ತೀನಿ ನಾನು. ಯೋ ಏನಯ್ಯ ಹುಚ್ಚಿನ ಥರ ಮಾತಾಡ್ತಾ ಇದೀಯಾ? ಏ ಪಾಂಡ್ಯ, ಅಣ್ಣ ಹಿಡಿಯೋ ಅವನನ್ನ. ಹಿಡ್ಕೊಂಡ್ರು ಹಿಡಿಯೋ. ಹಾಗೆ ನೋಡ್ತಾ ಇದೆಯೋ? ನಿಮ್ಮ ಅಕ್ಕನ ಮದುವೆ ಆಗ್ಬೇಕು ಬಿಡು. ಹಿಡಿಯೋ. ಕಬಡ್ಡಿ ಹಿಡ್ಕೊಳ್ರು ಇವ್ರನ್ನ. ಹಿಡ್ಕೊಳ್ರು. 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 ಗಟ್ಟಿಯಾಗಿ ಹಿಡಿಯೋ. ಹಿಡ್ಕೊಂಡಿರೋ ಹಾಗೇನೆ. ಗಟ್ಟಿಯಾಗಿ ಹಿಡ್ಕೊಳ್ರು. ಬಿಟ್ಬಿಡ 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 ಏನು? ಕೈ ಬಿಡು. ಅಯ್ಯಪ್ಪ ಅಪ್ಪ ನನ್ನ ದುಡ್ಡು. ಅಯ್ಯೋ 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 ಬರ ನನ್ನ ಮಕ್ಕಳ ಎಲ್ಲ ಓಡ್ತಾ ಇದ್ದೀರಾ? ಓಡ್ಬೇಡಿ, ನಿಂತ್ಕೊಳ್ಳಿ. ನಿಂದ್ರೋ ನನ್ನ ಮಗನೇ. ಇವಳನ್ನ ಹೇಗೆ ಪಟಾಯಿಸ್ಕೊಳ್ಳೋದು? ಒಳ್ಳೆ ಇವಾಗ ತಾನೇ ಹಣ್ಣಾಗಿರೋ ಫ್ರೆಶ್ ಹಣ್ಣು ತರ ಇದ್ದಾಳಲ್ಲ. ಮುಖ ನೋಡು ಹೇಗಿದೆ, ಒಂದ್ ಹಂದಿ ತರ ಇದೆ. ಏನ್ ಗೊತ್ತಾ, ನಿನ್ನ ನೋಡ್ತಾನೆ ಇರ್ಬೇಕನ್ಸುತ್ತೆ. ಆದ್ರೆ ಹಾಗ್ ಮಾಡೋಕ್ಕಾಗಲ್ವೇ? ವೈ? ಟೈಮ್ ಆಯ್ತು, ಮನೆಗೆ ಹೋಗ್ಬೇಕು. ಈ ಹಣವನ್ನ ನೋಡಿದ್ರೆ ಬಾಬು ತುಂಬಾ ಸಂತೋಷ ಪಡ್ತಾನಲ್ಲ? ಹೌದಣ್ಣ, ಮದುವೆ ಊಟ ಮಾಡಿ ಎಷ್ಟೋ ದಿನಗಳಾಯ್ತು. ನೀವು ಅವರಿಂದ ದುಡ್ಡು ಕಿತ್ಕೊಂಡ್ ಬಂದ್ರಲ್ಲ, ಏನಾದ್ರೂ ತೊಂದ್ರೆ ಆಗ್ಬಿಟ್ರೆ? ಜನ ನೋಡಿದ್ರೆ ಏನೋ ಆಗಿರೋದು, ಈಗ ಅದ್ರ ಪ್ರಶ್ನೆನೇ ಇಲ್ಲ. ಅಣ್ಣ, ಬಾಬು ಮನೆಯಲ್ಲಿ ಇಷ್ಟೊಂದು ಜನ ಸೇರಿದ್ದಾರೆ. ಮದುವೆ ಮನೆ ಅಲ್ವಾ, ಜನ ಇರ್ತಾರೆ. ಬನ್ನಿ ನೋಡೋಣ. ಏನಾಯ್ತೇನೋ. ಅಲ್ಲ ಇವಾಗ ಅಂತದ್ ಏನಾಯ್ತು ಅಂತ ನನ್ ಹೇಳ್ತಾ ಇದೀಯಾ? ಅಯ್ಯೋ ಪಾಪ. ಆದ್ರೆ ಈ ಕೆಲಸ ಯಾರು ಮಾಡಿರ್ಬೋದು? ಇವಾಗಿಲ್ಲಿ ಏನಾಯ್ತು ಅಂತ ನಾವೆಲ್ಲ ಕೂತಿದ್ದೀವಿ. ಈ ರೀತಿ ಚಿಕ್ಕ ಚಿಕ್ಕ ವಿಷಯಗೆಲ್ಲ ತಲೆ ಕೆಡಿಸ್ಕೊಂಡು ಕೂತ್ರೆ ಮುಂದೆ ಜೀವನ ತುಂಬ ಕಷ್ಟವಾಗುತ್ತೆ. ಏನು ಗೊಣಗ್ತಾ ಇದ್ದೀರಲ್ಲ? ಇದು ನಿನಗೆಲ್ಲ ಅರ್ಥ ಆಗಲ್ಲ. ಲೋ ಮಚ್ಚ, ಈ ಹುಡುಗಿನ ನೋಡ್ತಾ ಇದ್ರೆ ನನಗೆ ಮಿಕ್ಸ್ ಆಗಿರೋ ಡ್ರಿಂಕ್ಸ್ ಅಲ್ಲಿ ಏನೋ ಒಂಚೂರು ಮಿಸ್ ಆದಂಗಿದೆ. ಹೇಗ್ ಕ್ರ್ಯಾಕ್ ಮಾಡ್ಬೇಕಂತ ಏನ್ ತಮಾಷೆ ಮಾಡ್ತೀಯೋ ನೀನು? ಮುಖ್ಯವಾದ ವಿಷಯ ತಾನೇ.
ಜಗತ್ ಬಿದ್ದೋಗಿರೋ ತರ ಕೂತ್ಕೊಂಡಿದ್ಯಲ್ಲ ಏನರ್ಥ? ನಮ್ ತರ ಹೆಣ್ಮಕ್ಳೆಲ್ಲ ಗಂಡ್ ಮಕ್ಳನ್ನ ಸ್ವಲ್ಪ ಅನುಮಾನದಿಂದಲೇ ನೋಡ್ಬೇಕು ಅಷ್ಟೇ. ಹೆಣ್ಣು ಮಕ್ಕಳಿಗಿರೋ ಧೈರ್ಯ ಎಲ್ಲ ನಮ್ಗಳಿಗಿಲ್ವಲ್ಲ. ಬಂದ ಐಸ್ ಕ್ಯಾಂಡಿ ಮಾರುವವನು ಏನು ದೊಡ್ಡ ಸೈನ್ಯ ಕಟ್ಕೊಂಡು ಊರು ತಿರ್ಗೋತಾರ 4 ಚಿಕ್ಕ ಹುಡುಗರ ಇಟ್ಕೊಂಡು ತಿರುಗ್ತಾನೆ. ಅವನಿಗ ಚೂರು ಪಾರು ಮರ್ಯಾದೆ ಸಿಗ್ತಾ ಇರೋದು ಆ ಹುಡುಗರಿಂದ. ನಿನ್ಗೇನು ಅರ್ಥ ಆಗಲ್ಲ, ನೋಡ್ತಾ ಇರು ನೀನು. ಇದು ಮರ್ಯಾದೆ ಅಂದ್ರೆ ನೋಡ್ತಾ ಇರು ನೀನು. ನೀನ್ ಯಾಕೆ ಇಲ್ಲಿಗೆ ಬಂದೆ? ಹೆಂಗ್ ಬಂದ್ಯೋ ಹಂಗೆ ಹೋಗ್ತಾ ಇರು. ಐಸ್ ಕ್ಯಾಂಡಿ ಮಾರುವವನಿಗೆ ಬೈದ್ಬಿಟ್ರೆ ಇವನು ಹೀರೋ ಆಗ್ಬಿಡ್ತಾನ. ಎಲ್ಲ ವಿಧಿ. ಈ ಚಿಕ್ಕ ಹುಡುಗ ಪೇಪರ್ ತಗೊಂಡು ಇಲ್ಲಿ ಹೋಗ್ತಾ ಇದ್ದಾನೆ. ಪೇಪರ್ ನೋಡಿ. ಇವರೇ ನಮ್ಮ ಭಾವ. ಯಾರೋ ಕೊಂದ್ಬಿಟ್ರು. ನನ್ನ ಅಕ್ಕ ತುಂಬ ಅಳ್ತಾ ಇದ್ದಾಳೆ. ನೀವು ಎಲ್ಲ ಸಹಾಯ ಮಾಡಬೇಕು. ಇವಾಗ ಈಗ ಆಗಿದೆಯಲ್ಲ, ನಮ್ಮನ್ನ ಪೊಲೀಸ್ನವ್ರು ಹುಡ್ಕೊಂಡು ಬಂದ್ಬಿಡ್ತಾರಾ? ನಾವೇನೋ ಪಾಪ ಮಾಡಿದ್ದೀವಿ, ಅವನ ದುಡ್ಡನ್ನು ಮಾತ್ರ ನಾವು ತಗೊಂಡಿದ್ವಿ. ಬಾಬುನ್ ಮಾವ ಅಂತ ನಮ್ಗೇನ್ ಗೊತ್ತು? ಅವ್ರ ಹತ್ರ ದುಡ್ಡಿದೆ ಅಂತ ನಾವು ಫಾಲೋ ಮಾಡ್ದಾಗೆ ಬೇರೆಯವರು ಅವ್ರನ್ನ ಫಾಲೋ ಮಾಡಿದ್ರೆ ಅದೇ ನನ್ಗೂ ಅನುಮಾನ. ಅವ್ರ ಹತ್ರ ದುಡ್ಡು ಕದಿಯೋಕೆ ನಾವು ಹೋದಾಗೆ ಬೇರೆ ಯಾರು ಫಾಲೋ ಮಾಡಿರ್ಬೋದಲ್ಲ. ನಾವು ಓಡಿ ಹೋಗೋದನ್ನ ನೋಡಿ ಅವ್ರು ಫಾಲೋ ಮಾಡಿದ್ರೆ, ನಮ್ಮನ್ನು ಫಾಲೋ ಮಾಡಿ ನಮ್ಮ ಹತ್ರ ದುಡ್ಡಿಲ್ಲ ಅಂತಂದ್ರೆ ಅವಾಗ ಅವ್ರು ನಮ್ಮನ್ನ ಬಿಟ್ಬಿಡ್ತಾರ? ಹಣ ಇಲ್ಲದೆ ಇದ್ರೆ ಮದುವೆನೂ ಆಗೋದಿಲ್ಲ. ಈ ಕೊಲೆಗೂ ನಮಗೂ ಏನು ಸಂಬಂಧ ಇಲ್ಲ. ಹೀಗಾಗಿ ನಾವು ಧೈರ್ಯವಾಗಿರ್ಬೇಕು. ನಿನ್ನ ಹೆಸರೇನಮ್ಮ? ನಿರ್ಮಲಾ ಸರ್. ಏನು ಓದ್ತಿದ್ಯಾ? 10th. ನಿನ್ನ ಹೆಸರೇನು? ಯಾವ ಊರು ನಿಂದು? ನನ್ನ ಹೆಸರು ಸುನಿಲ್ ಕುಮಾರ್ ಸರ್, ಊರು ಮೇಟುಕೊಪ್ಪೆ. ನೀವಿಬ್ರು ಲವರ್ಸಾ? ಸಿನ್ಸಿಯರ್ ಲವರ್ ಸರ್. ಇವ್ನನ್ನ ಯಾಕೆ ಪ್ರೀತಿ ಮಾಡ್ತಾ ಇದ್ದಿ? ಸ್ಕೂಲ್ಗೆ ಹೋಗುವಾಗ ಬರುವಾಗ ನನಗೆ ಕಾಯ್ತಿರ್ತಾನೆ ಸರ್. ನೋಡಿದ್ರೆ ಪಾಪ ಅನ್ಸತ್ತೆ, ಅದಕ್ಕೆ ಲವ್ ಮಾಡಿಬಿಟ್ಟೆ. ಪಾಪ ಅನಿಸ್ಬಿಟ್ರೆ ಲವ್ ಮಾಡ್ಬಿಡ್ತೀಯಾ? ಇವ್ ನೋಡಿದ್ರೆ ನಿನ್ಗೆ ಅಜ್ಜಿ ತರ ಕಾಣ್ತಾನ, ಭಿಕ್ಷುಕನ ಥರ ಆದ್ರು. ನೀವು ಲವ್ ಮಾಡಕ್ಕೆ ಹೋಗಿದ್ರಲ್ಲ, ಅಲ್ಲಿ ಒಂದು ಕೊಲೆ ನಡೆದಿದೆ. ಕೊಲೆನಾ? ಅದು ಗೊತ್ತಾಗ್ದಿರೋ ಅಷ್ಟು ಡೀಪ್ ಲವ್ ಮಾಡ್ತಾ ಇದ್ರಾ? ಅದೇ ತಾನೇ? ಆ ಥರ ಲವಲ್ಲಿ ಏನಿದೆ? ಲವ್ವಲ್ಲಿ ಏನಿಲ್ಲ ಅಂತ ಕೇಳಿ ಸರ್. ಎತ್ಕೋ, ಆನ್ ಮಾಡಿ ಮಾತಾಡು. ಹಲೋ ಅಮ್ಮ. ಅಮ್ಮ, ಒಂದು ಸಣ್ಣ ಮೀಟಿಂಗಲ್ಲಿದ್ದೀನಮ್ಮ, ಮುಗಿಯುತ್ತೆ ಅಮ್ಮ. ನೀವೇನು ಗಾಬರಿ ಆಗಬೇಡಿ, ಬರ್ತೀನಿ. ಫೋನ್ ಕಟ್ ಮಾಡಬೇಡ, ಕೊಡಿಲಿ. ಯಾರು? ಸುನಿಲ್ ಕುಮಾರ್ ಬಾಸ ಮಾತಾಡ್ತಿರೋದು? ಸರ್, ಅವನಿಗೆ 11 ಗಂಟೆಗೆ ಹೆಣ್ಣು ನೋಡೋದಕ್ಕೆ ಅಂತ ಹೋಗ್ತಾ ಇದ್ದೀವಿ. ಸ್ವಲ್ಪ ಪರ್ಮಿಷನ್ ಕೊಟ್ಟು ಕಳಿಸಿ ಸರ್. ಅವನು ಲೇಟಾಗಿ ಬಂದರೆ ಹೋಗೋಕ್ಕೆ ಲೇಟ್ ಆಗಿಬಿಡುತ್ತೆ. ಸ್ವಲ್ಪ ಕಳಿಸಿ ಸರ್ ಪ್ಲೀಸ್. ಆಯಿತಾ ಸರ್? ಇವತ್ತು ನಿಂಗೆ ಹೆಣ್ಣು ನೋಡೋ ಪ್ರೋಗ್ರಾಮ್ ಇದೆಯಾ? ಹೌದು ಸರ್. ಮತ್ತೆ ಈ ಹುಡುಗಿ? ಇದು ಲವ್ ಸರ್, ಅದು ಮದುವೆ ಸರ್. ರಾಸ್ಕಲ್, ನಿನ್ನಂತವನಿಗೆ ಪ್ರೀತಿಗೊಬ್ಳು ಮದುವೆಗೊಬ್ಳಾ? ಇನ್ಮೇಲೆ ಈ ಹುಡುಗಿ ಸುದ್ದಿಗೆ ಬಂದ್ರೆ ಓದ್ ಒಳಗಾಗ್ಬಿಡ್ತೀನಿ. ಏನಮ್ಮ,
ನಿನ್ ಬುದ್ಧಿ ಇಲ್ವಾ? ಹ ಓದುವ ಈ ವಯಸ್ಸಲ್ಲಿ ಊರೂರು ಸುತ್ತಾ ಇದೀಯ. 15 ವರ್ಷ 10ನೇ ಕ್ಲಾಸ್ ಓದ್ತಾ ಇದ್ದಿ. 10 ತಿಂಗಳು ಓದಕ್ಕಾಗಲ್ವಾ? ನೋಡ್ದೆ ತಾನೆ? ಇಂಥ ನಂಬಿ ಜೀವನ ನಾಶ ಮಾಡ್ಕೊಂಡ್ ಬಿಡ್ತೀರ ಅಷ್ಟೇ. ನಿಮ್ ಪೇರೆಂಟ್ಸ್ಗಳಿಗೆ ನೀವು ಈ ತರ ತಪ್ಪು ಮಾಡ್ತೀರಾ ಅಂತ ಗೊತ್ತೇ ಆಗಿರಲ್ಲ. ಹೋಗ್ಲಿ ಬಿಡು, ಹೋಗು ಗಾಡಿಲಿ ಕೂತ್ಕೋ. ಸರ್, ನಾನು ಸರ್. ಏನ್ ಸರ್ ಇದು? ಐಸ್ ಡಬ್ಬಿ ಮುಚ್ಚಳ? ಇದು ಐಸ್ ಬಾಕ್ಸ್ ಮುಚ್ಚಳನ? ಹೌದು ಸರ್, ಐಸ್ ಡಬ್ಬಿ ಮುಚ್ಚಳನೆ. ಕನ್ಫರ್ಮ್ ಆಗಿ ಗೊತ್ತಾ? ಕನ್ಫರ್ಮ್ ಆಗಿ ಗೊತ್ತು ಸರ್. ಇದು ಐಸ್ ಡಬ್ಬಿ ಮುಚ್ಚಳನೆ. ನಾ ಇದಕ್ಕಿಂತ ಮುಂಚೆ ಐಸ್ ಮಾರೋ ಕೆಲಸ ಮಾಡ್ತಿದ್ದೆ. ಸರಿ, ಗಾಡಿ ಹತ್ತು. ಸರಿ ಸರ್. ಕಾನ್ಸ್ಟೇಬಲ್ ಸರ್, ನಮ್ ಏರಿಯಾ ಐಸ್ ಕ್ಯಾಂಡಿ ಮಾರೋರೆಲ್ಲ ಕರ್ಸಿ. ಓಕೆ ಸರ್. ಹಾಗೆ ಆ ಹುಡುಗಿ ಮನೆಯವರು, ಅವರ ಪೇರೆಂಟ್ಸ್, ಇವಾಗ ನಾನು ಇಟ್ಕೊಂಡು ಬಂದಿರೋ ಹುಡುಗ, ಆ ಹುಡುಗಿ ತಮ್ಮನ ಫ್ರೆಂಡ್ಸ್ ಎಲ್ಲರನ್ನು ಕರೆಸಿ. ಕೂಡ್ಲೆ 2 ಗಂಟೆಯಲ್ಲಿ ಎನ್ಕ್ವೈರಿ ಆಗ್ಬೇಕಾಗಿದೆ. ಓಕೆ ಸರ್. ನಾನು ಐಸ್ ಕ್ಯಾಂಡಿ ಮುಚ್ಚಳ ಅಂತ ಹೇಳಿದ್ದೆ ತಪ್ಪಾಗೋಯ್ತಲ್ಲಪ್ಪ. ಒಬ್ಬನ್ನ ಕರೆಸೋ ಬದಲು 5 ಜನನ ಕರೆಸಿಬಿಟ್ಟಿದ್ದಾರೆ. ನಾನು ಬೇರೆ ಐಸ್ ಕ್ಯಾಂಡಿ ಮಾರ್ತಾ ಇದ್ದೆ ಅಂತ ಹೇಳಿಬಿಟ್ಟಿದ್ದೀನಿ. ನಿನ್ ಹೆಸರೇನು? ಸಾಲ್ವಿ ಸರ್. ಎಷ್ಟು ವರ್ಷದಿಂದ ಮಾಡ್ತಿದ್ದೀಯಾ? 4 ವರ್ಷದಿಂದ ಮಾಡ್ತಿದ್ದೀನಿ ಸರ್. ಹಾ. ನೆತ್ತಿ ಮೇಲೇನು ಗಾಯ? ಬಿಸಿಲಲ್ಲಿ ಹೋಗಿ ಹೋಗಿ ಗಾಯ ಬಿಟ್ಟಿದೆ ಸರ್. ನಿನ್ನ ಹೆಸರೇನು? ಕೃಷ್ಣಮೂರ್ತಿ. ನೀ ಎಲ್ಲಿ ಐಸ್ ಮಾರ್ತೀಯಾ? ಹಳ್ಳಿ ಶಾಲೆ ಎದುರುಗಡೆ ಮಕ್ಕಳಿರುವ ಎಲ್ಲ ಕಡೆನೂ ಮಾರ್ತೀನಿ. ಮನೇಲಿ ಏನ್ ಮಾಡ್ತಾ ಇದ್ದೀಯಾ? ಮದುವೆ ಆಗಿಲ್ಲ, ಹುಡುಗಿ ಹುಡುಕ್ತಾ ಇದ್ದೀನಿ. ಹೆಣ್ಣು ಹುಡುಕ್ತಾ ಇದ್ದೀಯಾ? ನಿನ್ನ ಹೆಸರೇನಪ್ಪ? ನನ್ನ ಹೆಸರು ಧನ್ಪಾಲ್ ಸರ್. ಎಷ್ಟು ವರ್ಷದಿಂದ ಐಸ್ ಮಾಡ್ತಾ ಇದೀಯಾ? 1 ವಾರ ಆಗಿದೆ ಸರ್. ಇದಕ್ ಮುಂಚೆ ಏನ್ ಮಾಡ್ತಾ ಇದ್ದೆ? ಮಲೇಷ್ಯಾದಲ್ಲಿದೆ ಸರ್. ಅಲ್ಲೇನ್ ಮಾಡ್ತಾ ಇದ್ದೆ? ಮಲೇಷ್ಯಾದಲ್ಲೂ ಕುಲ್ಫಿನೇ ಮಾಡ್ತಾ ಇದ್ದೆ ಸರ್. ಈ ತರ ಮಾತಾಡಿದ್ರೆ ಏನಾಗಲ್ಲ. ಸ್ಪೆಷಲ್ ಎನ್ಕ್ವೈರಿಗೆ ಅರೇಂಜ್ ಮಾಡು. ಓಕೆ ಸರ್. ನಿಮ್ಗೆ ಯಾರ ಮೇಲಾದ್ರೂ ಡೌಟ್ ಇದೆಯಾ? ಡೌಟ್ ಅಲ್ಲ ಸರ್, ಕನ್ಫರ್ಮ್ ಆಗಿ ಹೇಳ್ತೀನಿ. ನನ್ನ ಕೆಲ್ಸದ ಜಾಗದವರೇ ಕೊಂದಿದ್ದಾರೆ. ನನ್ನ ಮದುವೆ ಆಗ್ಬಾರ್ದು ಅಂತಾನೆ ಅವ್ರು ಹೀಗೆ ಮಾಡಿರೋದು. ನೀನೇನು ಗೆಸ್ ಮಾಡೋದು ಬೇಕಾಗಿಲ್ಲ. ಕೇಳಿದ ಪ್ರಶ್ನೆಗೆ ಉತ್ತರ ಕೊಟ್ರೆ ಸಾಕು. ಸಾರಿ ಸರ್, ಅವ್ರ ಮಾವ ಸತ್ತೋಗಿದ್ದ ದುಃಖದಲ್ಲಿದ್ದಾಳೆ, ಅದಕ್ಕೆ ಹಾಗಂದ್ಲು. ನನ್ನ ಮಗ ತುಂಬಾ ಒಳ್ಳೆಯವನು ಸರ್, ಅವನಿಗೆ ವೈರಿಗಳೇ ಇಲ್ಲ ಸರ್. ಈಗ ಸತ್ತೋಗ್ಬಿಟ್ಟಿದ್ದಾನಲ್ಲಮ್ಮ, ನಾವು ಇನ್ವೆಸ್ಟಿಗೇಷನ್ ಮಾಡಬೇಕು.
ಹೇ ಮಚ್ಚ, ಈ ರೋಡ್ ದಾಟದ್ಮೇಲೆ ಒಂದ್ ದೊಡ್ಡ ಕೊಳ್ಳ ಸಿಗುತ್ತೆ. ಅದನ್ನು ಹೇಗಾದ್ರೂ ಮಾಡಿ ದಾಟ್ಬಿಟ್ರೆ ಒಂದ್ ಒಳ್ಳೆ ಸೀಕ್ರೆಟ್ ಜಾಗ ಸಿಗುತ್ತೆ. ಅಲ್ಲೊಂದ್ ಸೂಪರ್ ಜಾಗ ಇದೆ. ಸೂಪರ್ ಆಗಿದೆ ಅಣ್ಣ. ಆಹಾಹಾ, ಚೆನ್ನಾಗಿದೆ ಅಂತೀಯಾ? ನೋಡು ಹೆಂಗಿದೆ ಜಾಗ, ಒಳ್ಳೆ ಜಾಗ. ನನ್ ಗಂಡ ಕೂಡ ಈ ತರ ಮೋಟರ್ ಸೈಕಲ್ ಕೂರ್ಸ್ಕೊಂಡು ಯಾವತ್ತೂ ಎಲ್ಲೂ ಕರ್ಕೊಂಡು ಹೋಗಿರ್ಲಿಲ್ಲ. ನನ್ ಜನ್ಮ ಇರೋವರೆಗೂ ನಿಮ್ಮಿಬ್ರು ನಾನ್ ಮರೆಯೋದೇ ಇಲ್ಲ ಯಜಮಾನ್ರೆ. ನೋಡಪ್ಪ, ಇದುವರೆಗೂ ಹೆಂಗೋ ಆಗ್ಬಿಡ್ತು. ಈಗ ನೋಡು, ಮುಂದೆ ಎಮೋಷನಲ್ ಆಗಿ ಒಂದು ಡೈಲಾಗ್ ಹೊಡೆಯೋಣಂತೆ. ಏನೇ ಆಗ್ಲಿ ಟೊಮೆಟೊ ತರ ಥಳ ಥಳ ಹೊಳಿತಾ ಇದೆಯಾ ಬಿಡಮ್ಮ. ನಿಮ್ಮಿಬ್ಬರಿಗೋಸ್ಕರ ತಾನೇ. ಜಾಲಿ ಎಂಜಾಯ್. ಏ ಮುದ್ಕ, ಬೇಗ ಹೋಗು. ಎಂಜಾಯ್ ಹೋಗು. ಜಾಲಿ ರಾಯ್. ಮಚ್ಚ, ನಿನ್ ಹೆಂಡತಿ ಗಾಡಿ ತಗೊಂಡ್ ಬರ್ತಿದ್ದಾಳೆ. ಅಯ್ಯಯ್ಯೋ, ಇಬ್ಳು ಇದೇ ಟೈಮಿಗೆ ಗಾಡಿ ತಗೊಂಡು ಇಲ್ಲೇ ಬರ್ಬೇಕಾ? ನಮಸ್ಕಾರಮ್ಮ. ಯೋ, ನಾನ್ ನಿನ್ ಮುಖ ಆಗ್ಲೇ ನೋಡ್ದೆ. ಬೇಲ್ತೆಗೆಯೋ ಯೋ, ಇವಳನ್ ಕರ್ಕೊಂಡು ಎಲ್ಲಿಗೆ ಹೋಗ್ತಿದೀಯಾ? ಏನಿಲ್ಲ ಕಣೆ, ಈ ಹುಡುಗಿ ನಮ್ ಕಂಪನಿಲಿ ಕೆಲಸ ಮಾಡ್ತಾಳೆ. ಕೆಲಸ ಮಾಡಿ ಮಾಡಿ ಕಾಲೆಲ್ಲ ಸಿಕ್ಕಾಪಟ್ಟೆ ನೋವು. ಪಾಪ ಚಿಕ್ಕ ಹುಡುಗಿ ಮನೆವರೆಗೂ ಬಿಡೋಣ ಅಂತ ಕರ್ಕೊಂಡು. ಯೋ, ಇವಳ ಮನೆ ಊರ್ ಒಳಗೆ ಇರೋದು. ಊರಾಚೆ ಎಲ್ಲಿ ಕರ್ಕೊಂಡು ಹೋಗ್ತಿದ್ಯಾ? ಏನೋ ಆ ಕಡೆಯಿಂದ ಕರ್ಕೊಂಡು ಹೋಗ್ತೀವಿ ಬಿಡಮ್ಮ ನಾವು. ಸುಂದರವಾಗಿರೋ ಹೆಂಡತಿ ಇದ್ರೂನು ಬೀದಿ ಬೀದಿಲಿರೋರೆಲ್ಲ ಬೇಕಾ? ಇವಳು ಸುಂದ್ರಿನಾ? ಏನ್ರಿ, ಯಾರ್ ಸಿಕ್ಕಿದ್ರು ಓಕೆನಾ ನಿಮ್ಗೆ? ಆಸೆ ಪಟ್ಟು ಇವರಿಬ್ರು ಕರೆದಾಗ ಬರಲ್ಲ ಅಂತ ಹೇಗೆ ಹೇಳಿ? ಕರೆಕ್ಟ್. ಯೋ, ಮನೇಲಿ ಏನು ಸರಿ ಇಲ್ಲ ಅಂದ್ರೆ ಈ ತರ ಮಾಡೋದ್ರಲ್ಲಿ ತಪ್ಪಿಲ್ಲ. ಆದ್ರೆ ಸರಿ ಇರುವಾಗ ಮಾಡಿದ್ರೆ ಚಪ್ಲಿ ತಗೊಂಡ್ ಹೊಡಿಬೇಕಾಗುತ್ತೆ. ಏನಪ್ಪ ಹಿಂಗಾಗೋಯ್ತು? ಏ ಹುಡುಗಿ, ನಾನ್ ಇಷ್ಟೆಲ್ಲ ಮಾತಾಡ್ತಾ ಇದ್ದೀನಿ, ಇಬ್ರು ಮಧ್ಯೆ ಬ್ಯಾಲೆನ್ಸ್ ಮಾಡ್ಕೊಂಡು ಕೂತು ಇದ್ಯಾ? ಮೊದ್ಲು ಇಲ್ಲಿಂದ ಓಡೋಗ್ಬಿಡ್ತೀನಿ. ನಾನು ತಪ್ಸ್ಕೊಂಡು ಹೋಗ್ತೀರಾ? ನೋಡ್ಕೊತೀನಿ. ಛೆ, ಈ ಗಾಡಿ ಕೂಡ ಈಗಲೇ ಕೈ ಕೊಟ್ಟಿದೆ. ಮಚ್ಚ, ಆ ಐಸ್ ಕಂಡಿ ಮಾರೋನ್ ಬರ್ತಾ ಇದ್ದಾನೆ ನೋಡು. ಹೌದಾ? ಅವ್ನ ಒಬ್ನೇ ಅಲ್ದೆ ಆ ಅಲ್ಯ ಮತ್ತೆ ಅವ್ನ ತಮ್ಮನ್ನ ಕರ್ಕೊಂಡ್ ಬರ್ತಾ ಇದ್ದಾನೆ. ಇವ್ ನನ್ನ ಸುಮ್ನೆ ಬಿಡ್ಬಾರ್ದು. ಐಸ್ ಮಾರೋನ ಜೊತೆ ಹೋಗ್ತಿದ್ದಾಳೆ. ಆ ದಿನ ನಮ್ ಜೊತೆ ಬರ್ಲಿಲ್ಲ. ನೋಡೋಣ ಬಾ, ನೋಡೋಣ. ಏಯ್ ನಿನ್ಕೋ, ದಾರಿ ಬಿಡು, ನಾವು ಹೋಗ್ಬೇಕು. ನೋಡೋ ಏನಂತಿದ್ದಾನೆ. ಈ ಐಸ್ ಕ್ಯಾಂಡಿ ಅವನಿಗೆ ನಮ್ ಗಾಡಿ ಕೊಡ್ಬೇಕಣ. ಇಂಥ ಹುಡುಗಿನ ಕರ್ಕೊಂಡು ಸೈಕಲ್ ಮೇಲೆ ಹೋಗ್ತಿದ್ದಾನೆ. ಬಾ, ನನ್ ಬೈಕ್ ಮೇಲೆ ಕರ್ಕೊಂಡು ಹೋಗ್ತೀನಿ. ನೀವಿಬ್ರು ನಮ್ಗ್ ದಾರಿ ಬಿಡ್ತಿರೋ ಇಲ್ವೋ? ಬಂದಿ ಗಾಡಿಲಿ ಕೂತ್ಕೋ. ದೇವತೆ ತರ ನಿನ್ನನ್ನು ಸುರಕ್ಷಿತವಾಗಿ ನಿಮ್ ಮನೆಗ್ ಬಿಡ್ತೇವೆ. ನೀವು ದೊಡ್ಡ ಮನುಷ್ಯರಲ್ವಾ, ಹೀಗೆ ಗಲಾಟೆ ಮಾಡೋದು ಸರಿ ಕಾಣುತ್ತಾ? ನೀನ್ ಹೇಳಿದ್ರೆ ಆಗುತ್ತಾ? ನಮ್ ತರ ದೊಡ್ಡ ಮನುಷ್ಯರು ಹೇಳಿದ್ರೆ ಹಾಗೆ ಆಗುತ್ತೆ. ಹೇಳ ಮತ್ತೆ, ನೀವ್ ಸೈಕಲ್ ತೆಗಿರಿ, ಹೊರಡೋಣ. ನಿಂದು ಜಾಸ್ತಿ ಆಗೋಯ್ತು. ಏನ್ ಮದ್ವೆಗಿದ್ವಿ ಆಗ್ತೀಯ ಅವನನ್ನ? ಏನು ಮದ್ವೆ ಆದ್ರೆ ಏನು? ಮದ್ವೆ ಆದ್ರೆ ಏನಾಗುತ್ತಾ ನೋಡಿದ್ಯೇನು ಮಚ್ಚ? ನೀವ್ ನೋಡಿರೋ ಪಿಕ್ಚರ್ ಅಲ್ಲಿ ಶಿವಾಜಿನ ರಾಧಾ ಮದ್ವೆ ಆಗಿಲ್ವಾ? ಊದ್ಕೊಂಡ್ ತಲೆ ಇರೋ ತರ ತಲೆ, ಗುಢಾಣದ ತರ ಇರೋ ಹೊಟ್ಟೆ, ಕಂಬದ ತರ ಇರೋ ಕಾಲು. ಇವನಿಗೆ ನಾವು ಮರ್ಯಾದೆ ಕೊಡ್ಬೇಕಾ? ನೀವ್ ಬನ್ನಿ ಹೋಗೋಣ. ಹೋಗ ಹೋಗ ಹೋಗ, ಕಾಡ್ ಬಾ ಅಂತ ಇದೆ, ಊರು ಹೋಗಂತ ಇದೆ. ನಿಮ್ಗೆ ರೊಮ್ಯಾನ್ಸ್ ಬೇರೆ ಕೇಳು. ಮಚ್ಚ, ನೀನ್ ಹೇಳಿ ತರಾನೇ ಈ ಹುಡುಗಿ ಐಸ್ ಕ್ಯಾಂಡಿ ಮಾರೋ ನನ್ನ ಕಟ್ಕೋತಾಳೆ ಕಣೋ. ಮಚ್ಚ, ನೀನ್ ಹೇಳೋ ತರ ಆದ್ರೆ ಇದನ್ನ ಮೂಟೆನೆ ಮಾಡ್ತೀನಿ. ಇದು ನೋಡು ಚಾಲೆಂಜ್. ಹಿಡ್ಕೋ, ಬಿದ್ಬಿಡ್ತೀಯಾ? ಹಾಗೆ ಹೇಳು ಮತ್ತೆ, ನಡಿ ಬೇಗ ಹೋಗೋಣ. ಅವ್ರಿಗೇನು ತಲೆ ಸರಿ ಇಲ್ಲಮ್ಮ, ಅವ್ರೇನೋ ಮಾತಾಡ್ತಾರೆ. ಏನ್ ಮಾತಾಡ್ಬಾರ್ದಿತ್ತು? ನನ್ನನ್ನ ಮದುವೆ ಆಗ್ತೀನಿ ಅಂತ ಹೇಳ್ಬಾರ್ದಾಗಿತ್ತಮ್ಮ. ನನ್ನ ಆಣೆ ಮಾಡಿ ಹೇಳು. ತಮಾಷೆಗೂ ಈ ರೀತಿ ಹೇಳ್ಬೇಡಮ್ಮ ಮುಂದೆ. ತಮಾಷೆಗ್ ಮಾತಾಡ್ಲಿಲ್ಲ, ನಿಜಾನೇ ಹೇಳ್ದೆ. ಹೆಣ್ಮಕ್ಳು ಅಂದಾನೆ ಮುಖ್ಯ ಅನ್ಕೊಂಡಿರೋರು, ಅಂತಸ್ತಿರೋರು ಎಷ್ಟು ಜನ ನನ್ನನ್ನ ಇಟ್ಕೋಬೇಕು ಅಂತ ಆಸೆ ಪಟ್ರು. ಆದ್ರೆ ಯಾರೋ ನನ್ನನ್ನ
ಕಟ್ಕೋಬೇಕು ಅಂತ ಆಸೆ ಪಡ್ಲಿಲ್ಲ. ಆ ಥರ ಆಸೆ ಪಟ್ಟಿದ ಆ ಮದ್ವೆ ಹುಡ್ಗಾನು ಸತ್ತೇ ಹೋದ. ನೀವು ನನ್ನನ್ ಮದ್ವೆ ಆದ್ರೆ ಅದು ಗೌರವವಾಗೇ ಇರುತ್ತೆ. ಏನಮ್ಮ, ನಿನ್ನ ವಯಸ್ಸೇನು, ನನ್ನ ವಯಸ್ಸೇನು? ನಾನ್ ಸುಮ್ನೆ ಬಾಯಿ ಮಾತಿಗೆ ಮದ್ವೆ ಆಗಿ ಅಂತ ಕೇಳ್ತಾ ಇಲ್ಲ. ಮನಸ್ಸಿಂದ ಇಷ್ಟಪಟ್ಟೆ ಇದನ್ ಕೇಳ್ತಾ ಇದ್ದೀನಿ. ಇದ್ರೆ ನಾವು ಹ್ಯಾಪಿ, ಬರಲ್ಲ ನಮ್ಗೆ ಬಿಪಿ. ಇದ್ರೆ ನಾವು ಹ್ಯಾಪಿ, ಬರಲ್ಲ ನಮ್ಗೆ ಬಿಪಿ. ಮಲೆನಾಡು ಮೈಸೂರು ಇವಳ್ ಫೇಸು ವೆರಿ ಗುಡ್. ಮಲೆನಾಡು ಮೈಸೂರು ಇವಳ್ ಫೇಸು ವೆರಿ ಗುಡ್. ಎಲ್ಲಾರನ್ನು ಹೊಗಳಿ ಹೊಗಳಿ ಸಿಕ್ತು ನೋಡು ನಮಗೆ ಲಡ್ಡು. ಎಲ್ಲರ ಮನ್ಸು ಗೆಲ್ಲೋ ಹುಡುಗ ಇಲ್ಲಿ ನಾನೇ, ನನ್ನ ಬಿಟ್ಟು ಇಲ್ಲಿ ಲಕ್ಕಿ ಮ್ಯಾನು ಯಾರೋ. ಎಲ್ಲರ ಮನ್ಸು ಗೆಲ್ಲೋ ಹುಡುಗ ಇಲ್ಲಿ ನಾನೇ, ನನ್ನ ಬಿಟ್ಟು ಇಲ್ಲಿ ಲಕ್ಕಿ ಮ್ಯಾನು ಯಾರೋ. ಇದ್ರೆ ನಾವು ಹ್ಯಾಪಿ, ಬರಲ್ಲ ನಮ್ಗೆ ಬಿಪಿ. ಶಾಲೆಯಲ್ಲಿ ಇದ್ದಿದ್ದು ಕಮಲ, ಮತ್ತೆ ಆಮೇಲೆ ಸಿಕ್ಕಿದ್ದು ಅಮಲ. ಅವ್ರಿಗೆಲ್ಲ ಇದ್ದಿದ್ದು ಕೊಬ್ಬು, ಆಮೇಲೆ ನಾನ್ ಕೊಟ್ಟೆ ಅವರಿಗೆ ಚಿಪ್ಪು. ಆ ನಗು ಒಂದು ಕೊಡೆ ನೀನು ಇನ್ನು, ಆಮೇಲೆ ನೀನ್ ಫೋನು ನಾನೇನೆ ಸಿಮ್ಮು. ಈಗ ಫೇಸ್ಬುಕ್ ಅಲ್ಲಿ ಫ್ರೆಂಡ್ ಆದ್ಲು ತಮನ, ನನ್ನ ಬಿಟ್ಟು ಹೋಗಲ್ಲ ವುಮೆನು. ಅವರೆಲ್ರ ಮಾತೇನೆ ಮಾಯೆ, ನಿನ್ ಜೊತೆಗೆ ಇದ್ರಂತೂ ಜಾಲಿ ಜಾಲಿ. ಎಲ್ಲರಿಗಿಂತ ಒಳ್ಳೆ ಹುಡುಗನಿಲ್ಲಿ ನಾನೇ, ನನ್ನ ಬಿಟ್ಟು ಇಲ್ಲಿ ಲಕ್ಕಿ ಮ್ಯಾನು ಯಾರೋ. ಎಲ್ರ ಮನ್ಸು ಗೆಲ್ಲೋ ಹುಡುಗ ಇಲ್ಲಿ ನಾನೇ, ನನ್ನ ಬಿಟ್ಟು ಇಲ್ಲಿ ಲಕ್ಕಿ ಮ್ಯಾನು ಯಾರೋ. ಇದ್ರೆ ನಾವು ಹ್ಯಾಪಿ, ಬರಲ್ಲ ನಮ್ಗೆ ಬಿಪಿ. ಬರಲ್ಲ ನಮ್ಗೆ ಬಿಪಿ. ಇದ್ರೆ ನಾವು ಹ್ಯಾಪಿ, ಬರಲ್ಲ ನಮ್ಗೆ ಬಿಪಿ. ಮಲೆನಾಡು ಮೈಸೂರು ಇವಳ್ ಫೇಸು ವೆರಿ ಗುಡ್. ಮಲೆನಾಡು ಮೈಸೂರು ಇವಳ್ ಫೇಸು ವೆರಿ ಗುಡ್. ಎಲ್ಲರನ್ನೂ ಹೊಗಳಿ ಹೊಗಳಿ ಸಿಕ್ತು ನೋಡು ನಮಗೆ ಲಡ್ಡು. ಎಲ್ರ ಮನ್ಸು ಗೆಲ್ಲೋ ಹುಡುಗ ಇಲ್ಲಿ ನಾನೇ, ನನ್ನ ಬಿಟ್ಟು ಇಲ್ಲಿ ಲಕ್ಕಿ ಮ್ಯಾನು ಯಾರೋ. ಎಲ್ರ ಮನ್ಸು ಗೆಲ್ಲೋ ಹುಡುಗ ಇಲ್ಲಿ ನಾನೇ, ನನ್ನ ಬಿಟ್ಟು ಇಲ್ಲಿ ಲಕ್ಕಿ ಮ್ಯಾನು ಯಾರೋ. ಇದ್ರೆ ನಾವು ಹ್ಯಾಪಿ, ಬರಲ್ಲ ನಮ್ಗೆ ಬಿಪಿ. ಏನಯ್ಯ, ಬರೀ ನೀರಿದ್ದಂಗಿದೆ.
ಈ ಸರಕು ರೆಡಿ ಮಾಡೋದಕ್ಕೂ ತುಂಬಾ ಲೇಟ್ ಆಯ್ತು ಸರ್. ಏನ್ ಹೇಳ್ತಾ ಇದೀಯಾ? ಅದು ಸರಕ್ ಇದ್ದಿದ್ದ ಗಾಡಿನ ಹಿಡಿಯಕ್ ಹೋಗಿ ಸರಕ್ ರೆಡಿನಾ ಅಂತ ಟಾರ್ಚರ್ ಮಾಡ್ತಿದ್ರು. ಅದ್ರಲ್ಲಿ ಸ್ವಲ್ಪ ತೆಗೆದಿಟ್ಟಿದ್ರು. ಹೇಗೋ ತೆಗೆದಿಟ್ಟಿದ್ರಲ್ಲಿ ಒಂದ್ ಸ್ವಲ್ಪ ನನ್ನ ಮಕ್ಕಳು ಕಂಡುಹಿಡಿದ್ ಬಿಟ್ಟಿದ್ದಾರೆ. ಸರ್, ಅದು ಜಗದೀಶ್ ಕೊಲೆ ಕೇಸು ಮುಗಿತಲ್ವಾ ಸರ್? ಅದ್ ಹೇಗೆ ಹೇಳ್ತೀಯೋ? ನಿನ್ನೆ ಅವ ನೀಗ್ರೋ ಐಸ್ ಕ್ಯಾಂಡಿ ಬಾಕ್ಸ್ನ ಮುಚ್ಚಳಗಳನ್ನ ಮಾಡಿಸಿ ಯಾವ್ದಕ್ಕೆ ಸೂಟ್ ಆಗುತ್ತೆ ಅಂತ ನೋಡ್ತಾ ಇದ್ದ ಅಲ್ವಾ ಸರ್? ಅದೇ 9 ಐಸ್ ಬಾಕ್ಸ್ ಅಲ್ಲಿ 4 ಐಸ್ ಬಾಕ್ಸ್ಗೆ ಅದು ಸೆಟ್ ಆಗಲ್ಲ ಅಂತ ಹೇಳ್ತಾ ಇದ್ದ. ಹಾಗಾದ್ರೆ ಈ ಕೇಸ್ ಈಸಿಯಾಗಿ ಮುಗಿಯಲ್ವಾ ಸರ್? ಅದು ನೀನ್ ಇನ್ಸ್ಪೆಕ್ಟರ್ ಆದ್ರೆ. ಹಾಗಂದ್ರೆ ಫಿನಿಶ್ ದ ಕೇಸ್. ಕುಡಿದ್ಮೇಲೆ ನನ್ನ ಮನಸ್ಸು ಖುಷು, ಕುಡಿದ್ಮೇಲೆ ನಾನೇ ಕಿಂಗ್. ಆಳುಗಳು ಏರಿಂಡೆ ಒದ್ದು ಕುಚ್ಚು ಕುಡು ಕಬಳೆ ಬೇಲಂಕ ಕೂತಾಡ ತಿಂಗಳು ಇದ್ರೆ ಬೆಲೆನೂ ಜಾಸ್ತಿ ಆಗುತ್ತೆ. ಹಾಗಂತ ನೀನು ಕುಡಿಯೋದು ಬಿಟ್ಟಿದೀಯಾ? ಹೋಗಯ್ಯ. ಮಾತಾಡಕ್ ಬಂದ್ಬಿಟ್ಟ. ಇವನು ಹಾಲು ಕುಡಿಬೋದಂತೆ, ನಾನು ಹೆಂಡ ಕುಡಿಬಾರ್ದಾ? ಏನು ನನ್ನ ನೋಡಿ ಏನು ಹೇಳಿದ್ದೆ? ನಿನ್ನ ಮುಖ ಹಲಸಿನಕಾಯಿ ಥರ ಇದೆ, ನಿನ್ನ ನೋಡಿ ಯಾರು ಹೆಣ್ಣು ಕೊಡ್ತಾರೆ ಅಂತ ಕೇಳ್ತಾ ಇದ್ದಲ್ಲ ನೀನು. ಹಾ, ನೋಡಿಲ್ಲಿ ಹೇಗಿದ್ದಾಳೆ. ಏನು ಹುಡುಗಿ ಶ್ರೀದೇವಿನ ಥರ ಇದ್ದಾಳೆ? ನೀನೇ ಹೇಳಿದ್ದೆ ಶ್ರೀದೇವಿ ಥರ ಇದ್ದಾಳೆ ಅಂತ. ಈ ಹುಡುಗಿನ ನನ್ನ ಮದುವೆ ಆಗ್ತೀನಿ ಅಂತ ಹೇಳಿದ್ದು. ಏನ ಹೇಳ್ತಾ ಇದೆಯಾ? ಆಶ್ಚರ್ಯವಾಗಿದೆ. ಅತಿಶಯವೇನೂ ಇಲ್ಲ, ನಾನೇ ಮಾಡಿದ್ದು, ನಂದೇ ಪ್ಲಾನಾ? ಹೌದು, ನನ್ನ ಜೊತೆ ಬಾಬು ಅಂತ ಒಬ್ಬ ಹುಡುಗ ಸುತ್ತ ಇದ್ನಲ್ಲ, ಅವಾಗೊಬ್ಬ ಅಕ್ಕ ಇದ್ದಾಳೆ. ಇಷ್ಟೊಂದು ಚೆನ್ನಾಗಿದ್ದಾಳೆ ಅಂತ ಗೊತ್ತಿರ್ಲಿಲ್ಲ. ಆ ಹುಡುಗಿಯನ್ನ ನೋಡಿದ ಕೂಡಲೇನೆ ಈಕೆನ ಹೇಗಾದ್ರೂ ಮಾಡಿ ಮದುವೆ ಆಗ್ಬೇಕು ಅಂದ್ಕೊಂಡಿದ್ದೆ. ಆದ್ರೆ ಅವಳು ವಯಸ್ಸೇನು ನನ್ನ ವಯಸ್ಸೇನು, ಏನ್ ಮಾಡೋದು ಅಂತ ಯೋಚನೆ ಮಾಡಿದಾಗ ಆ ಹುಡುಗಿ ಮಾವ ಮದುವೆ ಮಾಡ್ಬೇಕು ಅಂತ ಅಂದ್ಕೊಂಡಿದ್ದ. ಅದಕ್ಕಾಗಿ 2 ಲಕ್ಷ ರೂಪಾಯಿ ಬೇಕು ಅಂತ ಹುಡುಗರು ಬಂದು ನನ್ನ ಹತ್ರ ಹೇಳಿದ್ರು. ಅದನ್ನ ತಿಳ್ಕೊಂಡ್ಮೇಲೆ ಹಣವನ್ನ ಸಾಲವಾಗಿ ತಗೊಂಡು ಮದುವೆ ಮಾಡ್ಬೇಕು ಅಂದ್ಕೊಂಡಿದ್ವಿ. ಆ 2 ಲಕ್ಷ ರೂಪಾಯಿಯನ್ನ ಹೇಗಾದ್ರೂ ಮಾಡಿ ಹೊಂದಿಸ್ಬೇಕು ಅಂತ ಹೇಳ್ಬಿಟ್ಟು ಮಕ್ಕಳ ಜೊತೆಗೆ ಪ್ಲಾನ್ ಮಾಡಿದ್ವಿ. ಅದೇ ರೀತಿ ಆ ಹುಡುಗನ ಊರಿಗೆ ಹೋಗಿ ಆ ಹುಡುಗ ಯಾರು, ಏನ್ ಕೆಲಸ ಮಾಡ್ತಾನೆ ಅಂತ ತಿಳ್ಕೊಳ್ಬೇಕಂತ ನಿರ್ಧಾರ ಮಾಡಿದೆ. ಆ ಹುಡುಗ ಒಂದು ಕಂಪನಿಯಲ್ಲಿ ಸೂಪರ್ವೈಸರ್ ಆಗಿ ಕೆಲಸ ಮಾಡ್ತಾನೆ ಅಂತ ಗೊತ್ತಾಯ್ತು. ವಾರಕ್ಕೊಂದ್ಸಲ ಕೆಲಸ ಮಾಡೋರಿಗೆ ಸಂಬಳ ಕೊಡೋದಕ್ಕೆ ಅಂತ ಊರಿನಲ್ಲಿರೋ ಬ್ಯಾಂಕಿಗೆ ಹೋಗಿ ಹಣ ತಗೊಂಡು ಬರ್ತಾನೆ ಅಂತ ಗೊತ್ತಾಯ್ತು. ಅಷ್ಟೊತ್ತಿಗೆ ಆ ಹುಡುಗರ ಜೊತೆಗೆ ಬ್ಯಾಂಕ್ ಅನ್ನ ಲೂಟಿ ಮಾಡಿದ್ರೆ ಹೇಗೆ ಅಂತ ಯೋಚನೆ ಮಾಡಿದ್ವಿ. ಬ್ಯಾಂಕ್ ಲೂಟಿ ಮಾಡೋದು ಸರಿಯಲ್ಲ, ಯಾರಾದ್ರೂ ಬ್ಯಾಂಕಿಂದ ಹಣ ತಗೊಂಡು ಬಂದ್ರೆ ಅಂತವ್ರನ್ನ ಲೂಟಿ ಮಾಡೋದು ಒಳ್ಳೇದು ಅಂತ ನಾನು ಅವ್ರಿಗೆ ಐಡಿಯಾ ಕೊಟ್ಟೆ. ಆ ದುಡ್ಡನ್ನ ತಗೊಂಡು ಬಾಬು ಮನೆಗೆ ಹೋದಾಗ ಆವಾಗ ನಮಗೆ ಗೊತ್ತಾಯ್ತು, ಬಾಬುನ ಅಕ್ಕನನ್ನು ಮದುವೆ ಆಗುವ ಹುಡುಗ ಅವನನ್ನ ಕೊಂದಿದ್ದು ಗೊತ್ತಾಯ್ತು. ಎಲ್ಲ ಓಕೆ, ಆ ಹುಡುಗನ ಯಾರು ಕೊಂದಿದ್ದು? ಯೋ ಪಾಪ ಅಲ್ವೇನೋ? ಪಾಪ ಅಂದ್ರೆ ಚಿಕನ್ ಪೀಸು ತಿನ್ನಕ್ಕಾಗೋದಿಲ್ಲ. ನೀನ್ ನಮ್ದವ್ರನ್ನ ಹೇಗೋ ದ್ರೋಹ ಮಾಡ್ತೀಯಾ? ಯಾರಾದ್ರೂ ನಂಬಿದ್ರೆ ತಾನೇ ಮೋಸ ಮಾಡೋದು. ಕ್ವಾರ್ಟ್ರಲ್ಲಿ ನೀರಿದೆ ಕಣ, ನಶೆನೇ. ಕ್ವಾರ್ಟ್ರಿಗೆ 5 ರೂಪಾಯಿ ತಾನೇ, 8 ರೂಪಾಯಿ ಯಾಕೆ ತಗೋತಿದ್ಯಾ ನೀನು? ಬೇಕಾದ್ರೆ ಬೇರೆ ಕಡೆ ಹೋಗಿ ಕೊಡ್ಕೋರ, ಇಲ್ಲಿ ಬರಬೇಡಿ. ಯಾಕೋ ಏನು ಬಾಬು, ಚಿಕ್ಕ ವಯಸ್ಸಿನಲ್ಲೂ ಕುಡಿತೀಯಾ? ಇಲ್ಲ, ಅಕ್ಕಗೆ. ಅಕ್ಕನೂ ಕುಡಿತಾಳಾ? ಅಲ್ಲ, ನಿಮ್ಮಿಬ್ರಿಗೆ ಮದ್ವೆ ಆಗ್ತಿದೆ ಅಲ್ಲ, ಅದಕ್ಕೆ ದೇವರಿಗೆ ಹರಕೆ ಕೊಡಕ್ಕೆ ಅಂತ ತಗೊಂಡ್ ಬಾ ಅಂದ್ರು. ಕುಲಸ್ವಾಮಿ ಕುಡಿಯೋ ಸ್ವಾಮಿ ಇದಾನೇನೋ? ಲೋಕಲ್ ಮಾಲ್ ಬೇಡ, ಒಳ್ಳೆ ಫಾರಿನ್ ಮಾಲ್ ಕೊಡ್ತೀನಿ ಬಾ. ನಿನ್ನ ಅಕ್ಕನನ್ನೇ ಮದುವೆ ಮಾಡ್ಕೊಳ್ತೀನಿ. ಇದೇನು ಮಹಾ?
ಚೆನ್ನಾಗಿ ಕುಡಿದು ಬಿಟ್ಟಿದ್ದೀನಿ. ಯಾಕೆ ಗೊತ್ತಾ, ಇವತ್ತೇ ಲಾಸ್ಟು, ಇನ್ಮೇಲಿಂದ ಕುಡಿಯೋದೇ ಇಲ್ಲ. ಲೇ ಬಾಬು, ನಾ ತುಂಬಾ ಖುಷಿಯಾಗಿದ್ದೀನಿ ಕಣೋ. ನಿನ್ನ ಅಕ್ಕ ನನ್ನನ್ನ ಮದುವೆ ಆಗ್ತೀನಿ ಅಂತ ಕೇಳಿ ನಂಬೋಕೆ ಆಗ್ತಾ ಇಲ್ಲ ಕಣೋ. ಯಾರನ್ನೂ ನಂಬಕ್ಕಾಗಲ್ಲ. ನಿಮ್ಮನ್ನ ನಂಬಕ್ಕಾಗತ್ತಾ? ಸ್ವಲ್ಪ ದುಡ್ಡಿದ್ರೆ ಸಾಕು, ಎಲ್ಲಾರು ಎಲ್ರಿಗೂ ಮೋಸ ಮಾಡ್ತಾರೆ. ಏನ್ ಮಾತಾಡ್ತಿದ್ಯೋ? ವೈನ್ ಶಾಪ್ ಅಲ್ಲಿ ಮಾತಾಡ್ತಿದ್ದಿನ ಕೇಳಿಸ್ಕೊಂಡೆ. ನನ್ ಭಾವನೆ ನೀನೇ ಕೊಂದಿರೋದು. ಅದು ಬಂದು ನನ್ಗೆ ಎಲ್ಲ ಗೊತ್ತು. ನಿನ್ನ ಅಕ್ಕನನ್ನ ಚೆನ್ನಾಗಿ ನೋಡ್ಕೊಳ್ತೀನಿ ಕಣೋ. ನೀನೇ ನೋಡ್ಕೊಳ್ಳೋದ್ ಬೇಕಿಲ್ಲ, ನನ್ ಅಕ್ಕನ್ ನೋಡ್ಕೊಳ್ಳೋಕೆ ನಾನಿದ್ದೀನಿ. ನಿನ್ ಜೊತೆಗೆ ಮದುವೆ ಆಗಕ್ಕೆ ನಾನ್ ಬಿಡೋದಿಲ್ಲ. ನಾನ್ ಬೇರೆ ಗಂಡು ನೋಡ್ತೀನಿ. ನಮ್ಮ ಅಕ್ಕನ ಮೇಲೆ ಆಸೆ ಬಂತು, ಅದಕ್ಕೆ ಒಬ್ಬನ್ನ ಕೊಲೆ ಮಾಡಿಬಿಟ್ಟೆ. ನಿನ್ನನ್ನ ನಾನೇ ಹೊಡೆದು ಸಾಯಿಸ್ತೀನಿ. ನೀನು ಒಬ್ಬ ಮನುಷ್ಯನ. ನೀನ್ ಬದುಕಿದ್ರೆ ತಾನೆ. ಕೊಲೆ ಮಾಡ್ತೀರಾ? ನನ್ನೇ ಕೊಲೆ ಮಾಡ್ತೀಯಾ? ನನ್ನ ಬದುಕು ರಕ್ಷಣೆ ಮಾಡೋಕ್ ಹೋಗಿ ನೀನ್ ಕೊಲೆಗಾರ ಆಗ್ಬಿಟ್ಯಲ್ಲ. ಅಕ್ಕ, ಕೆಟ್ಟವರಿಗೆ ದೇವರು ಶಿಕ್ಷೆ ಕೊಡ್ತಾರಲ್ಲ. ಭಯ ಪಟ್ಕೋಬೇಡಮ್ಮ, ನಾನೇ ನಿಮ್ಮ ಅಂಗಡಿ ಯಜಮಾನ ರತ್ನಸ್ವಾಮಿ. ಇಷ್ಟೊತ್ತಿನಲ್ಲಿ ಯಾಕೆ ಬಂದೆ ಅಂತ ಯೋಚನೆ ಮಾಡ್ತಾ ಇದೀಯಾ? ನೀನು ವಿಚಾರ್ಸೋಕೆ ಬಂದೆಮ್ಮ. ನಾನು ನೋಡ್ತಾನೇ ಇದ್ದೀನಿ, ನಿನಗೆ ಒಂದಾದ್ಮೇಲೆ ಒಂದು ಕಷ್ಟ ಬರ್ತಾನೇ ಇದೆ. ಅವನು ಕಟ್ಕೊಳ್ಳೋಕ್ಕಂತ ಬಂದವನು ಸತ್ತೇ ಹೋಗ್ಬಿಟ್ಟ. ಜೀವನ ತುಂಬ ಚಿಕ್ಕದಿರೋದು. ನಿನಗಿದ್ದ ಒಬ್ಬನೇ ಒಬ್ಬ ತಮ್ಮ, ಅವನು ಜೈಲಿಗೆ ಸೇರಿಬಿಟ್ಟ. ನೀನೇನು ಮಾಡ್ತೀಯ ಇವಾಗ? ನೀನು ಯಾವುದಕ್ಕೂ ಬೇಜಾರು ಮಾಡ್ಕೋಬೇಡ, ನಾನೆಲ್ಲ ಸರಿ ಮಾಡ್ತೀನಿ, ಆಯ್ತಾ? ಮರ್ಯಾದೆಯಿಂದ ಇಲ್ಲಿಂದ ಹೋಗು, ಇಲ್ಲ ಅಂದ್ರೆ ಜೋರಾಗಿ ಕಿರ್ಚ್ಬಿಡ್ತೀನಿ. ಇವಾಗ ರಾತ್ರಿ 12 ಗಂಟೆ. ಊರಲ್ಲಿರೋ ಗಂಡು ಮಕ್ಕಳಿಗೆಲ್ಲ ಕುಡಿದು ಟೈಟ್ ಆಗಿ ಗೊರ್ರಕ್ಕೆ ಹೊಡಿತಾ ಇರ್ತಾರೆ. ಇವಾಗ ಇನ್ನು ಹೆಣ್ಮಕ್ಳೆಲ್ಲ ಟಿವಿ ನೋಡ್ಕೊಂಡು ಗಟ್ಟಿಯಾಗಿ ನಿದ್ರೆ ಮಾಡ್ತಾ ಇರ್ತಾರೆ. ಹೀಗಿರುವಾಗ ನೀನು ಕಿರ್ಚ್ಕೊಂಡ್ರು ನಿನ್ನನ್ನು ಕಾಪಾಡೋಕೆ ಯಾರು ಬರ್ತಾರೆ? ಇವಾಗ ಊರನ್ನೆಲ್ಲ ಬಿಟ್ಟಾಕು. ನೀನು ನನ್ನ ಜೊತೆ ಚೆನ್ನಾಗಿದ್ಬಿಡು. ಬಾ ಬಾ ಬಾ, ಹೇಳ್ತಾ ಇದ್ದೀನಿ ಬಾ. ಬಾರೆ
ಬಿಡು ಬಾ ಬಾ ಒಂದೇ ರಾತ್ರಿ ಬಾ ನಾನು ಚೆನ್ನಾಗಿ ನೋಡ್ಕೊತೀನಿ. ಪುರ್ಕಿ ನಾಯಿಗಳ ಈ ತರದ ಕೆಟ್ಟ ಆಸೆ ಪಟ್ರಲ್ವಾ? ನಾನು ಈಗಲೇ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡ್ತೀನಿ. ನಿಮ್ಮನ್ನೆಲ್ಲ ಒದ್ದು ಒಳಗೆ ಹಾಕ್ಸ್ಲಿಲ್ಲ, ನಾನ್ ಅಲ್ಯ ಅಲ್ಲ. ಛೀ, ಮಾನ್ಗೆಟ್ಟವನೆ. ಕೆಲ್ಸ ಕೆಲ್ಸ ಅಂತ ಹೇಳಿ ನೀನ್ ಮಾಡೋ ನೀಚ್ ಕೆಲ್ಸ ನನಗ್ ಗೊತ್ತಿಲ್ಲ ಅಂತ ಅನ್ಕೊಂಡಿದ್ಯಾ? ಆದ್ರೂ ನಿನ್ ಬುದ್ಧಿ ಬಿಡಲ್ಲ, ಸಾಯ್ಲಿ ಬಿಡು ಅಂತ ನಾನೇ ಬಿಟ್ಟಾಕ್ತಿದ್ದೆ. ಆದ್ರೆ ನಮ್ ಮಗಳ ವಯಸ್ಸಿನ ಒಂದು ಹುಡುಗಿ ಜೀವನ ಹಾಳು ಮಾಡಿದ್ಯಲ್ಲ, ಏನ್ ಅನ್ಕೊಂಡಿದೀರ ನೀವೆಲ್ಲ? ನೀವ್ ಹಾಳಾಗ್ ಹೋಗ್ತೀರಾ. ಥೂ, ವಯಸ್ಸಿಗೆ ಬಂದಿರೋ ಗಂಡ್ ಮಕ್ಳಿದ್ದಾರೆ ಮನೇಲಿ ಅಂತಾನೂ ಗೊತ್ತಿಲ್ಲ, ಈ ನೀಚ್ ಕೆಲ್ಸ ಮಾಡಿದಿರಲ್ಲ, ನಾಚಿಕೆ ಆಗೋದಿಲ್ವಾ ನಿಮ್ಗೆ? ಏನೋ ಅವ್ರ ಚಿಕ್ಕ ವಯಸ್ಸಿನ ಹುಡುಗಿರು ಅಂತ ಈ ತರ ಮಾಡೋದಾ? ನಿಮ್ಮಂತ ನಾಯಿಗಳನ್ನ ಕಟ್ಕೊಂಡಾಗ ನಾವು ಚಿಕ್ಕ ವಯಸ್ಸಿನವರೇ ಆಗಿದ್ವಿ. ಮಾನಗೆಟ್ಟ ನಾಯಿಗಳೇ, ನೀವೆಲ್ಲ ಮನುಷ್ಯರೇನಾ? ನೀವೆಲ್ಲ ಬೇಕಾದ್ರೆ ಚಪ್ಲಿ ತಗೊಂಡು ಹೊಡೀರಿ, ಆದ್ರೆ ಪೊಲೀಸ್ ಸ್ಟೇಷನ್ ಮಾತ್ರ ಬನ್ರೆ. ನಮ್ಮನ್ನೆಲ್ಲ ಕ್ಷಮಿಸ್ಬಿಡಮ್ಮ. ಅಹಲ್ಯ, ನಮ್ ಗಂಡಂದ್ರು ಮಾಡಿರೋ ತಪ್ಪಿಗೆ ನಮ್ಮನ್ನ ಕ್ಷಮಿಸ್ಬಿಡಮ್ಮ. ಮಾಡೋ ತಪ್ಪೆಲ್ಲ ಮಾಡ್ಬಿಟ್ಟು ಈಗೇನು ಗೊತ್ತಿಲ್ದಿರೋರ್ ತರ ನಿಂತಿದ್ದಾರೆ. ಅವ್ರ 3 ಜನದ ಮುಖ ಕಪ್ಪಿಟ್ಟೋಗಿದೆ. ಮಗಳೇ, ನಾಳೆ ನೀನ್ ನಮ್ಮ ಮನೆಗೆ ಬಂದು ನೀನು
ಆ 3 ಜನರ ಕೈ ಕಾಲ್ ಮುರಿದು ನಿನ್ ಕೋಪ ತೀರ್ಸ್ಕೊಂಬಿಡು. ಆದ್ರೆ ಪೊಲೀಸ್ ಹತ್ರ ಹೋಗ್ಬೇಡಮ್ಮ. ಇವ್ರಿಗೆ ವಯಸ್ಸಿಗೆ ಬಂದಿರೋ ಮಗಳಿದ್ದಾಳೆ. ಹೌದಮ್ಮ. ನನ್ನ ಮಗಂಗೆ ಗೊತ್ತಾದ್ರೆ ವಿಷ ತಗೊಂಡ್ ಸತ್ತೋಗ್ತಾನೆ. ನಿನ್ ಕಾಲ್ ಹಿಡ್ಕೋತೀನಿ. ಪೊಲೀಸ್ ಹತ್ರ ಹೋಗ್ಬೇಡಮ್ಮ. ನಮ್ಮ 3 ಜನದ ಕುಟುಂಬನೂ ಬೀದಿಗೆ ಬಂದ್ಬಿಡುತ್ತಮ್ಮ. ನಮ್ಮೆಲ್ಲರನ್ನೂ ನೀನು ಕ್ಷಮಿಸ್ಬಿಡಮ್ಮ. ನೀವೇನಾದ್ರೂ ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ನಾವು ಊರೆಲ್ಲ ತಲೆ ಓಡಾಡಕ್ಕಾಗೋದಿಲ್ಲಮ್ಮ. ಈ ವಿಷಯ ಇಲ್ಲೇ ಮರ್ತ್ಬಿಡು. ನಾವೇ ನಿಂಗೊಂದು ಒಳ್ಳೆ ಹುಡುಗ ನೋಡಿ 100 ಗ್ರಾಮ್ ಚಿನ್ನ ಮಾಡಿಸಿ ಧಾಮ್ ಧೂಮ್ ಅಂತ ಮದುವೆ ಮಾಡ್ತೀವಿ. ಅಮ್ಮ, ನೀ ಏನಾದ್ರೂ ಸ್ಟೇಷನ್ಗೆ ಹೋದ್ರೆ ನಮ್ಮ ಮನೆಯವರೆಲ್ಲ ಸೇರಿ ನೇಣು ಹಾಕೊಬೇಕಾಗತ್ತಮ್ಮ. ಹಾಕೊಳ್ಳಿ. ಹಾ, ನೇಣ್ ಹಾಕೋಬೇಕು. ಎಷ್ಟು ವರ್ಷ ಅಂತ ನಮ್ಮಂತ ಬಡವರು ನೇಣ್ ಹಾಕೋತಾ ಇರೋದು? ಸ್ವಲ್ಪ ಕಾಲ. ನಿಮ್ಮಂತ ಹಣವಂತರು ನೇಣ್ ಹಾಕೊಳ್ಳೋ ಕಾಲ ಬಂದಿದೆ. ಈ ಸಮಾಜ ನನಗೆ ಎಷ್ಟೇ ಕೆಟ್ಟದ್ದು ಮಾಡಿದರೂ ಕೂಡ ಒಂದೇ ಒಂದು ವಿಷಯದಲ್ಲಿ ಒಳ್ಳೆಯದು ಮಾಡಿದೆ. ಕಡೆಗೂ ನನ್ನನ್ನು ನನ್ನ ಅಮ್ಮನ ಮಡಿಲಿಗೆ ಸೇರಿಸಿಬಿಟ್ಟಿದೆ. ಈಗ ಅಮ್ಮನ ಮಡಿಲಲ್ಲಿ ಮಲ್ಕೊಂಡಿರೋ ಹಾಗಿದೆ. ಇನ್ನೇನು ಬೇಡ ನನಗೆ.